ಕುಣಿಯಲು ನೀನು ಓಡಿತು ಪಾಪವೂ ದೂರ, ಓಡಿತು ಪಾಪವೂ ದೂರ. ತಕತಿಮಿ ತಕ ಎಂದು ಕುಣಿಯುತ್ತ ಬಂದ ನೃತ್ಯವ ಮಾಡುತ್ತಾ ಗಣಪತಿ, ನೃತ್ಯವ ಮಾಡುತ್ತಾ ಗಣಪತಿ. ನಿನ್ನೆಯ ಹೆಜ್ಜೆಯ ಭಾವವ ಕಂಡು ಶಿವನು ನಾಟ್ಯವ ಮರೆತೇನಿಂದ, ನಿನ್ನೆಯ ಹೆಜ್ಜೆಯ ಭಾವವ ಕಂಡು ಶಿವನು ನಾಟ್ಯವ ಮರೆತೇನೆಂದ. ಕೈಗಳ ಚಲನೆಗೆ ಅನ್ಯಾಯ ಓಡಿತು ಶುಭವನ್ನು ತಂದ ಯುವ ಜನಕ್ಕೆ, ಶುಭವನ್ನು ತಂದ ಯುವ ಜನಕ್ಕೆ. ತಕತಿಮಿ ತಕ ಎಂದು ಕುಣಿಯುತ್ತ ಬಂದ ನೃತ್ಯವ ಮಾಡುತ್ತಾ ಗಣಪತಿ, ನೃತ್ಯವ ಮಾಡುತ್ತಾ ಗಣಪತಿ. ಗಲು ಗಲು ಎಂದು ಹೆಜ್ಜೆಯ ಕುಣಿಸಿ ಹೆಜ್ಜೆಯ ಹಾಕಿದ ಗಣಪತಿ, ಹೆಜ್ಜೆಯ ಹಾಕಿದ ಗಣಪತಿ. ಧನ್ಯವಾದಗಳು. ಎಲ್ಲ ಪರವಾಗಿ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಧನ್ಯವಾದ. ಈಗ ಕಾರ್ಯಕ್ರಮ ಮುಂದಿನ ಭಾಗ ಸ್ವಾಗತ ಭಾಷಣ. ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪುಣ್ಯ, ಅವರು ಸ್ವಾಗತ ಭಾಷಣ ಮಾಡ್ತಾರೆ. ದಯಮಾಡಿ ಎಲ್ಲ ಸ್ವಾಗತಿಸಿ. ಎಲ್ಲರಿಗೂ ಮಧ್ಯಾಹ್ನದ ವಂದನೆ. ನನ್ನ ಎಲ್ಲ ಗುರುವಂದರಿಗೂ ಕೂಡ ಮೊದಲು ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಭಾರತೀಯ ಪರಂಪರೆಯಲ್ಲಿ ಗುರು ಶಿಷ್ಯರ ಸಂಬಂಧ ಖಂಡಿತ ಅನನ್ಯವಾದುದು ಹಾಗೂ ವಿಶಿಷ್ಟವಾದುದು. ಶಿಷ್ಯರ ಬದುಕಿಗೆ ಜೀವನ ಸ್ವರೂಪಗಳಾದ ಎಲ್ಲ ಗುರುಗಳ ಪಾದಾರವಿಂದಗಳಿಗೂ ಕೂಡ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಂದುವರಿಸಲು ನಾನು ಬಯಸ್ತಾ ಇದ್ದೇನೆ. ಗೀತ ಬಲ್ಲವನಿಗೆ ಜಾಣನಲ್ಲ, ಮಾತು ಬಲ್ಲವ ಜಾಣನಲ್ಲ, ಜಾಣನು ಜಾಣನು ಅತಿ ಜಾಣನು. ಲಿಂಗವನ ನಂಬದಾತ ಜಾಣನ ಜಂಗಮಕ್ಕೆ ಸೋತಾತ ಆತ ಜಾಣನು. ಹೀಗೆ ನಮ್ಮ ಕೂಡಲ ಸಂಗಮ ದೇವರು ಹೇಳಿರುವಂತೆ ಹಳೆ ಬೇರು ಹೊಸ ಚಿಗುರು ಮರ ತಂಪು, ಹಳೆ ಬೇರು ಹೊಸ ಚಿಗುರು ಸೇರಿದರೆ ಮರ ತಂಪು. ಹಾಗೆಯೇ ಹಿರಿಯರು ಮತ್ತು ಕಿರಿಯರ ಸಮಾಗಮವೇ ಸಮಾಜ ಎಂದು ಹೇಳುತ್ತಾ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಆತ್ಮೀಯರಾದ ಸ್ನೇಹಜೀವಿ, ಸುಗುಣಶೀಲರು, ಸ್ನೇಹವಿಗಳು, ವಿದ್ಯಾದಾನಿಗಳು, ಶ್ರೀ ಬಸವೇಶ್ವರ ಸಂಸ್ಥೆಯ ಅಧ್ಯಕ್ಷರಾದ KM ಗಿರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆಯೇ ಈ ನಮ್ಮ ಒಂದು ಕಾರ್ಯಕ್ರಮವನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸಂಪೂರ್ಣವಾಗಿ ನಡೆಸಿಕೊಡ್ಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎರಡನೆಯದು, ನಮ್ಮ ಪೂಜ್ಯ ಗುರುಗಳಾದ ನಮ್ಮ ಬಾಳಿನ ಬೆಳಕು ಮತ್ತು ಕರ್ತವ್ಯ ನಿಷ್ಠೆಯ ಕಾಯಕದ ಯೋಗಿ, ಅಂದು ಇಂದು ಎಂದೆಂದೂ ಕೂಡ ಒಂದೇ ತತ್ವ ಸಿದ್ಧಾಂತವನ್ನು ಪಾಲಿಸುತ್ತಾ ಜೀವನ ಪಾಠದಲ್ಲಿ ಶಿಷ್ಯ ವೃಂದಕ್ಕೆ ಮಾರ್ಗದರ್ಶಕರಾಗಿರುವ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಎಸ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಗಣಿತ ನಮ್ಮೆಲ್ಲರ ಕುಣಿತ, ಗಣಿತ ನಮ್ಮೆಲ್ಲರ ಕುಣಿತ. ಅರ್ಥವಾಗದಿದ್ದರೆ ನಮಗೆ ಅದು ತುಂಬಾ ವ್ಯರ್ಥ ಎನ್ನುವಂತೆ ಕಬ್ಬಿಣದ ಕಡಲೆಯಾದ ಗಣಿತವನ್ನು ಸರಳವಾಗಿ ಬಿಡಿಸಿ ಬದುಕು ಇಷ್ಟೇ ಸರಳವೆಂಬುದನ್ನು ತೋರಿಸಿಕೊಡುತ್ತಿರುವ ಮಾತು ಕಡಿಮೆ ಬರಹದಲ್ಲಿ ತಿಳಿಸಿದ ಮೂಲಿಯಾದ ನಮ್ಮ ನೆಚ್ಚಿನ ಗುರುಗಳಾದ ಬಿ ಕೃಷ್ಣಯ್ಯ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ inspirations figure, topper, not in the teacher. He is the creator in the mind of the student. He is the creator of the student, good mentor, our favorite and beloved teacher, Lakshmi Narayana sir. I would like to heartily welcome to our functions. Teacher is the builder of nation, so we have highly privileged to have a great our English teacher, working encyclopedia, good communication, extraordinary leader, unforgettable face in the mind of the thousands of students fans following is none other than beloved teacher A. Chandraya sir. I would like to welcome Chandraya sir to this memorable function. ಕನ್ನಡದ ಗಣಿ ಮಕ್ಕಳಿಗೆ ಕಣ್ಮಣಿ, ಕನ್ನಡದ ಗಣಿ ಮಕ್ಕಳಿಗೆ ಕಣ್ಮಣಿ. ವ್ಯಾಕರಣವೆಲ್ಲ ಕುಣಿ ಕುಣಿ, ಭಾಷೆಯೆಲ್ಲ ರಸಭರಿತವಾಗಿ ಮಕ್ಕಳ ಮನಸ್ಸನ್ನು ಗೆದ್ದು
ನಮ್ಮ ನೆಚ್ಚಿನ ಗುರುಗಳಾದ KM ಸಿದ್ದಬಸಯ್ಯ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕಯೋಗಿ ಕಾರ್ಯದಕ್ಷತೆಯ ಸರಿಸಾಟಿ ಇಲ್ಲದೆ ದ್ರೋಣಾಚಾರ್ಯರೆಂಬಂತಹ ಪಟ್ಟವನ್ನು ಕಟ್ಟಿ ನಮ್ಮ ಕಾಲೇಜಿನಲ್ಲಿ ಚಟುವಟಿಕೆ ನಿರತರಾದ ಸಂಸ್ಥೆಯ ಏಳಿಗೆಗಾಗಿ ಅಂದು ಇಂದು ಎಂದೆಂದು ಕರ್ತವ್ಯ ನಿರ್ವಹಿಸುತ್ತಿರುವ ಸಂಸ್ಥೆಯ ನೌಕರಾದ ನಮ್ಮ ಎನ್ ಮಹದೇಶ್ವರ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು. ಅದೇ ರೀತಿ ಮತ್ತೊಬ್ಬ ಓರ್ವ ಸಜ್ಜನಿಕೆ ಶಾಂತ ಸ್ವಭಾವದ ಸಂಸ್ಥೆಯ ನೌಕರರಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ನಟರಾಜು ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಸ್ವಚ್ಛತೆಯ ಬದುಕಿಗಾಗಿ ಸ್ನೇಹಿತರಾಗಿ ಎಲ್ಲರೊಂದಿಗೂ ಕೂಡ ಸದಾ ಅಸನ್ಮುಖಿಯಾಗಿ ನಮ್ಮೆಲ್ಲರಿಗೂ ಬೆರೆತಿರುವಂತಹ ಲಕ್ಷ್ಮೀನಾರಾಯಣ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ಈ ಒಂದು ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಾಗಿರಬಹುದು, ಬೇರೆ ಯಾವುದೇ ಪತ್ರಿಕೆಯವರು, ಫ್ಯಾಮಿಲಿಯವರು ಎಲ್ಲರೂ ಕೂಡ ಕರ್ಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಇದರ ಬ್ಯಾಚಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ನಮ್ಮ ಎಲ್ಲರೂ ಕೂಡ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಫುಡ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇಷ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನರಸಿಂಹಮೂರ್ತಿ ಅವರು ಕೈ ಹಿಡಿಬೇಕು, ಬರೋದು ಕಡೆ ಭಕ್ತಿ ಜಾಸ್ತಿ ಮುಂದೆ ಹಿಡಿಬೇಕು. ವೇದಿಕೆ ಸಿಕ್ಕಾದ್ರು ಮಹಾನ್ ಕೊಡ್ತಾರೆ ಸರ್, ದಯಮಾಡಿ ನಾವೆಲ್ಲರೂ ಎಲ್ಲರಿಗೆ ಸಹಕಾರ ಮಾಡೋಣ. ಹೊರಗಡೆ ಇರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರು ಹೊರಗಡೆ ಬರಬೇಕು, ಎಲ್ಲ ಅಭಿಮಾನಿಗಳನ್ನು ಹೊರಗಡೆ ಬರ್ಬೇಕು. ಚಿಕ್ಕ ಎಲ್ಲರೂ ಎಲ್ಲ ಗುರುಗಳು ಸಹ ಇನ್ನೂ 16 ವರ್ಷ ಅವ್ರ ಆರೋಗ್ಯ ಚೆನ್ನಾಗಿರಲಿ, ಇಂಥ ಮಕ್ಕಳಿಗೆ ಮಾರ್ಗದರ್ಶನ ಕೊಡಲಿ ಅಂತ ಹೇಳಿ ಎಲ್ಲರೂ ಬಂದು ಬನ್ನಿ ನಿಂತ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ. ಸೆಕೆ ಆಗ್ತಾ ಇಲ್ಲ, ಫ್ಯಾನ್ ಬರ್ತಾ ಇಲ್ಲ, ಬಂದ್ಮೇಲೆ ಹಾಕ್ತೀವಿ. ದಯಮಾಡಿ ಭಕ್ತಿ ಭಕ್ತಿ ಟೀ ಕುಡಿಯೋದು ನಮ್ಮ ಇಲ್ಲ ಅವರಲ್ಲಿಷ್ಟು ಹೇಳ್ತೀನಿ ನಾನು. ಮತ್ತು ಟೀಚರ್ಸ್ ಅಲ್ಲಿ CR ವೆಂಕಯ್ಯ, CR ನಟರಾಜಿ, MLC NM ಚಂದ್ರಯ್ಯ, M ಲಕ್ಷ್ಮೀನಾರಾಯಣ, KS ಲಕ್ಷ್ಮೀನಾಚಾರ್, PR ಕುಮಾರ್, SCR SC ರೇಣುಮಲ್ಲೇಶ್, ದೇವರಾಜು ನಾನ್ ಟೀಚಿಂಗ್ ಅಲ್ಲಿ, ಆಮೇಲೆ ಗುಣಪ್ಪ ಅವರು, ಕರೀಂ ಸಾಬ್, ರಾಮಕೃಷ್ಣ ಅವರು, ನಮ್ಮ ಜೊತೆ ಹೋಗಿಲ್ಲ ಉಪಾಧ್ಯಾಯರು. ಸ್ಟೂಡೆಂಟ್ಸ್ ಲಿಸ್ಟ್ ಅಲ್ಲಿ ಹನುಮಂತರಾಜು, ಸಾಗರ್, ಹನುಮಂತರಾಜು ಭೀಮಸಾಗರ, ದೇವಿನಮ್ಮ ಭೀಮಸಾಗರ, ನರಸಿಂಹಮೂರ್ತಿ BG ಭೀಮಸಾಗರ, ನರಸಿಂಹರಾಜು ಚಿನ್ನಹಳ್ಳಿ, ಚಿಕ್ಕಮುತ್ತಯ್ಯ ಚಿನ್ನಹಳ್ಳಿ, ಗಂಗಯ್ಯ ಹುರುಮಂಗ, ರಂಗಸ್ವಾಮಿ ಕೋಳಾಲ, ಸುರೇಶ್ ಕೋಳಾಲ, ಹನುಮಂತರಾಜು ಲಕ್ಕೈನಪಾಳ್ಯ, ನೆಕ್ಸ್ಟ್ ರಮೇಶ್ ಸಿಂಗ್ರಹಳ್ಳಿ, ಭೋಗನರಸಿಂಹಯ್ಯ ಕಿನ್ನಾಯಕಹಳ್ಳಿ, ಜಗದೀಶ್ ಹೊಡೆರಹಳ್ಳಿ, ಚಿಕ್ಕರಂಗಯ್ಯ ವಂಶಹಳ್ಳಿ,
ಕೆಂಪಯ್ಯ ಎಲ್ಸಿಗೆರೆ, ಚಂದ್ರಯ್ಯ ಜಿ ಆಲ್ಗುಂಡಳ್ಳಿ, ಇವರಿಷ್ಟು ಜನ ಕೂಡ ನಿಧನರಾಗಿದ್ದಾರೆ. ಒಂದು ನಿಮಿಷಗಳ ಕಾಲ ಮೌನ ಆಚರಿಸಿದ್ದಾರೆ. ಸಂಪ್ರೀತಿಗಳನ್ನ ಹೊಂದಿಸುತ್ತಾ ಈ ಒಂದು ಗುರುವಂದನ ಕಾರ್ಯಕ್ರಮ ಅಥವಾ ಸ್ನೇಹ ಸಂಗಮ ಕಾರ್ಯಕ್ರಮ ಹೇಗೆ ಪ್ರಾರಂಭವಾಯಿತು ಅಂತೇಳಿ ಹೇಳೋದಕ್ಕೆ ಮುನ್ನ ಗುರುಗಳು ಯಾಕೆ ಎಲ್ಲಾ ಬ್ಯಾಟ್ನ ಬಿಟ್ಟು ಈ ಬ್ಯಾಟ್ನಲ್ಲೇ ಯಾಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕಿಂತ ಮುನ್ನ ಗುರು ಅನ್ನೋ ಒಂದು ಶಕ್ತಿ ಹೇಗೆ ಉಂಟಾಯಿತು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಲಿಂಗದಲ್ಲಿ ಶಿಲೆಯುಂಟೆ, ಗುರುವಿನಲ್ಲಿ ನರನುಂಟೆ, ಜಂಗಮದಲ್ಲಿ ಸ್ಥಾವರ ಉಂಟೆ, ನೂರಾರು ಗುರುಗಳಲ್ಲಿ ನೂರಾರು ಸೂರ್ಯೋದಯಗಳಲ್ಲಿ ಎಲ್ಲ ಬಲಿದ ನೀನು, ಏನು ಇಲ್ಲದ ನಾನು, ಸೊಲ್ಲು ಕಲಿಸಿದ ಗುರು ನೀನು, ನೂರಾರು ಗುರುಗಳು ನೂರಾರು ತೆರನಿಹರು, ಆರು ಹರಿಯರು ನಿನ್ನ ಗುರುತನವ, ದೇಶವ ತಿರುಗಿದರು ಕೋಶವನ್ನು ಓದಿದರು, ಈಶವನ್ನ ನೀಯುದ ಮರೆಯದಿರು ಎನ್ನುವ ಹಾಗೆ 1985ರ ಈ ಬ್ಯಾಟ್ನಲ್ಲಿ ಈ ಒಂದು ವಾಟ್ಸಪ್ ಗ್ರೂಪ್ ಏನು ಆನ್ಲೈನ್ ಉಟ್ಕಂತು ಇದು ಬಸವರಾಜನಿಂದ ಉಟ್ಕಂತು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಅಗ್ರಸ್ಥಾನದಲ್ಲಿ ಬಸವರಾಜನ ನನಗೂ ಸಹ ಗ್ರೂಪ್ ಬಂತು. ಯಾರು ಇದು ಮಾಡಿದ್ರು ಅಂತ ನೋಡಿದಾಗ ಅದರಲ್ಲಿ ಮೆಂಬರ್ಸ್ಗಳು ನೋಡ್ತಾ ಬಂತು. ಒಂದ್ ರೀತಿ ನಾವು ನೆನಪಿನ ಆಳಕ್ಕೆ ಹೋದ್ವಿ ನಾವು. ಯಾಕೆಂದ್ರೆ 40 ವರ್ಷಗಳ ನಂತರ ಅವ್ರ ಮುಖಗಳನ್ನ ನೋಡ್ತಾ ಬಂದ್ವಿ. ಮೊನ್ನೆ ಪೂರ್ವಭಾವಿ ಸಭೆಗೆ ಬಂದಾಗ ನಿಜಕ್ಕೂ ನಮ್ಮ ಸಹಪಾಠಿಗಳನ್ನ ಗುರುತಿಸೋದ್ರಲ್ಲಿ ನಾವು ಎಲ್ಲೋ ಹೋದ್ವಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಹೆಣ್ಮಕ್ಳನ್ನ ಗುರುತಿಸ್ತಾ ಇದ್ವಿ, ಗಂಡು ಮಕ್ಳನ್ನ ಗುರುತಿಸಕ್ ಆಗ್ತಾ ಇರ್ಲಿಲ್ಲ. ಈ ಒಂದು ಸ್ನೇಹ ಅಂತಕ್ಕಂಥದ್ದು ಮುದ್ದಿನ ಹಾರ ಇದ್ದಾಗ ಭಾವನೆಗಳಂತಕ್ಕಂಥ ಸೂಜಿ ದಾರದಿಂದ ಪೋಣಿಸಿದಾಗ ಅದೊಂದು ಮುದ್ದಿನ ಹಾರ ಆಗಿ ಇದು ಗುರುವಂದನ ಕಾರ್ಯಕ್ರಮಕ್ಕೆ ಬುನಾದಿ ಆಯ್ತು ಅಂದ್ರೆ ತಪ್ಪಾಗಲ್ಲ. ನಾವು ಗುರುಗಳಿಗೆ ವಂದಿಸ್ತಾ ಇದ್ದೀವಿ. ಗುರುಗಳ ಮುಂದೆ ಗುರುಗಳಿಗೆ ಪಾದಕ್ಕೆ ಪುಷ್ಪಾರ್ಚನೆ ಪುಷ್ಪವನ್ನ ಸಲ್ಲಿಸಿ ನಮಿಸಿದ್ದೀವಿ. ಈ ಒಂದು ಗುರುಗಳನ್ನ ಈ ಸ್ಥಾನಕ್ಕೆ ನಾವು ತರೋದ್ರಲ್ಲಿ ಶಿಷ್ಯರು ನಿಜಕ್ಕೂ ಒಂದು ಚಿನ್ಮಯಾನಂದ ಸ್ವಾಮೀಜಿ ಹೇಳ್ತಾರೆ, ಇಂದು ಎಲ್ಲ ಕಾರ್ಯಕ್ರಮ ಮುಗಿತು, ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ತಲುಪ್ರಿ. ಆದ್ರೆ ನದಿ ಹರಿತಾ ಇದೆ, ಆ ನದಿ ಹರಿತಾ ಇರ್ಬೇಕಾದ್ರೆ ಕತ್ತಲಾಗುತ್ತೆ. ಆ ನದಿಯಲ್ಲಿ ಏನ್ ಸಿಗುತ್ತೋ ಅದನ್ನ ನೀವು ತೆಗೆದುಕೊಂಡು ಹೋಗಿ ಅಂದಾಗ ಮನೆಯನ್ನು ತಲುಪೋಷ್ಟಕ್ಕೆ ನದಿ ದಾರಿ ಬಿಡುತ್ತೆ. ಆ ಕತ್ತಲಲ್ಲಿ ಕೈ ಸಿಕ್ಕಿದ್ದನ್ನ ಶಿಷ್ಯರು ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ಆ ಬೆಳಗಾವಿ ನೋಡಿದಾಗ ಕೈಯಲ್ಲಿ ಕಲ್ಲಲ್ಲ ಮುದ್ದು ರಕ್ತಗಳಾಗುತ್ತೆ. ಎಲ್ಲರೂ ಒಂದೇ ಪ್ರೌಢಶಾಲೆಯಲ್ಲಿ ಓದಿರೋದ್ರಿಂದ ಇಲ್ಲಿ ಓದಿರ್ತಕ್ಕಂಥ ಸಿದ್ಧಗಂಗೆ ಮಠದಲ್ಲಿ ಹೇಗೆ ಪ್ರತಿಯೊಬ್ಬರಿಗೂ ಅನ್ನ ಸಿಕ್ಕಿದೆಯೋ ಹಾಗೆ ಎಲ್ಲರಿಗೂ ಒಂದು ಒಳ್ಳೊಳ್ಳೆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅನ್ನೋದ್ರಿಗೆ ತಪ್ಪೇನೂ ಆಗಲಾರದು. ನಮ್ಮ ಮುಂದೆ ಡಾಕ್ಟರ್ ನಾಗನ್ಮಯ್ಯ ಕೂತಿದ್ದಾರೆ. ಅವರು ನಾವು ಭೇಟಿ ಆಗ್ಬೇಕಾದ್ರೆ ನಾವು ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಅಂತಹ ಶಿಷ್ಯರು ಇಲ್ಲಿ ನಮ್ಮ ಮುಂದೆ ಪ್ರಸನ್ನಯ್ಯ ಕೂತಿದ್ದಾರೆ. ಅವರು ಇದಂ ಶರೀರಂ ಪರೋಪಕಾರಂ, ಎಷ್ಟು ಶಾಲೆಗಳಿಗೆ ಅವರು ಎಷ್ಟು ವಿದ್ಯಾರ್ಥಿಗಳು ನನ್ನಂತಹ ಬಡ ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಪಡ್ತಾ ಇದ್ದಾರೆ ಅಂದ್ರೆ ನನ್ನ ಶಾಲೆಯಲ್ಲಿ 950 ಮಕ್ಕಳು 19 ಸೆಕ್ಷನ್ಗಳು ಸಹ ಇದೆ. ನಾನು ಇವರ ಒಂದು ಕೈಂಕರ್ಯವನ್ನ ನಾನು ಪಡಿಬೇಕಾದ್ರೆ ಈ ಒಂದು ಸ್ನೇಹ ಸಂಗಮ ಗುಂಪೇ ಕಾರಣ. ಯಾಕೆಂದ್ರೆ ಅವರು ಎಲ್ಸ್ಕೆರೆ ಶಾಲೆಯಲ್ಲಿ ಅವರು ಸಂಸ್ಥೆಯಿಂದ ಒಂದು ಸೇವಾ ಕಾರ್ಯ ಮಾಡಿದ್ರು. ಅದನ್ನ ನಾನು ಪಡ್ಕೊಂಡು ನನ್ನ ಶಾಲೆ ನನ್ನ ಸುತ್ತಮುತ್ತ ಎಲ್ಲಾ ಶಾಲೆಗಳು ಸಹ ಅದನ್ನ ತಲುಪಿಸೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ನಾನು ಅನ್ಕೊಂತೀನಿ. ಅದು ಇವರ ಸೇವೆ ಇನ್ನೂ ಅನೇಕ ಶಾಲೆಗಳಿಗೂ ತಲುಪಿದೆ. ನೂರಾರು ಜನ ಈ 85ರಲ್ಲಿ 100 ಜನ ಶಿಕ್ಷಕರೇ ಇದ್ದೀನ ಅಂತ ಅನ್ಕೋತೀವಿ. ನೀವು ನನ್ನ ಕೇಳ್ತಾ ಇದ್ದೆ ಪ್ರಸನ್ನನ್ನ ಹೇಗೆ ಭೇಟಿ ಆಗೋದು ಹೇಗೆ ಕೇಳೋದು ಅನೇಕ. ಯಾಕೆಂದ್ರೆ ಸರ್ಕಾರಿ ಶಾಲೆಗಳಂದಾಗ ಎಲ್ಲವೂ ಸಹ ಸರ್ಕಾರನೇ ಒದಗಿಸಲ್ಲ. ಇಂತಹ NGOಗಳಿಂದ ಅಂದ್ರೆ ಉಳ್ಳವರು ಶಿವಾಲಯಗಳು ನಾನೇನೋ ಮಾಡಲ್ಲ ಬಡವಲಯ ಅದಲ್ಲ. ಇಂತಹ ಎಲ್ಲಾ NGOಗಳು ಅಂದ್ರೆ ಇಂಥ ಚಾರಿಟಬಲ್ ಇದ್ದವರೆಲ್ಲರೂ ಸಹ ಸಹಾಯ ಮಾಡಲ್ಲ. ಇಂದು ನಿಮ್ಗೊಂದು ಒಳ್ಳೆ ಅವಕಾಶ, ಗುರುವಂದನ ಒಂದು ಕಾರ್ಯಕ್ರಮದ ಹೆಸರಲ್ಲಿ ಒಳ್ಳೆ ಅವಕಾಶ ಇದೆ. ಯಾರ್ಯಾರು ಶಿಕ್ಷಕ ವೃತ್ತಿಯನ್ನ ಇದೀರಾ ಅಲಂಕರಿಸಿದ ಅವರೆಲ್ಲರೂ ಸಹ ಇದೀರಾ. ನಮ್ಗೆ ಪ್ರಸನ್ನಯ್ಯ ಸಿಕ್ಕಿದ್ದಾರೆ. ಅಷ್ಟು ಸುಲಭವಾಗಿ ಪ್ರಸನ್ನಯ್ಯ ಡೇಟು ನಾಗಪ್ರಿಯ ಡೇಟು ಸಿಕ್ಕಲ್ಲ. ಯಾಕೆಂದ್ರೆ ಇಂತಹ
ಅದನ್ನ ನಮಗೆ ವಿಜ್ಞಾನ ಜೀವಶಾಸ್ತ್ರ ಬೋಧಿಸ್ತಾ ಇರ್ಬೇಕಾದ್ರೆ AC ಸರ್ ನಾನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೆ, ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಮ್ಮ ಅಂತ ಸರ್ ಬೇಗ ಗಣಿತ ಮಾಡ್ತಾ ಇದ್ದೆ SVS ಸರ್ ಒಂದ್ ದಿವಸ ಲೇಟಾಗಿ ಬಂದು ನಾವು ಕುತ್ಕೊಂಡ್ಬಿಟ್ವಿ, ಲೇಟಾಗಿ ಬಂದು ಪನಿಷ್ಮೆಂಟ್ ಹಿಂದೆಗಡೆ ಹೋಗಿ ಕುತ್ಕೊಂಡು ಬಂದು ನಿಜಕ್ಕೂ ನಾನು ಯಾವುದನ್ನ ಸಹ ಮಾಡ್ತಿಲ್ಲ ಸರ್. ಗಣಿತ PK ಸರ್ ಗಣಿತ ತುಂಬಾ ಚೆನ್ನಾಗಿ ಗಣಿತ ಮಾಡ್ತಿದ್ವಿ, ಅಂದ್ರೆ ಮಾಡ್ತಿದ್ದೆ ಅಂದ್ರೆ ತಪ್ಪಾಗ್ಲಾರ್ದು ನನಗೆ ತುಂಬಾ ಹುರಿದುಂಬಿಸಿದ್ರು. ಒಬ್ಬ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಸೇತುವೆಯನ್ನ ದಾಟಿ ದಡ ತಲುಪದಲ್ಲಿ ಅಥವಾ ಸೇತುವೆಯನ್ನ ಅವರೇ ನಿರ್ಮಿಸ್ಕೊಂಡು ಅವರ ಗುರಿಯನ್ನ ತಲುಪದಲ್ಲಿ ಶಿಕ್ಷಕರ ಪಾತ್ರ ಬಹಳ ಅಮೂಲ್ಯವಾಗುತ್ತೆ. ಅಂತ ಶಿಕ್ಷಕರು ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಎಲೆನ್ ಸರ್, ಇಂಗ್ಲಿಷ್ ಸರ್, ಹಾಗೆ ಈ ಸಂಸ್ಥೆಯನ್ನ ಕಟ್ಟಿ ನೂರಾರು ಜನಗಳಿಗೆ ಅನ್ನಕ್ಕೆ ಮಾರ್ಗದರ್ಶಕರಾದಂತಹ ಶ್ರೀಯುತ ಗಿರೀಶ್ ಸರ್ ಇದ್ದಾರೆ. ಕನ್ನಡ ಸರ್ ಎಲ್ಲಾದರೂ ಎಂತಾದರೆ ನೀನು ಎಂದೆಂದಿಗೂ ನೀ ಕನ್ನಡಿಗರಾಗಿರು. ಎಂತಹ ಗುರುಗಳನ್ನ ಪಡೆದಂತಹ ನಾವೇ ಧನ್ಯರು. ಇಂತಹ ಸಂಸ್ಥೆಯಲ್ಲಿ ಬೆಳೆದ ನಾವು ಅಕ್ಷರ ಮಾತ್ರ ಕಲ್ತಿದ್ದೀವಿ ನಾವು ಅನ್ಕೋತೀವಿ. ಎಲ್ಲೇ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಿ ಈಗೆಲ್ಲ ನಾವೆಲ್ಲ ಪದವೀಧರರಾದ್ರೂ ಸಹ ಈ ಒಂದು ಸಂಸ್ಥೆಯನ್ನ ನಾವು ಮರ್ತಿಲ್ಲ. ಅದಕ್ಕೆ ಕಾರಣವು ಸಾಕ್ಷಿಭೂತರಾಗಿ ಇವತ್ತು ನಾವು ಗುರುವಂದನಾ ಕಾರ್ಯಕ್ರಮದಲ್ಲಿ ನಿಂತಿದ್ದೀವಿ. ಈ ಒಂದು ಗುರುವಂದನಾ ಕಾರ್ಯಕ್ರಮ ಇಷ್ಟು ಇವತ್ತು ನಾವು ಮಾಡ್ತೀವಿ ಅಂತ ಕಾರಣ ಸಾಕ್ಷಿ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ನಾಗನ್ಮಯ ಸೆಕೆಂಡ್ ಇವರೆಲ್ಲ ಹೇಗೆ ಕೂಡ್ಕೊಂಡ್ರೆ ಗೊತ್ತಿಲ್ಲ. ಹನುಮಂತರಾಯಪ್ಪ ಇವರೆಲ್ಲ ಹೇಗೆ ನಂಬರ್ಗಳನ್ನ ಕರೆಕ್ಟ್ ಮಾಡ್ಕೊಂಡು ಗುಂಪನ್ನ ಕಟ್ಟಿ ಹೀಗೆ ಮಾಡ್ಬೇಕು ಕಾರ್ಯಕ್ರಮನ, ಹೀಗೆ ಆಯೋಜನೆ ಮಾಡ್ಬೇಕು ಅಂತೇಳಿ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಕಾರ್ಯಕ್ರಮ. ಇದಕ್ಕೂ ಮುನ್ನ ನಾವು ವೈಯಕ್ತಿಕವಾಗಿ ಅವರವರ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಏನಾದ್ರು ಇದ್ರು ಈ ಗುಂಪಿನಲ್ಲಿ ಸೇರ್ತಾ ಇದ್ವಿ. ಆದ್ರೆ ಈ ಒಂದು ಯೋಜನೆ ನಾವು ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ, ನಮ್ಮ ಗುರುಗಳಿಗೆ ನಮ್ಮನ್ನ ಸಲ್ಲಿಸೋಣ. ಯಾಕೆಂದ್ರೆ ಕಲಿತ ಋಣವನ್ನು ಕಲಿಸಿ ಕಳೆ ಅಂತ ನಾವು ಗುರುಗಳಾಗಿ ಮಕ್ಕಳು ಕಲಿಸ್ತಾ ಇದೀವಿ. ಆದ್ರೆ ಇಲ್ಲಿ ಕಲಿತಿದೀವಿ ನಾವು ಅನ್ನಕ್ಕೆ ಮಾರ್ಗವನ್ನು ಹಂಚ್ಕೊಂಡಿದೀವಿ. ಅದರ ಒಂದು ಋಣವನ್ನ ಈ ರೀತಿ ನಮಿಸಿ, ಈ ರೀತಿ ಒಂದು ಗೌರವವನ್ನ ಅರ್ಪಿಸಿ ಋಣವನ್ನ ಕಳೆಯೋಣ ಅಂತೇಳಿ ಯೋಚಿಸಿ ಅನುಪಾಲನೆಗೆ ತಂದಿರತಕ್ಕಂಥ 85ರ ಎಲ್ಲ ನನ್ನ ಸಹಪಾಠಿಗಳಿಗೆ ನನ್ನ ಹೃದಯಪೂರ್ವಕ ಸಂಪ್ರೀತಿಗಳು. ರತ್ನಮ್ಮವ್ರಿಗೆ ನಾಳೆ ಕೊಟ್ಟರೆ ಮೈಕಲ್ ಮಾತಾಡ್ತಾರೆ, ಸಮಯದ ಅಭಾವ ಇದೆ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ನಿಮಗೆ ನಮ್ಮೆಲ್ಲರ ಪರವಾಗಿ ಗುರುಗಳ ಪರವಾಗಿ ವಂದನೆಗಳು ಅಭಿನಂದನೆ. ಈಗ ವೇದಿಕೆ ತಡವಾಗಿ ಒಂದು ಅಣ್ಣನ ಗಣೇಶ್ ಅವರು ವೇದಿಕೆ ಅಧ್ಯಕ್ಷತೆ ವಹಿಸಿ ಈಗ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಮುಗಿಯೋರು ತಾವು ವೇದಿಕೆಯನ್ನ ಅಧ್ಯಕ್ಷತೆ ವಹಿಸಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ತಡವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಎಲ್ಲರ ಪರವಾಗಿ ನಾನು ನಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈಗ ನಮ್ಮೂರು ಕಾಲದಲ್ಲಿ ಈಗ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ ಸುಮಾರು 30 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ನಾನಿರೋದು ಬೆಂಗಳೂರಲ್ಲೇ ಕಿರ್ಲೋಸ್ಕರ್ ಲೇಔಟ್, ಹೆಸರುಘಟ್ಟ ರಸ್ತೆ ಕಿರ್ಲೋಸ್ಕರ್ ಲೇಔಟ್ ಇದ್ದೀನಿ. ಸಾಕು, ಇಲ್ಲ ಜಾಸ್ತಿ ನಾನೇ ಮಾತಾಡಿದ್ರೆ ಬೇರೆ ಬೈತಾರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾನು ಇದೇ ಕಾಲೇಜಲ್ಲಿ ಕೋಲಾರದಲ್ಲಿ ಬಸವೇಶ್ವರ ಸಮೀಪ ಆಂಗ್ಲ ಉಪನ್ಯಾಸಕನಾಗಿ ನಿರ್ವಹಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ವೇಣು ನಾಗೇಶ್ ಅಂತ. ನಮ್ಮದು ಹುಡುಗ ಈಗ ವಾಸ ಬೆಂಗಳೂರಲ್ಲಿ. ನಾನು ಮೀಡಿಯಾ ಕ್ಷೇತ್ರದಲ್ಲಿ ಅಂದರೆ ಟೆಲಿವಿಷನ್ ಫೀಲ್ಡಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಚಪ್ಪಳೆ ಇಲ್ಲ, ಸೊಳ್ಳೆ ಇಲ್ಲ ಸರ್. ಅದಕ್ಕೆ ಸೊಳ್ಳೆ ಇಂಥ ಸಹಪಾಠಿಗಳ ಜೊತೆ ಓದಬೇಕಾದ್ರೆ ತುಂಬಾ ಸಂತೋಷ ಆಗ್ತದೆ. ಇಂಥ ಗುರುಗಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿ ಇದಕ್ಕೊಳ್ಳಲ್ಲ. ಸ್ವಾಮಿ ಜೈನವ್ರ ಮಗ ಅಂತ ಇದೇ ಶಾಲೆ ನೋಡಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಜೀವನ ಮಾಡ್ತಾರೆ. ನೆಕ್ಸ್ಟ್ ಓದ್ಬೇಕಾದ್ರೆ ಪ್ರತಿಯೊಂದು ಅವ್ರ ಕಡೆಯಿಂದ ತಕ್ಷಣಕ್ಕೆ ಒಂದು ಪ್ರೈವೇಟ್ ಕಂಪನಿ ಮ್ಯಾನೇಜಿಂಗ್ ಬ್ಯಾಂಕ್ ಮಾಡಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಕೃಷ್ಣ ಅಂತ ಎಚ್ಕೆರೆಯಿಂದ ಬರ್ತಾ ಇದ್ದೆ. ಈಗ ಬೆಂಗಳೂರಲ್ಲಿ ನ್ಯೂ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸ್ತೀನಿ. ನಮಸ್ತೆ, ನನ್ನ ಹೆಸರು ರತ್ನಮ್ಮ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ SHD ಬೆಂಗಳೂರು ಉತ್ತರ ವಲಯ 1ರಲ್ಲಿ
ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮಾತಾಡ್ತಿಲ್ಲ. ಸಾವಿತ್ರಮ್ಮ ಅಂತೇಳಿ ನಾನು ಟೀಚರ್ ಆಗಿದ್ದೀನಿ. ಇಕ್ಕಲ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ರತ್ನಮ್ಮ ಅಂತ. ಪುತ್ತಳ್ಳಿಯವರು ನಾವು ಬೆಂಗಳೂರಲ್ಲಿ. ನಮಸ್ಕಾರ, ನನ್ನ ಹೆಸರು ಜಯಮ್ಮ ಅಂತ ಬೆಂಗಳೂರಿನಿಂದ ಬರ್ತಾ ಇದ್ದೆ. ನಮ್ಮ ಮಾಸ್ಟರ್ ಹೇಳಿದ್ದೀವಿ ಏನು ಮಾತಾಡ್ತಾರೆ ಕಿನ್ನಾಂಕಣಿಯಿಂದ ಬರ್ತಾ ಇದ್ದೆ. ನಾವು ಹೊಸ ಬೆಂಗಳೂರಲ್ಲಿ. ನನ್ನ ಹೆಸರು ಅನ್ನಪೂರ್ಣ ಅಂತ. ನಮ್ಮ ತಂದೆ ಜೈಮಸ್ ಬಸ್ಸಲ್ಲಿ ಡ್ರೈವರ್ ಆಗಿದ್ರು. ಎಲ್ಲರಿಗೂ ಚಿರಪರಿಚಿತ ಅನ್ಕೊಳ್ತೀನಿ. ಆದ್ರೆ ನಮ್ಮ ತಂದೆ ಇಲ್ಲ ಈಗ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೊಸಪೇಟೆಯಲ್ಲಿ 26 ವರ್ಷ ಕೆಲಸ ಮಾಡಿದೆ. ಈಗ ರೀಸೆಂಟ್ ಆಗಿ ಕೋಲಾರ ಸ್ಕೂಲ್ಗೆ ನನಗೆ ಟ್ರಾನ್ಸ್ಫರ್ ಆಗಿದೆ. ಒಂದು ವಾರ ಆಗಿದೆ ನನ್ನ ಡ್ಯೂಟಿ ಜಾಯಿನ್ ಆಗಿ. ನನಗೆ ಎಲ್ಲ ವೃತ್ತಿ ಜೀವನದಲ್ಲಿ ಬಹಳ ಚೆನ್ನಾಗಿದ್ದೀನಿ. ದೇವರ ಆರೋಗ್ಯ ಚೆನ್ನಾಗಿದೆ. ಹಿರಿಯರ ಆರೋಗ್ಯ ಎಲ್ರಿಗೂ ನಮಸ್ಕಾರ. ಅದು ನಮ್ಮೂರಿಗಿದೆ ಕೋಲಾರ. ನರಸಿಂಹಯ್ಯ ಮಕ್ಕಳು. ನಾನು ಇದೇ ಶಾಲೆಯಲ್ಲಿ 1985ರಲ್ಲಿ SSLC ಗ್ರೇಡ್ನಲ್ಲಿ ಓದಿ ಈಗ ಟೀಚರ್ ಆಗಿದ್ದೀನಿ. ಟೀಚರ್ ಆಗಿ ತುರುವೇಕೆರೆ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು 34 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳೆಲ್ಲರೂ ಕೂಡ ತುಂಬಾ ಎಜುಕೇಶನ್, ನಮಗೆ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಮತ್ತೆ MA B.Ed. ನಮ್ಮ ಮಕ್ಕಳೆಲ್ಲರೂ ಚೆನ್ನಾಗಿ ವಿದ್ಯಾವಂತರಾಗಿ ಈಗ ನನಗೆ ನಾವು ತುಂಬಾ ಚೆನ್ನಾಗಿದ್ದೀವಿ. ನಾನು ಈಗಿನ ಈ ಒಂದು ಸ್ನೇಹ ಸಂಗಮ ಕಾರ್ಯಕ್ರಮಕ್ಕೆ ಬಂದು ಗುರುಗಳನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲ ಸ್ನೇಹಿತರು ಪ್ರತಿ ವರ್ಷದಂತೆ ಇದೇ ರೀತಿ ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ ಬನ್ನಿ ಸರ್, ನಮ್ಮ ಕಾಲೇಜು ಇದೇ ಸ್ಕೂಲಲ್ಲಿ ನಾನು SSLC PUC ಉತ್ತಮವಾಗಿ ಓದ್ತಾ ಇದ್ದೆ. ನಾವು ಗುರುಗಳನ್ನ ಎಂದೂ ನೋಡಕ್ಕಾಗಿರಲಿಲ್ಲ. DK ಅವರು ಮಾತ್ರ ಸಿಕ್ಕರು. ಯಾರು ಸಿಕ್ತಿರ್ಲಿಲ್ಲ. CRR ನೋಡಕ್ ಹೋದೆ, ಅವ್ರು ಇಲ್ಲ ಅಂತ ಹೇಳಿದ್ರು. SRS ಕೋರ್ಸ್ ಓನರ್ ಮಾತಾಡಕ್ ಹೋಗಿದ್ದೆ. DK ಅವ್ರು ಮಾತ್ರ ಸಿಕ್ಕರು ಮಾರ್ಕೆಟ್ ಅಲ್ಲಿ, ಯಾರು ಸಿಕ್ತಿರ್ಲಿಲ್ಲ. ಈಗ ನಮ್ಮ ವಿದ್ಯಾರ್ಥಿಗಳು ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಅವ್ರ ಹೆಸರು ಕಾಣಕ್ಕಾಗಲ್ಲ. ಇದೇ ಕಾರ್ಯಕ್ರಮ ಹಿಂಗೆ ನೆಕ್ಸ್ಕೊಂಡು ಹೋಗ್ಲಿ ಅಂತ ಗುರುಗಳಿಗೂ ನಮ್ಮ ಸ್ನೇಹಿತರುಗಳಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ.
ದಯಮಾಡಿ ನಿಮ್ಮ ಹೆಸರು ಒಂದು ನಿಮಿಷ ಒಂದು ಸೆಕೆಂಡ್ ಮುಗಿಬೇಕು ಅಷ್ಟು ಬೇಗ, ಯಾಕಂದ್ರೆ ಎಲ್ಲರೂ ಮಾತಾಡ್ಬೇಕಲ್ಲ. ಅದೆಲ್ಲ ಇಲ್ಲ, ಆಮೇಲೆ ಮಾತಾಡಿ. ಗಾಲಿ ವಾಸಂತ ಬೆಂಗಳೂರಲ್ಲಿ ಸರ್ಕಾರಿ ಪಾಠಶಾಲೆಯ ಒಳಗಡೆಯಲ್ಲಿ ನಾನು ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ವಾಸವನ್ನು ಬೆಂಗಳೂರಿನಲ್ಲಿ ನನ್ನ ಹೆಸರು ರಂಗಾಯ ಅಂತ, ನಾನು ಶಿವಸಂದ್ರ, ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಟರಾಜ್ ಅಂತ, ಚಿನ್ನಹಳ್ಳಿ. ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾನು ಶಿವರಾಜು, ಚೆಕ್ಕನಹಳ್ಳಿ ಪ್ರೈವೇಟ್ ಕಂಪನಿಯಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಹನುಮಂತರಾಯಪ್ಪ. ನಮ್ಮದು ತಾವಕಳ್ಳಿ. ನಮ್ಮ ಪಟೇಲ್ ಲಕ್ಷ್ಮೀನರಸಪ್ಪನವರು ಬಹಳ ಚೆನ್ನಾಗಿ ನಮ್ಮೂರಲ್ಲಿ ಬಹಳ ಅಭಿಮಾನದಿಂದ ಎಲ್ಲರೂ ಚೆನ್ನಾಗಿ ಆರೋಗ್ಯ ಆಯಾಸ ಎಲ್ಲರಿಗೂ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮದು ವ್ಯವಸಾಯ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ನಮ್ಮ ಲಕ್ಷ್ಮೀನರಸಪ್ಪರು ಕಷ್ಟ ಆದ್ರೂ ನಮ್ಮ ತಾವಕಳ್ಳಿಯಲ್ಲಿ ಹುಡುಗರು ಅಷ್ಟೇ ಮಾಡ್ತಾರೆ. ಇವತ್ತು ಅಷ್ಟೇ, ಅವತ್ತು ಅಷ್ಟೇ. ಹುಡುಗರೆಲ್ಲ ಮನೆ ಹತ್ರ ಬಂದು ನಮ್ಮ ಹಾಸ್ಟೆಲ್ನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್, ಸರ್ಕಾರಿ ಶಿಕ್ಷಕರ ಸಮಸ್ಯೆ ಜಯರಾಮೂರ್ತಿ, ನಾನು ತಿನ್ಸಲ್ಲ, ನಾನು TCH ಕಾರ್ಯಕ್ರಮ ಸಿಗಲಿಲ್ಲ. ಹಾಗಾಗಿ LIC ಪ್ರತಿನಿಧಿಯಾಗಿ ಆ ಶಿಕ್ಷಕರು ಏನು ತಿಳಿದಿದ್ರು ಅಷ್ಟೇ ಸಂಪಾದನೆ ಇರೋದು. LIC ಪ್ರತಿನಿಧಿಯಾಗಿ ಬೇಕಾಗಿದೆ. ಹೆಸರು ದೇವರಾಜ್ ಉಂಟು, ಅಲ್ಲಿ ಬೈಕ್ ಕರೆಕ್ಟಾಗಿ ಬರುತ್ತೆ. ಮೈಕ್ ಈಗ ಹತ್ರ ಇಟ್ಕೊಂಡು ಮಾತಾಡಿ ಸಾಹೇಬ್ರೆ. ಎಸ್ ಹನುಮಂತರಾಯಪ್ಪ, ಒಡೆಯರಹಳ್ಳಿ, ಚಿಕ್ಕನಹಳ್ಳಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ಚಪ್ಪಾಳೆ ಜೋರ ಹೊಡೆಯೋಣ, ಹೆಸರಿನಲ್ಲ ದಯಮಾಡಿ. ಹನುಮಂತರಾಯಪ್ಪ ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀವಿ, ಕನ್ಸ್ಟ್ರಕ್ಷನ್ ಫೀಲ್ಡ್ ಕೆಲಸ ಚಪ್ಪಾಳೆ ಹೊಡೆಯಬೇಕು ಜೋರಾಗಿ, ಬರ್ತಾ ಇಲ್ಲ. ನನ್ನ ಹೆಸರು ಮುತ್ತಯ್ಯ ಅಂತ, ನಾನು ಮಹೇಶ್ಪಾಳ್ಯದಿಂದ ಬಂದಿದ್ದೆ. ಪ್ರಸ್ತುತ ನಾನು ಈಗ ಎಜುಕೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರು EO ಆಗಿ ಕೆಲಸ ನಿರ್ವಹಣೆ ಮಾಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವರ್ಧನ್, ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ಹನುಮಂತರಾಯಪ್ಪ KC, ನಾನು ಇಲ್ಲೇ ಪಕ್ಕ ಸರ್ಕಾರಿ ಪ್ರೌಢಶಾಲೆ ಚಿನ್ಸಂದ್ರದಲ್ಲಿ ಕಾರ್ಯನಿರ್ವಹಿಸ್ತೇನೆ. ನನ್ನ ಹೆಸರು DK ಸಿದ್ದಲಿಂಗಯ್ಯ, ಹೊಸಕೆರೆ ಸುಜ್ಞಾನ ನಿಕೇತನ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅನುದಾನಿತ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಹೆಸರು ಗೋಪಾಲ ಅಂತೇಳಿ, ನಾವು ಚಿನ್ಸಂದ್ರದಿಂದ ಬರ್ತಾ ಇದ್ವಿ. ಈಗ ನಾನು ಚಿತ್ರಘಟ್ಟ ತಾಲೂಕು ಚಿತ್ರಾಪುರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಎಲ್ಲ ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಮಧ್ಯಾಹ್ನದ ವಂದನೆಗಳು. ನನ್ನ ಹೆಸರು ಗಂಗರಾಜು, ಟೈಲರಿಂಗ್ ಕೆಲಸ ಮಾಡುತ್ತಿದ್ದೇನೆ. ಎಲ್ಲ ನಮ್ಮ ಸ್ನೇಹಿತರಿಗೂ ನನ್ನ ಹೆಸರು ನಂಜುಂಡಯ್ಯ ಅಂತೇಳಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ನಾನೀಗ ಪ್ರಸ್ತುತ ವಾಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ನಟರಾಜ್ ಅಂತ, ಎಲ್ಲ ಆತ್ಮೀಯ ಗುರುಗಳಿಗೂ ಆತ್ಮೀಯ ಸ್ನೇಹಿತರಿಗೂ ವಂದನೆಗಳು. ಚಪ್ಪಾಳೆ ಹೊಡೆಯೋದು ಜೋರಾಗಿ. ನಮಸ್ಕಾರ, ನಾನು 1985ನೇ ಬ್ಯಾಚ್, RN ಮೂರ್ತಿ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೀಫ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ. ನನ್ನ ಹೆಸರು ನಾಗರಾಜು, ಗೋಣಿಹಳ್ಳಿ, ವ್ಯವಸಾಯ ಮಾಡ್ತಾರೆ. ನನ್ನ ಹೆಸರು ನಾರಾಯಣ ಅಂತ, ರಂಗಾಪುರದಿಂದ ಬರ್ತಾ ಇದ್ದೆ. ಪ್ರಸ್ತುತ ಈಗ ಒಕ್ಕಲಿಗರ ಸಂಘ ಅನುದಾನಿತ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ನಟರವರು ಸಹಪಾಠಿಗಳು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮುದ್ದಯ್ಯಪ್ಪ ಅಂತ, ನಾವು
ಕುರ್ಗಾಳಿ ಮುದ್ದಯ್ಯಪ್ಪ. ನನ್ನ ಎಲ್ಲ ಪೂಜ್ಯ ಗುರುಗಳಾದಂಥ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸ್ನೇಹಿತರಿಗೂ ನನ್ನ ವಂದನೆಗಳು. ನಾನು ರಾಜಗೋಪಾಲ್ ಅಂತ ನನ್ನ ಹೆಸರು. ಇಲ್ಲೇ ಪಕ್ಕದಲ್ಲಿ ಬ್ಯಾಟರಾಯನಪಾಳ್ಯ. ನಾನು ಒಬ್ಬ ನಿವೃತ್ತ ಚಾಲಕನಾಗಿ KSRTCಯಲ್ಲಿ ನಿವೃತ್ತಿ ಹೊಂದಿದ್ದೇನೆ. ನಾನು ಕಾಲದಲ್ಲಿಂದ KS ನಂಜಪ್ಪ ಅಂತ ಬರ್ತಾ ಇದ್ದೆ. ನಾನು ವ್ಯವಸಾಯ ಮಾಡ್ತಾ ಇದ್ದೆ. ನಮ್ಮ ಹೆಸರು ರಂಗಮ್ಮಯ್ಯ, ಕಾಟೇನಹಳ್ಳಿ, ಸಿರಾ ತಾಲೂಕಲ್ಲಿ ಟೀಚರ್ ಆಗಿ ಕೆಲಸ. ನಮಸ್ಕಾರ, ನಾನು ನಾಗಮ್ಮಯ್ಯ ಅಂತ ಹೇಳಿ ಈಗ ಸೆಂಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕಾಮರ್ಸ್ ಇನ್ಸ್ಟಿಟ್ಯೂಟ್ ಅದರಲ್ಲಿ ಡೈರೆಕ್ಟರ್ ಕೆಲಸ. ಹೌದು ಸರ್, ಕಾಟೇನಹಳ್ಳಿ. ನಾನೀಗ DO ಆಗಿ ಕೋಲಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಮೊದಲನೇದಾಗಿ ನಮ್ಮ ಗುರುಗಳಿಗೆ ನಮಸ್ಕಾರ, ಎಲ್ಲ ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ನಮ್ಮ ಹೆಸರು ಶ್ರೀರಂಗ ಅಂತೇಳಿ ದಾವಣಗೆರೆ ಮಾಡ್ತಾ ಇದ್ದೆ, ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ತೆ. ನಾನು ಲೀಗಲ್ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ ನಿವೃತ್ತ ಪ್ರೌಢ ಶಾಲಾ ಶಿಕ್ಷಕ. ಸೊ ಹಾಗಾಗಿ ನನಗೆ ಕೊನೆಯದಾಗಿ ಮಾತಾಡಲಿಕ್ಕೆ 1 ನಿಮಿಷ 2 ನಿಮಿಷ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಅವಕಾಶ ಇದೆ. ನನ್ನ ಬ್ಯಾಚು 1970 ಧನ್ಯವಾದಗಳು. ಆಮೇಲೆ ನಿಮ್ಗೆ ಅವಕಾಶ ಕೊಡ್ತೀವಿ. ನನ್ನ ಹೆಸರು ಪರಮೇಶ್ ಅಂತ, ಹಿಂಗಳ್ಳಿ ಬದಲಿಂದ ನಾವು ಬರ್ತಾ ಇದ್ವಿ. 2 ಊರ ಮಧ್ಯ ಊರ ವಾಸ ಮಾಡಿದ್ವಿ. ನಮಸ್ಕಾರ, ನಾನು ಅನ್ಸೂಯ, ಬ್ಯಾಟರಾಯನಪಾಳ್ಯದಿಂದ ಬರ್ತೀವಿ, ನಾಗರಬಾವಿನಲ್ಲಿ. ಎಲ್ಲರಿಗೂ ನಮಸ್ತೆ. ನಮ್ದು ಕೋಲಾರ ವ್ಯಾಪಾರ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಪುಟ್ಟಮ್ಮ, ಆಲ್ಗೊಂಡಳ್ಳಿ. ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಎಲ್ಲರೂ ಹೀಗೆ ಮೈಕ್ ತಗೊಂಡ್ರೆ ನಮಸ್ತೆ. ನಾನು ನಮ್ಮೂರು ಎಲ್ಸ್ಕೆರೆ. ನನ್ನ ಹೆಸರು ಚಿಕ್ಕಯ್ಯಮ್ಮ. ನಮ್ಮ ತಂದೆ ಬಂದು ಮುದ್ರಾಯಪ್ಪನಿಗೆ ಎಲ್ಲರಿಗೂ ಗೊತ್ತಿದೆ. ಅವರ ಮಗಳು ನಾನು. ನಾನು PC ತಗೊಂಡು ಹೋಗ್ಬೇಕಂದ್ರೆ ನಮ್ಮ ಎಕ್ಸ್ಪ್ರೆಸ್ ಹೇಳಿದ್ರು, ಏನಮ್ಮ ನೀನು ಮುದ್ರಾಯಪ್ಪನ ಮಗಳ? ನಾನು ಮಾಸ್ಕಡಲ್ಲಿ ನೋಡೇ ನಿಮ್ಗೆ ಗೊತ್ತಿದ್ದು. ನಾನೆಲ್ಲ ರೈತರ ಮಗಳು ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಅದೇ ರೀತಿ ಬರ್ತಾ ಇದ್ದೆ, ಅದೇ ರೀತಿ ಫಾಲೋ ನಮಸ್ತೆ, ನನ್ನ ಹೆಸರು ಅಕ್ಕಮ್ಮ ಅಂದ್ಬಿಟ್ಟು ಹಿಂಸಂದ್ರ, ಬೆಂಗಳೂರಲ್ಲಿ ವಾಸ ಇದ್ದೀನಿ. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಚಿನ್ನಹಳ್ಳಿಯಿಂದ ಬರ್ತಾ ಇದ್ದೆ. ಚಿನ್ನಹಳ್ಳಿಯಿಂದ ಬರ್ತಾ ಇದ್ದೆ. ನಮಸ್ಕಾರ ಮಾಡಿ ಕೇಳಿಸ್ಕೊಳ್ಳಿ, ಹೆಸರು ಗೊತ್ತಾಗಲ್ಲ ನಿಮಗೆ. ಮೈಕ್ ಹತ್ರ ಎಲ್ಲ ಗುರುಗಳು ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ್ ಅಂತ, ಬೆಂಗಳೂರಿನಲ್ಲಿ ಬರ್ತಾ ಇದ್ದೆ. ಈಗ ಒಂದು ನನ್ನ ಹೆಸರು ರಾಮಮೂರ್ತಿ ಅಂತ ಹೇಳಿ, ಕೋಲಾರ ವ್ಯವಸಾಯ ಮಾಡ್ತೀನಿ. ಗುರುದೇವ ನಮಃ. ಇಲ್ಲಿ ಬಹುತೇಕ ಹನುಮಂತರಾಯರಿದ್ದೀರಿ. ನನ್ನ ಹೆಸರು ಹನುಮಂತರಾಯಪ್ಪ PK ಅಂತ ಹೇಳಿ, ಪಕ್ಕದ ಪುರದಲ್ಲಿ. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಕವಿಯಾಗಿ ಕೆಲವೊಂದು ಪುಸ್ತಕಗಳನ್ನ ಬರೆದಿದ್ದಾರೆ. 3 ಪುಸ್ತಕಗಳನ್ನ ಬಿಡುಗಡೆ ಮಾಡುವ ಹಂತದಲ್ಲಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಲೋ, ಗ್ರೀನ್ ಪಾಂಡೆ ಬಂದು ನಾನು ನರ್ಸರಿ, ಸಸಿ, ರೈತರಿಗೆ ಸರ್ಕಾರಿ ಹೂವು ಐಟಮ್ ನರ್ಸರಿ ಇಟ್ಟಿದ್ದೀನಿ. ವೆಹಿಕಲ್ ಎಲ್ಲ ರೈತರಿಗೆ ಬೇಕಾದಂಥ ವೆಹಿಕಲ್ ಡಿಪಾರ್ಟ್ಮೆಂಟ್ ಇಟ್ಟಿದ್ದೀನಿ. ಆರೋಗ್ಯ ಇರ್ತೀನಿ. ನಮಸ್ತೆ, ಈಶ್ವರಯ್ಯ ಅಂತ. ನಮಸ್ತೆ, ರಘುವಯ್ಯ, ಬೆಂಗಳೂರಲ್ಲಿ ಕೆಲಸ.
ಈಗ ನಮ್ದೇನು 85 ಸ್ನೇಹ ಸಂಗಮ ಇದೆ, ಅದು ಒಳ್ಳೆ ಇದ್ರಾಗಿ ನಡೀತಾ ಇದೆ. ನಾನೊಂದು ವಾಟ್ಸಪ್ನಿಂದ ಎಲ್ಲ ಅಪ್ಗ್ರೇಡ್ ಆಗುವಂತ ಸಮಸ್ತ ನಮ್ಮ ಒಂದು 85 ಇದಕ್ಕೆ ನಮಸ್ತೆ ಮಾಡುತ್ತಾ, ಈಗ ನನ್ನ ಹೆಸರು ಹೊಸಳಪ್ಪ ಅಂತ, ನಾನು ಸಹ ಶಿಕ್ಷಕನಾಗಿ ಕೊಡಗೆರೆ ತಾಲೂಕಿನಲ್ಲಿ GMTS ಅರಪನಹಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೂ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಡೈರೆಕ್ಟರ್ ಆಗಿದ್ದೀನಿ. ಈಗ ಎಲ್ಲ ಸಣ್ಣ ಬದಲಾವಣೆ. ನಮ್ಮ ಕಾಲೇಜಿಗೆ ಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸಕ್ಕೋಸ್ಕರ ಸಂಪೂರ್ಣ ಕಾಯಕವಾಗಿ ಸೇವಿಸಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಅಗಲಿದ್ದಾರೆ. ಆದರೆ ಅವ್ರನ್ನ ನಾವು ಆಕಸ್ಮಿಕವಾಗಿ ಅದು ಮಿಸ್ ಆಗಿತ್ತು, ಆದ್ದರಿಂದ ಕ್ಷಮೆ ಇದೆ. ನಮ್ಮ ಕಾಲೇಜಿನ ಡೈರೆಕ್ಟರ್ ಆಗಿರ್ತಕ್ಕಂತಹ ಹಾಗೂ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಗಿರೀಶ್ ಅವರ ತಾಯಿಯಾಗಿರ್ತಕ್ಕಂತಹ ಶಿವಣ್ಣವರಿಗೂ ಹಾಗೂ ಮತ್ತೊಬ್ಬರು ಜಯಣ್ಣ ಸರ್ ಅವರಿಗೂ ಕೂಡ, ಲಿಂಗಣ್ಣವರ ಮಹಾರಾಷ್ಟ್ರದ ಜಯಣ್ಣನವರು ಅವರಿಬ್ಬರು ಕೂಡ 1 ನಿಮಿಷಗಳ ಕಾಲ, ಅವರು ಮಲ್ಲಪ್ಪ ಶೆಟ್ಟಿ ಅವರು ಕೂಡ ನಾವು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಿಕ್ಕೆ ಕಲಿಸಬೇಕು ಅಂತ ಮಾಡ್ಬೋದು.
ಪೂರ್ತಿಯಾಗಿ 25 ವರ್ಷ ಆದರೂ ಕೂಡ ಯಾಕೆ ಕರ್ಕೊಂಡ್ಬಂದು ಈ ಒಂದು ತೀರ್ಮಾನ ಮಾಡಿದ್ದಕ್ಕೆ ನಿಜವಾಗ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಸಂತೋಷಭರಿತವಾಗಿ ನಮ್ಮ ಅವರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಕೀರ್ತಿ ಸಂಪಾದನೆ ಮಾಡಲಿ ಅಂತ. ಮತ್ತೆ ಒಂದು ವಿಷಯ, ಈ ಕಾಲೇಜ್ ಪ್ರಾರಂಭ ಆಯಿತು ನಿಮ್ಗೆ ಯಾರು 1963 ಇಸ್ವಿಯಲ್ಲಿ ಸೆಕೆಂಡ್ ಇಲ್ಲಿರೋ ಜನ ಮಾಡ್ಕೊಂಡಿದ್ದೀರಿ. ಯಾರು ವಿದ್ಯಾಭ್ಯಾಸದ ಬಗ್ಗೆ ಅವರಿಗೆ ಗಮನವಿಲ್ಲ, ಬೇಕು ಇಲ್ಲ. ಒಂದು ಅತಿರೇಕಿತ ಘಟನೆ ನಡೆದ್ಬಿಟ್ಟು ಅದೇನು ಅಂದ್ರೆ ವಾತಾವರಣದಲ್ಲಿ ನೀವು ಕೇಳಿದ್ರೆ ಮೈಕ್ ಹತ್ರ ಕುತ್ಕೊಂಡು ಹಿಡ್ಕೊಂಬಿಡಿ. ಅವ್ರದೇ ಮೈಕ್ ಹತ್ರ ಕೊಡೋಣ ಸಾಕು. ಅವರು ಅದು ಅದ್ಭುತ ಮಕ್ಕಳಿಗೆಲ್ಲ ಕೊಳವಕ್ಕೆ ಆ ಪೋಸ್ಟ್ ಅವಾಗ ಕೊಳವಕ್ಕೆ ಬಂತು. ಅಪ್ಲೈ ಮಾಡಿರುವಲ್ಲ, ನಮಗೆ ಗೊತ್ತಾಯ್ತಲ್ಲ ಇನ್ಸ್ಪೆಕ್ಷನ್ ಬಗ್ಗೆ ನೀವು ರೆಡಿ ಆಗಿ ಅಂತ ಬಂದಿರ್ತಾರಲ್ಲಿ. ಅವಾಗ ಅವರ ಅಷ್ಟರಲ್ಲಿ ರವಿ ಅಂತ ಈಗಲಿದ್ದಾರೆ, ಅವ್ರ ತಂದೆ ಸೂರತ್ ಅವ್ರಿಗೆ ಇಂಥವೆಲ್ಲ ಬಂದ್ಬಿಟ್ಟಿದ್ದಲ್ಲ. ನಾವಾಗ ಅದೇ ಬಂದ್ಬಿಟ್ಟಿದ್ದೆ, ನಾವೇ ಕೊಡ್ಬೇಕು, ಏನ್ ಮಾಡೋಣ ಇಲ್ಲ ಅಂತ. ಅವಾಗ ಒಂದು ಏನೇನು ಮಾಡ್ಬೇಕು ಅಂತ ಕೇಳಿದ್ರು. ಈಗ ಒಂದು ಸೊಸೈಟಿ ರಿಜಿಸ್ಟರ್ ಮಾಡಬೇಕು, ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಮಾಡಿದ್ರೆ ಸೊಸೈಟಿ ರಿಜಿಸ್ಟರ್ ಮಾಡಿದ್ರೆ ನೀವು ಪ್ರಯತ್ನ ಮಾಡ್ಬೋದು. ಆಗ ಪ್ರಯತ್ನ ಎಲ್ಲ ಮಾಡಿ ಹೋಗಿ ಅವರು ಬೆಂಗಳೂರಲ್ಲಿ ಸೂಪರ್ಡೆಂಟ್ ಇದ್ರು. ಅವರು ತುಂಬಾ ಪಟ್ಟಿದ್ರು, ಅಭಿಮಾನ ಅವ್ರು ನಮ್ಮ ತಾಲೂಕಿಗೆ ಸ್ಕೂಲ್ ಕೊಡೋದು ನಮ್ಗೆ ಹಾಗೆ ಬನ್ನಿ ಮಾಡಿ ಅಂತ. ಇದು ಯಾಕೆಂದ್ರೆ ಯಾರು ವ್ಯಾಪಾರ ಹೋಗೋರಲ್ಲ, ಓಡಾಡೋರು ಹೋಗೋರು. ಯಾಕೆಂದ್ರೆ ಒಂದಿನ ವ್ಯಾಪಾರ ಬಿಟ್ಟು ಹೋಯ್ತು ಅಂತವ್ರು. ಆಗ ಅವರು ಓಡಾಡಿ ಸೂರತ್ ಓಡಾಡಿ ಮಾಡಿದ್ರು ಪಾಪ. ಆಗ ಅವರು ಇವರು ಚಿಕ್ಕಂದ್ರೆ ಅವಾಗ ತುಪ್ಪದಲ್ಲಿ ಬೇಯಿ ಬಸೋದವರು ಅವ್ರು ಕೊಡ್ತಿದ್ದೀವಿ ಮೊದಲು ನೋಡಿದ್ರು ರಂಗಾಚಾರ್ಯ ಜಮೀನು ಕೊಟ್ಬಿಡ್ತೀನಿ, ಇದೆ ನೀವು ಮಾಡ್ಬಿಡಿ ಸರ್, ಉಚಿತ ಕೊಟ್ಬಿಡ್ತೀನಿ ನಾನು ಜಮೀನು. ರಸ್ತೆ ಮೇಲೆ ರೀ ರಸ್ತೆ ಇರಲಿಲ್ಲ, ಇಲ್ಲಿ ಒಂದು ಕಾಲ್ದಾರಿ ಇತ್ತು. ಇಲ್ಲ ಸರ್ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಮಾಡಿದ್ರು. ಆಗ ಮಾಡ್ತಾರೆ ಈ ಸರಿ ಮನೆ ಮುಂದ್ಬಿಟ್ರಿ ಮಾಡ್ಬಿಡ್ತೀನಿ ರೋಡ್, ಏನು ತೊಂದರೆ ಇಲ್ಲ ಅಂದರು. ಆಗ ರಿಜೆಕ್ಟ್ ಮಾಡಿದ್ರು ಹೋದ್ರು. ಅವಾಗ ಫ್ಯಾಕ್ಟರಿ ಮಾಡ್ತೇ ಬಿಟ್ರೆ ಸ್ಕೂಲ್ ಬಂದೇ ಬಿಟ್ರು. ನೋಡಿ ಹಿಂಗೆ ಯಾರು ಪ್ರಯತ್ನ ಮಾಡಿಲ್ಲ. ಅದೇ ಕಾರಣ ಹೆಂಗೆ ಇವರಿಗೆ ಬಂದ್ಬಿಡ್ತು. ಅದರಿಂದ ಇಲ್ಲಿ ನೂರಾರು ಹೆಣ್ಮಕ್ಳಿಗೆ ಹುಡುಗರಿಗೆ ತುಂಬ ಅನುಕೂಲ ಆಯಿತು. ಇಲ್ಲದೆ ಎಷ್ಟು ಹೆಣ್ಮಕ್ಳು ಇವತ್ತಿನ ದಿನ ಉದ್ಯೋಗ ಮಾಡಕ್ಕೆ ಸಾಧ್ಯನೇ ಆಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ ಟೌನ್ಗಳಲ್ಲಿ ನಾವು ಮನೆ ಮಾಡ್ಕೊಂಡು ಹೆಣ್ಮಕ್ಳನ್ನ ಓದಕ್ಕೆ ಸಾಧ್ಯ ಇದೆ. ಜೊತೆಗೆ ಮನೆ ಬಡತನ, ಹಣಕಾಸಿನ ತೊಂದರೆ ಇರ್ತದೆ. ಮತ್ತು ಹೆಣ್ಮಕ್ಳು ಬಿಡೋಕ್ಕೆ ಭಯ ಬೇರೆ. ಹೆಂಗ್ ಬಿಡೋದು ಹೆಣ್ಮಕ್ಳನ್ನ ಹೋಗಿ ಟೌನ್ಗಳಲ್ಲಿ ಇವೆಲ್ಲ ಸಮಸ್ಯೆ ಇತ್ತು ತಂದೆ ತಾಯಿಗಳಿಗೆ. ಅದನ್ನು ಬಗೆಹರಿಸೋದ್ರೆ ಮಲ್ಲಪ್ಪನವರು, ಇಲ್ಲಣ್ಣವರು, ಸೂರಪ್ಪನವರು, ದಿಗ್ಗಜರು 4 ಜನ. ರಂಗಾಚಾರ್ಯ ಮೊದಲೇ ಈ ಜಮೀನನ್ನ ಕೊಟ್ಟು ಮಾಡಿದಲ್ಲಿ ನಿಂತು ಪ್ರತಿದಿನ ಬರೋ ಸ್ಕೂಲ್ ವ್ಯಕ್ತಿ ಏನ್ ಬರ್ತಾರೆ ಇವಾಗ ಗಾಡಿ ಸಿಮೆಂಟ್ ಇರಲಿಲ್ಲ, ಇಲ್ಲಿ ಗಾಡಿ ರೋಡ್ ಹಾಕಿದ್ವಿ, ಗಾಡಿ ಅರ್ಧ ಮನೆ ಬಿಲ್ಡಿಂಗ್ ಕಟ್ಟಿದ್ವಿ ಎಲ್ಲ ಮಾಡಿದ್ರು. ಬಹಳ ಅನುಕೂಲ ಆಯ್ತು. ಹೀಗೆ ಒಂದು ಕ್ಷಣ ಹೆಂಗೆ ಭಗವಂತ ಈ ಜನಗಳಿಗೆ ಐದು ತಂದ್ಕೊಟ್ಟ ಅನ್ನೋದಕ್ಕೆ ಅದೊಂದು ನಿದರ್ಶನ. ಪ್ರಯತ್ನ ಮಾಡಿಲ್ಲ, ಎಂಥದಿಲ್ಲ. ಅದೇ ಹೆಂಗೆ ಪತ್ರ ಬಂತು ಇವ್ರಿಗೆ ಬಂದು ಅಲ್ಲಿಂದ ಬಂದು ಹೋಗ್ತಾರ, ಅದು ಮಕ್ಕಳಿಗೆ ಹೋಗ್ಬಿಟ್ಟು ಕೊಡೋದು. ಹಾಗೆ ನೋಡಿ ಒಂದು 5 ನಂತರ ಮುಂದೆ ರಂಗಾಚಾರ್ಯರು ಏನಪ್ಪ ಹೈಸ್ಕೂಲ್ ಸಾಧ್ಯ ಇಲ್ಲ, ಅವಾಗ ಇದು TC ಮಿನಿಮಮ್ ಮಾಡ್ಬೋದು. ನೋಡಿ SSLCನೂ ಹೋಯ್ತೀವಿ, TC ಬೇಕಲ್ಲ, TC ಎಲ್ಲಿ ಓದೋದು. ರಂಗಾಚಾರ್ಯರು ಭಾಳ ಶ್ರದ್ಧೆ ಅವರು. ಅಲ್ಲಿ ಸ್ವಲ್ಪ ದಿನ ಸಿಂಗಲಿಂದ ಬರೀ 9 ಗಂಟೆ ಕೂತಾರೆ. ಗಂಟೆ ನೀವು ಬ್ಯಾಂಕ್ ಇಲ್ಲಿಕ್ಕಿ ನೀವು ಮೊದಲು ಹೋಗಿ ಏನ ಮಾಡಿ ಜೀವನ ತರಲೇಬೇಕು. ನೀವು ಓಡಬೇಕು ಇಲ್ಲಿಂದ. ನಾನು ಸ್ಕೂಲ್ ಹತ್ರ ಬಿಡಕ್ಕೆ ಬರಲಿಲ್ಲ, ದುಡ್ಡು ಬೇಕಾ ದುಡ್ಡು ಹಾಕ್ಕೊಡ್ತೀನಿ. ಇಲ್ಲ ಸರ್ ಹೋಗ್ತೀನಿ. ಅವಾಗ ಹೋಗಿ ನಾನು ಯಾವ್ದು ಈಗ ಗೊತ್ತಿರ್ಬೋದು ನಿಮಗೆ, ವಿಜಯವಾಣಿ ಕಾಲೇಜಲ್ಲಿ ತುಮಕೂರಲ್ಲಿ ಅವರು ಮಾಲೀಕರು ಜಯಣ್ಣ ಅಂತ ಅವ್ರು ನಾನು ಆಪ್ತತೆ ಇತ್ತು. ಸರಿ ಅವರು ಇನ್ನೂ ಸಿಂಗಿಂಗ್ ಮಾಡ್ತಾರೆ, ಟೀಚರ್ ಆಗಿದ್ದಾರೆ. ಹೋದೆ ಗಂಟೆ ಬಾರ ಹೋಗೋಣ, ಭಾಳ ಉತ್ಸಾಹ ಆಗಿರ್ಬೋದು. ಅಲ್ಲಿನ ಹೆಡ್ ಮಾಸ್ಟರ್ ಅವ್ರು ನಮಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಹೋದ್ವಿ. ಅದು ಎಂಥ ಮೂಢಬಸವೇಶ್ವರನ ಆಶೀರ್ವಾದ ಕೇಳ್ತೀನಿ. ನಾವು ಬೆಂಗಳೂರಿಗೆ ಕಾಲೇಜ್ ಹೊರಟ್ವಿ, ಎದುರಿಗೆ ಮತ್ಕಟ್ಟಿರ್ತಾರೆ. ಅಯ್ಯೋ ಏನಿಲ್ಲ, ಎದುರಿಗೆ ಹೋಗ್ಬಿಟ್ಟರು. ಏನ್ರಿ ನೀವು ಸಹ ಕಾಲೇಜ್ ನೆನ್ನೆ ನಾನು ಬರ್ತೀನಿ ನೋಡಿ ಕಾಕತಾನೆ ಅವ್ರು ಕರೀಲೇ ಇಲ್ಲ, ಹಾಕಿ ಬಂದ್ಬಿಟ್ಟು ಎದುರಿಗೆ ತೆಗೆದು ಬಂದ್ಬಿಟ್ಟು 3 ಜನ ಹೋದ್ವಿ. ಆಡಿ ಅಲ್ಲಿ ಕಗಡೆ ಅಂತ ಹೇಳಿ
ಕಡೆ ಬಂದಿದ್ದೀನಿ ಎಲ್ಲ ಹೇಳಿದ್ದೆ ನೀವು ಹೊಸ ದಿನ ಬಂದು ಪ್ರಯತ್ನ ಮಾಡಿದ್ರೆ ಯಾಕಾಗಲಿಲ್ಲ ಈಗೇನು ದುಡ್ಡಿಲ್ಲ ಅವಾಗ ಬಂದು ದುಡ್ಡು ಕೊಡೋದು ಭಯ ನಾವು ಏನು ಕೊಡೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಇನ್ನೇನೋದು ಕೊಡೋಕ್ಕಾಗೋದಿಲ್ಲ ಕಷ್ಟ ಬಂದು ಅಂತೇಳಿ ಯಾರು ಬೇಕು ಆಗ ಇದು ಆಯಿತು ಬಂದವರೆಲ್ಲ ಆಯಿತು ಮಾಡ್ಕೊಡ್ತೀನಿ ನೋಡಿ ಕೇಳಿವೆ ಅರ್ಧ ಗಂಟೆ ಒಳಗಾಗಿ ನಾವು ಜೂನಿಯರ್ ಕಾಲೇಜ್ ಓಪನ್ ಮಾಡಿ ಆಗ ನಾವು ಮಿನಿಸ್ಟ್ರಿಗೆ ಬಂದು ಆಗ ನಾನು ಹೇಳಿದೆ ಸಾರ್ ನೀವು ದಯಮಾಡಿ ಅವರಿಗೆ ಪುಸ್ತಕ ಕಲಿಸ್ಕೋಬೇಕು ಏನು ಮಾಡಬೇಕಿದೆ ಇಲ್ಲ ಸರ್ ಸ್ವಲ್ಪ ದುಡ್ಡು ಕಣ್ಣು ಹೂವು ಆಗಿ ಕೊಡ್ಬೇಕು ಆಗ ಜೀವನದಲ್ಲಿ ಮನೆ ಗೊತ್ತಿತ್ತು ಎಲ್ಲ ವಿದ್ಯಾವಂತರಾಗಿ ಉತ್ತಮ ಹುದ್ದೆ ಕೊಟ್ಟರೆ ಒಂದು ಮಾತು ಹೇಳ್ತೀನಿ ಇಷ್ಟೇ ಯಾವತ್ತೂ ಸೋಮಾರಿತನ ಮಾಡಬೇಡಿ ಮಕ್ಕಳಿಗೆ ನಂಬಿಕೆ ಅವರೇ ಅದು ಮಾಡಿ ದಯಮಾಡಿ ಮಾಡಿ ನೀವು ಪ್ರಯತ್ನ ಆಗ್ತದೆ ನಿಮ್ಮ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸ ಮಾಡ್ಕೊಂಡು ಉನ್ನತ ಸ್ಥಾನ ಪಡ್ತಾರೆ ಅದು ನಾನೇ ಉದಾಹರಣೆ ಮಕ್ಕಳು ಡಾಕ್ಟರ್ ಇದ್ದಾರೆ ಇನ್ನೊಬ್ಬರು ಕೊಡಿಲ್ಲ ಕಾಸು ಕೊಡಿಲ್ಲ ಏನೋ ಕೊಡಿ ಎಲ್ಲ ಸರ್ಕಾರಿ ಗೊತ್ತಿದೆ ನಾವು ಮೆಡಿಕಲ್ ಅಂದ್ರೆ ಈಗ 10 ಕೋಟಿ ಕಟ್ಟುಕೊಂಡು ಸೇರಿಸ್ಬೇಕು ಅದು ಉಚಿತ ಸೇರ್ತಾವ ಮಗನು ಉಚಿತ ಸೇರ್ತಾ ಅದು BMC ಬೆಂಗಳೂರು ಮೆಡಿಕಲ್ ಸೇರ್ತಾಟ ಅವ್ರ ಮಗಳು ಮೆಡಿಕಲ್ ಹೋಗಿಲ್ಲ ಅವರು ಗೌರ್ಮೆಂಟ್ ಕೆಲಸ ಇದ್ದಾರೆ ಅವ್ರ ಮಗಳು ಡಾಕ್ಟರ್ ಆಗಿ ಅವರಿಗೆ ಮದುವೆಯಾಗಿ ಇಂಗ್ಲೆಂಡ್ ಹೋಗಿ ನೋಡಿ ದೇವ್ರು ಹೆಂಗೆ ಕೊಡಿ ಇನ್ನೊಬ್ಬ ಮಕ್ಕಳು ಉದ್ಯೋಗದಲ್ಲಿ ಬಟ್ಟೆ ಬರ್ತಾರಿದ್ದಾರೆ ಹೀಗೆ ಭಗವಂತ ನಾವು ಒಳ್ಳೆಯ ಕೆಲಸ ಮಾಡಿ ದೇವ್ರು ನಾನು ಒಳ್ಳೇದು ಮಾಡ್ತಾರೆ ನಾವು ಅದು ಮನಸ್ಸು ಕೇಳಿ ದಯಮಾಡಿ ನೀವು ನಿಷ್ಠಾವಂತ ಕೆಲಸ ಮಾಡಿ ಉತ್ತಮ ನಿಮ್ಗೆ ಆರೋಗ್ಯವಾಗಿ ಕೊಡ್ತಾರೆ ನಿಮ್ಮ ಮಕ್ಕಳು ಶ್ರೇಷ್ಠರಾಗ್ತಾರೆ ಒಳ್ಳೇದಾಗ್ತದೆ ನಿಮ್ಮೆಲ್ಲ ಗುರುಗಳು ಹೇಳಿದ್ದಾರೆ ಅನುಭವದ ಮಾತು ಹೇಳಿದ್ದಾರೆ ಅವ್ರು ಏನ್ ಅನುಭವ ಹೇಳಿದ್ದಾರೆ ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಅಳವಡಿಸ್ಕೋಬೇಕು ಅಂತ ಹೇಳಿ ಗುರುಗಳಿಗೆ ತಾವೆಲ್ಲರೂ ಇನ್ನೊಂದ್ಸರಿ ನಾವು ಚಪ್ಪಾಳೆ ಮೂಲಕ ಒಂದು 2 ಮಾತ್ರ ಸರ್ ಒಂದು 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಮಲ್ಲಪ್ಪ ಶೆಟ್ಟರು, ಲಿಂಗಣ್ಣವರು, ಸೂರಪ್ಪನವರು, ರಂಗಾಚಾರ್ಯರು, ಚಿಕ್ಕಮಲ್ಲಪ್ಪವರು ಇವರೆಲ್ಲ ಸೇರಿ ಈ ಸಂಸ್ಥೆಯನ್ನು ಕಟ್ಟಿದ್ರೆ SVS ಹೇಳಿದಾಗ ಅದರ ಹಿಂದಿನ ಕಥೆ ನನಗೆ ಗೊತ್ತಿರಲಿಲ್ಲ. ಆದ್ರೆ ಅವರೆಲ್ಲ ಮಾಡಿ ನಾನು 66ರಲ್ಲಿ ಸ್ಕೂಲಿಗೆ ಬಂದೆ. ನನ್ನ ಕರೆದು ಕೆಲಸ ಕೊಟ್ಟರು, ನನಗೆ ಅನ್ನ ಕೊಟ್ಟರು, ಬಟ್ಟೆ ಕೊಟ್ಟರು, ಎಲ್ಲ ಸೌಕರ್ಯ ಕೊಟ್ಟರು ಮಲ್ಲಪ್ಪ ಶೆಟ್ಟರು. ಅದನ್ನು ನನಗೆ ಕಂಟಿನ್ಯೂ ಮಾಡ್ಕೊಂಡೋಗಿದ್ದಾರೆ ಯಾರು ಗಿರೀಶ್ ಅವರು. ಎಷ್ಟೋ ಕಷ್ಟಗಳು 100 ಕಷ್ಟಗಳು ಬಂದವು. ಆ ಕಷ್ಟಗಳನ್ನೆಲ್ಲ ಮೆಚ್ಚಿ ನನ್ನ ಕೆಲಸನ ನಾನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾನು ಮಾಡೋದಕ್ಕೆ ಅವರೆಲ್ಲ ನನಗೆ ಅನುವು ಮಾಡಿಕೊಟ್ರು. ಅದರೊಳಗಾಗಿ ನಾನು SL ಭೈರಪ್ಪ ಅಲ್ಲ, ಗೋಪು ಅಲ್ಲ, ಆಮೇಲೆ ವಿಷ್ಣುವರ್ಧನ್ ಅಲ್ಲ, ರಾಜ್ಕುಮಾರ್ ಅಲ್ಲ, ಅವರೆಲ್ಲ ಮಾಡಿದಂಥ ಸೇವೆ ನಾವೇನು ಮಾಡಲಿಲ್ಲ. ಎಲ್ಲ ಚಿಕ್ಕ ಕಾರ್ಯವನ್ನು ಅಳಲು ಸೇವೆಯನ್ನು ನಾವು ಮಾಡಿದ್ದೆವು. ಈ ಅಳಲು ಸೇವೆ ಮಾಡೋದಕ್ಕೆ ಪೂರ್ಣ ಸಹಕಾರ ಕೊಟ್ಟರು ನಾವು SVS. ಏನೇ ವರ್ಕ್ ಮಾಡಲಿ ಏನೇದಾಗಲಿ ಅವ್ರ ಮನಸ್ಸಿಗೆ ಹಾಕಿರ್ತಿಲ್ಲ. ಭಾಳ ಸಂತೋಷವಾಗಿ ನಮ್ಗೆ ಕಾಣೋದು. 5 ನಿಮಿಷ ಲೇಟಾಗಿ ಬಂದರೆ ಪ್ರಾರ್ಥನೆ ಬರೋಕ್ಕೆ ಬಂದಿರ್ತಿಲ್ಲ. ನಾವು ಬ್ಯಾಗ್ ಹಿಡ್ಕೊಂಡು ತಗೊಂಡು ಸ್ಟಾಫ್ ರೂಮ್ನಾಗ ಇಟ್ಟು ಬೇಡ ಬೇಡ ಕ್ಲಾಸ್ಗೆ ಹೋಗೋದು. ಆಮೇಲೆ ಲೀಜರ್ ಪೀರಿಯಡ್ನಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಅವಾಗ ಬೆಲ್ ಹೊಡೆದು ಆ ಹುಡುಗರೆಲ್ಲ ಗಲಾಟೆ ಮಾಡೋರು. ಅವರೆಲ್ಲ ನನ್ನ ಕ್ಲಾಸ್ ತಗೊಳ್ಳೋದಪ್ಪ, ಹುಡುಗರು ಗಲಾಟೆ ಮಾಡ್ತಾರೆ ಅಂತ ಹಿಂದಿ ಹೇಳ್ತಾರೆ ಸರ್. ನಾವು ಹೆಂಗೆ ಅವಾಗ ಬಂದು ಸರ್ ಕ್ಲಾಸ್ ತಗೋಬೇಕಂತೆ ಅಂತ ಅವಾಗ ನಾನು ತಗೊಳ್ತಾ ಇದ್ದೆ. ಅಲ್ಲಿ ಭಾಳ ಸಹಕಾರ ಕೊಟ್ಟರು ನಮ್ಮ SVS. ಅವರಿಂದ ನಾವು ಇವತ್ತು ಈ ಸನ್ಮಾನ ಪಡಿತಾ ಇದ್ದೀವಿ ಅಂತ ಹೇಳ್ಬೋದು. ಅದೇನು ತಪ್ಪಾಗಲಾರ್ದು ಅವ್ರು ನಮಗೆ ಭಾಳ ಸಹಕಾರ ಕೊಟ್ಟರೆ ನಾವೇನು ತಪ್ಪು ಮಾಡಿದರೆ ಅದನ್ನು ಮನ್ನಿಸಿ ನಮ್ಮನ್ನು ಭಾಳ ಸಂತೋಷವಾಗಿ ನಗ್ನತೆ ನಮ್ಮನ್ನು ಕಾಪಾಡಿದ್ದಾರೆ. ಇವತ್ತು ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾವೇನು ದೊಡ್ಡ ಸಾಧನೆ ಏನು ಮಾಡಿಲ್ಲ. ಕಿಂಚಿತ್ತು ನಮ್ಮ ಅನ್ನ ತಿಂದ ನಾವು ಉದರ ನಿಂತಿದ್ದ ನಮ್ಮ ಸಂಸಾರ ನಮ್ಮ ಇದನ್ನು ಸಾಕೋದಕ್ಕೋಸ್ಕರ ನಾವು ಇಲ್ಲಿ ವೃತ್ತಿ ಮಾಡ್ತೇವೆ. ವೃತ್ತಿ ಆದ್ದರಿಂದ ನಮ್ಮ ಮಕ್ಕಳು ನಮ್ಮ ಮರಿ ಎಲ್ಲರೂ ಒಳ್ಳೆ ಚೆನ್ನಾಗಿದ್ದಾಗಿದ್ರೆ ನಮಗೇನು ಇಲ್ಲ, ದೇವರು ಚೆನ್ನಾಗಿ ಕೊಡ್ತಾ. ಅದರಿಂದ ಇದಕ್ಕೆಲ್ಲ ಸಹಕಾರ ನಮ್ಮ ಮಲ್ಲಪ್ಪ ಶೆಟ್ಟರು, ನಮ್ಮ SVS ನೀವು ಅಷ್ಟೇ. ನೀವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆಯಿಂದ ನೀವು ದುಡಿದ್ರೆ ಮಾಡಿದರೆ ಕೆಲಸಕ್ಕೆ ದುಡ್ಡಿಗೋಸ್ಕರವಾಗಿ ಸಂಬಳಕ್ಕೋಸ್ಕರ ದುಡಿಬೇಡ್ರಿ. ಅವಾಗೆಲ್ಲ ನಾವು ಸೈಕಲ್ ತಗೊಳ್ಳೋಕೆ ಕೂಡ ಆಗ್ತಿದ್ವಿ. 1966ರಲ್ಲಿ 150 ರೂಪಾಯಿ ಕೊಡೋರು. ಚಿಕ್ಕಮಲ್ಲಪ್ಪನ ಅಂಗಡಿ ಕರೆದ್ಬಿಟ್ಟು 150 ಕೊಟ್ಟು ಕಳ್ಸೋದು. ಅದರಲ್ಲಿ 100 ರೂಪಾಯಿ ಉಳಿಸ್ಕೊತಾ ಇದ್ವಿ. ಆಮೇಲೆ ಏನೋ ಕಷ್ಟ ಬಂದಾಗ ಶೆಟ್ಟರ್ ಹತ್ರ ಹೋದ್ರೆ ಸಾರ್ ಅಂದ್ರೆ
ದುಡ್ಡು ಕೊಟ್ಟು ಕಳ್ಸೋದು. ಎಷ್ಟು ಉಪಕಾರ ಮಾಡೋರಿದ್ರೆ ಮೊದಲು ನಮ್ಮ ಹೆಂಡತಿ ಇಲ್ಲದೇ ಎಣ್ಣೆ ವೀಕಲ್ ಸತ್ತೋದು ಅಂತ ಟೈಮ್ನಲ್ಲಿ ಎಷ್ಟು ಸಹಾಯ ಮಾಡಿದ್ರು ಗಿರೀಶ್ ಅವರು ಹಾಸ್ಪಿಟಲ್ ಸೇರಿಸಿ ನಮಗೆಲ್ಲ ಏನು ಬೇಕು ಎಲ್ಲ ಅನುಕೂಲ ಮಾಡ್ಕೊಡೋಣ ಕರೆಯೋಕ್ಕಾಗಲ್ಲ. ಶಿವಕುಮಾರ್ನ ನಾನು ನೋಡಬೇಕು, ಅವ್ರಿಗೆ ಒಂದು ಆಹಾರ ಕೊಡಬೇಕು ಅಂತ ಕಾಲ್ ಮಾಡ್ಕೊಂಡು ಬಂದು ನಾನು ನನ್ನ ಒಂದು ಇದನ್ನ ಋಣ ನಾನು ತೀರಿಸಿದ್ದೀನಿ. ಅವರನ್ನ ತಿಂತಾ ಇದ್ದೀನಿ. ಈಗಲೂ ನನಗೇನು ದೇವರೇನು ದೂರ ಮಾಡಿಲ್ಲ. ಅವಾಗೆಲ್ಲ 200-300 ಬರ್ಬೇಕು ಅಂದ್ರೆ 2000-3000 ಬಂದ್ರೆ ಭಾಳ ಕರೆಕ್ಟ್ ಆಗೋದು. ಇವತ್ತು ಕೈ ತುಂಬ ಪೆನ್ಷನ್ ಬರ್ತಾ ಇದೆ. ಅದನ್ನು ನಾವು ಎಷ್ಟು ಖರ್ಚು ಮಾಡಿದ್ರು ಇದಾಗಲ್ಲ. ಅದಕ್ಕೋಸ್ಕರ ಎಷ್ಟೇ ಖರ್ಚಾಗಿ ಹೋಗಿ ಒಂದು ಹಾರಾಗಿ ಬರಬೇಕು ಶಿವಮೊಗ್ಗ ಅಂತ ಬಂದು ಅದನ್ನ ನಮ್ಮ ಋಣನ ತೀರಿಸಿ ಬಂದಿದ್ದೀವಿ. ಖಂಡಿತವಾಗ್ಲೂ ನೀವು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಹಾಗೆ ಪ್ರಾಮಾಣಿಕತೆ ದುಡಿಬೇಕು. ಅದರಿಂದ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ. ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಇಷ್ಟೊಂದು ಹೇಳಿ ನಾನು ಖಂಡಿತವಾಗ್ಲೂ ನಾನು ಈಗಲೂ ಅವರನ್ನ ನಾವು ಸಿಗ್ತಾ ಇದ್ದೀವಿ. ನಮ್ಮ ಸಹ ನಾವು ತೀರ್ಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಹಿತಿ ಅವರು ಈಗ ಮಾತು ನಮಗೆ ಹೇಳಿದ್ದಾರೆ. ಅವರಿಗೆ ನಾವೆಲ್ಲರೂ ಇನ್ನೊಂದು ಚಪ್ಪಾಳೆ ಮೂಲಕ ನಾವು ಚಪ್ಪಾಳೆ ಮಾಡಬಹುದು. ಹಾಗೆಯೇ ಮುಂದೆ ನಮ್ಮ KMS ಸಾಹೇಬರು ಮಲ್ಲಶೇಖರ್ ಅವರಿಗೆ, HY ಲಿಂಗಣ್ಣ ಅವರಿಗೆ, ಚಿಕ್ಕಮಲ್ಲಪ್ಪನವರಿಗೆ, ಸೋಮಣ್ಣ ಅವರಿಗೆ, ಈ ಸಂಸ್ಥೆಯಲ್ಲಿ ಯಾರ್ಯಾರು ಇದ್ದು ಹಿರಿಯವರು ಅವರೆಲ್ಲರಿಗೂ ಸಹಿತ ನಾನು ಪ್ರಪ್ರಥಮವಾಗಿಯೇ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾರೆ. ಎರಡನೇದಾಗಿ SVS, PK, LN ಇವರು 3 ಜನ ನನಗೆ, ನಾನು 3ನೇ ಬ್ಯಾಚಲ್ಲಿ ಆ ಗುರುಗಳು SVS ಬಗ್ಗೆ ನಾವು ಏನೂ ಮಾತಾಡೋಕ್ಕೆ ಸಾಧ್ಯತೆನೇ ಇಲ್ಲ. ಶಿಸ್ತು ಅಂದ್ರೆ ಬಹುಶಃ ಇಡೀ ತಾಲೂಕಲ್ಲೇನೆ ಪ್ರತಿಯೊಂದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಅವರು ನಮ್ಮ SVS ಅನ್ನ ನೋಡಿ ಕಲಿತಾರೆ. ನಾನು ಬಹಳ ಲೇಟಾಗಿ ಬರ್ತೀನಿ. ಲೇಟ್ ಅಂದ್ರೆ ಅನಿವಾರ್ಯ. ಮನೆಯವರು ಇಲ್ಲ ಕೆಲಸ ತುಮಕೂರಿನ ಕೆಲಸ ಇದೆ, ಅವ್ರ ಆಫೀಸ್ ಬಿಟ್ಬಿಟ್ಟು ನಾನು ಬರ್ಬೇಕಾದ್ರೆ ಯಾವ್ಯಾವ ರೂಪದಲ್ಲ ನಾನು ಬಂದಿದ್ದೀನಿ. ಬರ್ಬೇಕಾದ್ರೆ ಪ್ರೇಯರ್ ಬರೋಕ್ಕಾಗ್ತಾ ಇಲ್ಲ. ಪ್ರೇಯರ್ ಮುಗಿದಿರೋ ಸೀದಾ ಆಫೀಸ್ಗೆ ಹೋಗ್ತೀನಿ. ನಿಂತ್ಕೊಡ್ತಾ ಇದ್ದೆ, ತಲೆ ಓದ್ಕೊಂಡು ನೋಡಪ್ಪ ಎಲ್ಲ ನಮ್ಮನ್ನು ಗಮನಿಸ್ತಿರ್ತಾರೆ, ಎಲ್ಲರೂ ಪ್ರೇಯರ್ ಬಂದಿದ್ದಾರೆ. ಹಿಂಗೆ ಆದರೆ ನಾನು ಏನಪ್ಪ ಸುಮ್ಮನೆ ನಿಂತಿರ್ತಾರೆ. ಹೋಗಿ ಆ ಮಹಾನುಭಾವರು ಬಹಳ ದೊಡ್ಡ ವ್ಯಕ್ತಿ ಇಲ್ಲ. ಮತ್ತೆ ಬಹಳ ಮುಖ್ಯವಾಗಿ BK ನಮಗೆ ಅಲ್ಲಿ ಒಂದು ಊರೊಳಗಡೆ ಇತ್ತು ಹೆಚ್ಚಿನ ಅಲ್ಲಿದ್ದು ಅಲ್ಲಿ ನಾವು ಹೋದ್ರೆ ಕಾಫಿ ಕುಡಿತಾ ಇದ್ರೆ ಫಸ್ಟ್ ನಮಗೊಂದು ಅರ್ಧ ಕಾಫಿ ಕೊಡೋದು. ನೀವು ಒಂದು ಬಾರ ಯಾವಾಗ ಕಾಫಿ ವಿದ್ಯಾರ್ಥಿಗಳು ಎಷ್ಟು ಖುಷಿ ಆಗ್ಬಿಡೋದು ಅಂದರೆ ಬಹಳ ಖುಷಿ ಆಗ್ತದೆ. ಇನ್ನು 3ನೇದಾಗಿ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ತಂದೆ ಮತ್ತು ಉಳಿದಂಥ ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರ ಒಂದು ಪ್ರೇರಣೆಯಿಂದ ಹೆಂಗೆ ಹೇಳಬಂತು ಅದನ್ನ ಇವತ್ತು ಉಳಿಸ್ಕೊಂಡು ಬಂದಿರ್ತಕ್ಕಂಥ ಅದು ಎರಡು ಮಾತು. ಇನ್ನು ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬರು ಸಹಿತ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಇದ್ದೀನಿ. ಒಂದು 300 ಜನ ನನ್ನ ವಿದ್ಯಾರ್ಥಿಗಳಿರೋದು ಬೆಳಿಗ್ಗೆ ಇದ್ದರೆ ಅದನ್ನು ಮಿಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಬೆಂಗಳೂರಿನಲ್ಲಿ ನಿಮ್ಮ ಜೀವನ ಕಟ್ಕೊಂಡಿದ್ದಾರೆ. ನಮಗಿನ್ನ ಬಡತನ ಕಾಲುವೆದಲ್ಲಿ ಇರ್ಬೋದು, ಸುತ್ತಮುತ್ತ ಒಂದು 8 ತಳ್ಳಿ ನಡ್ಕೊಂಡು ಬರೋರು, ಮಳೆನಲ್ಲಿ ನಡ್ಕೊಂಡು ಬರೋರು, ಆ ಹಳ್ಳ ದಾಟ್ಕೊಂಡು ಬರೋರು, ಆ ಹೆಣ್ಣು ಮಕ್ಕಳಂತೂ ಎಷ್ಟು ಜನ ಒಬ್ಬರಲ್ಲ ಇಬ್ಬರಲ್ಲ. ಅವನ್ನೆಲ್ಲ ನೋಡಿದ್ರೆ ನನಗೆ ಪಾಠ ಮಾಡಿ ತರಗತಿಯಿಂದ ಬಿಟ್ಟು ಆಫೀಸ್ಗೆ ಬರ್ತಿದ್ವಿ. ಶನಿವಾರ ದಿನ ಬಂದರೆ PK ಇವ್ರಿಗೆ ಹೇಳ್ತಾ ಇದೆ MRಗೆ ಬೆಳಿಗ್ಗೆ ಎದ್ದು ಊಟ ಮಾಡಿಲ್ಲ ಹೋಗಿ ಬಂದವ್ರೆ, ನೀನು ರನ್ನಿಂಗ್ ರೇಸ್ ಮಾಡಿಸ್ಬೇಡ್ರಿ ದಯವಿಟ್ಟು ನಿಮ್ಮ ಕೈ. ಅನೇಕ ಸಾರಿ KMS ಅವರು ಹೇಳಿದ ಮಾತು ಕೇಳಲ್ಲ. ಇಲ್ಲ ನಿಜವಾಗ್ಲೂ ನನ್ನ ಮಾತು ಸುಸ್ತಾಗಿ ನಾನು ಬಿದ್ದೋಗ್ಬಿಟ್ರೆ ಅದು ಬಹಳ ಕಷ್ಟ ಆಗುತ್ತೆ. ಅನೇಕ ಸಾರಿ ನಾನು ಹೇಳಿದ್ದೀನಿ, ಎಲ್ಲೇನು ಹೇಳ್ತಾರೆ. AC ಅವರಂತೂ ನನಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥ 2 ಮಾತಿದೆ. ಅನೇಕ ಸಲಹೆಗಳನ್ನು ನಾನು ಕೊಟ್ಟಿದ್ದೆ. KMS ಹಿಂಗಲ್ಲ ಅವರು ನನಗಿಂತ ಹಿರಿಯರು. ಆಮೇಲೆ ಶಿಸ್ತು, ಪ್ರತಿಯೊಂದು ಸಂಸ್ಕಾರ ವ್ಯಕ್ತಿತ್ತು AC ಅದರಲ್ಲಿ ನಾವು ತುಂಬ ಖುಷಿ ಆಗ್ತದೆ. ಅವನ್ನೆಲ್ಲ ನಾವು ಈ ಸಂದರ್ಭ ನೋಡ್ತೀವಿ. ಇನ್ನು ಪ್ರತಿಯೊಬ್ಬರು ಅದು ನಾಗಪ್ಪ ಇರ್ಬೋದು, ಮತ್ತೆ DOಗಳು ಇರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳು ಎಷ್ಟು ಒಳ್ಳೆ ಸಾಧ್ಯ. ನಾಗೇಶ್ ಮನೆ ಬಂದು ಪ್ರತಿಯೊಬ್ಬರು ಸಹಿತ ಹಳ್ಳಿಯಿಂದ ಬಂದು
ಊಟ ಮಾಡಿದ್ರು, ಉಪವಾಸ ಇದ್ರು, ಅನೇಕ ರೀತಿ ಕಷ್ಟಗಳನ್ನ ಅನುಭವಿಸ್ಬಿಟ್ಟು ಹಳ್ಳಿಯಿಂದ ನೀವು ಹೋಗಿ ನಗರದಲ್ಲಿ ಒಂದು ಜೀವನ ಕಟ್ಕೊಂಡಿದ್ದೀರಾ. ನಿಮ್ಮ ಮಕ್ಕಳು ವಿದೇಶದಲ್ಲಿ, ಬಸವರಾಜು ಮತ್ತೆ ನಾಗೇಶ್ವರ ಮನೆಗೆ ಬಂದಾಗ ಎಷ್ಟು ಖುಷಿ ಆಗ್ಬಿಡ್ತು ಅಂದ್ರೆ ವಿದೇಶದಲ್ಲಿ ಇದ್ದಾರೆ ಮಕ್ಕಳು. ಪ್ರತಿಯೊಬ್ಬರ ಹೆಸರು ನಾನು ಹೇಳೋದಕ್ಕೆ ನಾನು ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಬಹಳಷ್ಟು ಜನ ಮಕ್ಕಳಿಗೋಸ್ಕರ ಅವರೆಲ್ಲ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಪ್ರತಿಯೊಂದು ಹೆಣ್ಣು ಮಕ್ಕಳುಗಳು ಬಸ್ ಹತ್ತಬೇಕು, ಇಳಿಬೇಕು ಬೆಂಗಳೂರಿನ. ಈಗಂತೂ ಕಾರ್ಗಳಿದೆ, ಟೂ ವೀಲರ್ದು ಸಹಿತ ಒಂದು ನಿಮಿಷ ಹಿಂದೆ ಮುಂದೆ ನಾವು ನೋಡೋಂಗಿಲ್ಲ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಟೂ ವೀಲರ್ ಹೋಗ್ಬೇಕಾದ್ರೆ ಅಕ್ಕಪಕ್ಕ ನೋಡಿ ಸೈಡ್ ನಿಲ್ಸ್ಕೊಂಡ್ಬಿಡ್ರಿ. ಯಾವ ಕಾರಣಕ್ಕೂ ಸಹಿತಾನೆ ಬಹಳ ಎಚ್ಚರಿಕೆಯಿಂದ, ನಿಮ್ಮ ಜೀವ ನಿಮ್ಮ ಕೈನಲ್ಲಿ. ಒಂದು ಮಾತು ಹೇಳಿದೆ ಬಸವರಾಜ್, ನನ್ನ ಕಾರ್ನಲ್ಲಿ ನಾನು ಬರ್ತೀನಪ್ಪ, ನನ್ನ 10 ವರ್ಷದಿಂದ ನಾನು ಕಾರ್ನಲ್ಲೇ ನಾನು ಓಡಾಡೋದು, ಮಕ್ಕಳು ಅದಕ್ಕೆ ಬಿಡಲ್ಲ. ಗುರುಗಳೇ ಯಾವ ಕಾರಣಕ್ಕೂ ಕಾರ್ನಲ್ಲಿ ಬರ್ತಾರೆ, ನಾನು ಕಳಿಸ್ತೀನಿ, ಸೀದಾ ಅದ್ರಲ್ಲಿ ಬನ್ನಿ, ತಿರುಗಿ ವಾಪಸ್ ಕರ್ಕೊಂಡು ನಿಮ್ಗೆ. ಎಷ್ಟು ಅಭಿಮಾನ, ಒಬ್ಬರ ಇಬ್ಬರ, ರಾಜುವಿಂದ ಹಿಡಿದು ಇಡೀ ನಮ್ಮ ಕೋಲಾರ ಸುತ್ತ ನಾನು ಇಲ್ಲಿ ಹುಟ್ಟು ಬೆಳೆದು ಪ್ರತಿಯೊಂದು ಸುತ್ತಳ್ಳಿಯ ಪೋಷಕರು ನನಗೆ ಆತ್ಮೀಯರು. ಕೆಲವು ಪೋಷಕರು ನನ್ನ ಜೊತೆಲಿ ಓದಂತು. ಇವರೆಲ್ಲರೂ ಸಹಿತನೇನೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ. ಕೇವಲ ನಾವು ಪಾಠ ಮಾಡಿದ್ವಿ, ನಾನು ಕಾರ್ನಲ್ಲಿ ಬರ್ತಾ ಹೇಳಿದೆ, ಬರೀ ಪಾಠ ಮಾಡಿದ್ವಿ. ಆದ್ರೆ ಪಾಠ ಮಾಡೋದಕ್ಕೆ ಎಷ್ಟು ಬೃಹತ್ತಾದಂತ ಒಂದು ಅಭಿಮಾನ ಇಟ್ಟರೆ ನೀವು ಸೇವೆ ಮಾಡಿದ್ದೀರಾ, ಸನ್ಮಾನ ಮಾಡಿದ್ದೀರಾ. ನೆನಪಿನಲ್ಲಿ ಉಳಿತಕ್ಕಂಥ ಸನ್ಮಾನ, ಚಿರಸ್ಥಾಯಿ ಸಾಧಾರಣ ಸನ್ಮಾನ ಅಲ್ಲ. ಎಲ್ಲರೂ ನನಗೆ ಇನ್ನು ಹೆಚ್ಚಿಗೆ ಬೆಳೆಸಕ್ಕೆ ಹೋಗೋದಿಲ್ಲ. ಲಕ್ಷ್ಮೀನಾರಾಯಣ ಇರ್ಬೋದು, ಬಹಳ ಜನ ನನಗೆಲ್ಲರೂ ಕುಮಾರ್ ಇರ್ಬೋದು, ರಾಜು, ನರಸಾಪುರ, ನಾವೆಲ್ಲ ಅಲ್ಲಿ ನಾಟಕ ನೋಡಕ್ ಹೋಗ್ತಿದ್ದಂತು. ಎಲ್ಲ ಸುತ್ತಮುತ್ತಲ್ಲಿ ಹುರ್ದಳ್ಳಿ ನಾಟಕ ಹೋಗಿದ್ದೀವಿ, ನರಸಾಪುರ ನಾಟಕ ಹೋಗಿದ್ದೀವಿ, ಕಾಟನಹಳ್ಳಿ ನಾಟಕ ಹೋಗಿದ್ದೀವಿ. ರಾತ್ರಿ ಹೊತ್ತಲ್ಲ ಎಲ್ಸ್ಗೆರೆ ನಾಟಕ, ನಾನು ಅವಾಗೆಲ್ಲ 8-9 ಹೋಗ್ಬೇಕ. ನಾವೆಲ್ಲ ಸಹಿತ ಆ ಒಂದು ವರ್ಗದಿಂದ ಬಂದಂತು. ಎಲ್ಸ್ಗೆರೆ ಮನೆಗೂ ಸಹಿತ ಮಾಸ್ಟರ್ಗಳಿದೆ. ಅದರಿಂದ ಎಲ್ಲರ ಹೆಸರು ಸಹಿತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಸಮಯ ಅಭಾವ. ನೀವು ಮಾಡಿರ್ತಕ್ಕಂಥ ಒಂದು ಈ ಗುರುವಂದನೆ ಸನ್ಮಾನ ನಾವು ನಿಜವಾಗೂ ಹೇಳ್ತೀವಿ. ಇದಕ್ಕಿಂತ ನಮಗೆ ರಾಷ್ಟ್ರ ಪ್ರಶಸ್ತಿ ಬಂದದ್ದು ಖುಷಿಯಾಗಿದೆ. ನಾನು ಇಲ್ಲೇ ಊಟ ಬೆಳೆದವನು, ಇಲ್ಲೇ ಓದಿದವನು, ಇಲ್ಲೇ ಗುರುಗಳ ಕೈ ಕೆಳಗಡೆ ನಾನು ಪಾಠ ಕಲಿತವನು, ಇಲ್ಲೇ ನಾನು ಮತ್ತೆ ಉಪನ್ಯಾಸಕನಾಗಿ ಮತ್ತೆ ನಾನು ಮಾಸ್ಟರ್ ಕೆಲಸ ಮಾಡಿದವನು. ಕೊನೆಗೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು, ಬೆಂಗಳೂರಿನಲ್ಲಿ ಸುಮಾರು ಜನ ಶಿಕ್ಷಕ ನನ್ನ ಕೈ ಸನ್ಮಾನ ಮಾಡಿದ್ರು. ಒಂದು 50 ಸನ್ಮಾನ ಆಗಿರ್ಬೋದು. ಒಂದು ಸಾರಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಕುಸೋಮರಾಜ್ ಅಂತ ಲೆಕ್ಚರರ್, ಅಲ್ಲಿ ನಾನು ಉಪನ್ಯಾಸಕ್ಕೆ ಕರೆದಿದ್ದೆ. ನಾನು ಉಪನ್ಯಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ವಿದ್ಯಾರ್ಥಿ ಬಂದಿದ್ದ. ವಿದ್ಯಾರ್ಥಿಯಿಂದ ಆತನು ಸಹಿತನೇ ಉಪನ್ಯಾಸಕ. ಅವರು ನನ್ನನ್ನು ನಾಳೆಯಿಂದ ನಾಡ್ದು ನಮ್ಮ ಕಾರ್ಯಕ್ರಮ ನೀವು ಗೆಸ್ಟ್ ಬಂದೇ ಬರಬೇಕು ಸರ್, ನಿಮ್ಮ ಶಿಷ್ಯ ಅಂತ. ಇಲ್ಲಮ್ಮ ನಾನು ಬೇರೆ ಕೆಲಸ ಇದೆ. ಕುಸೋಮರಾಜ್ ನನ್ನನ್ನು ಇಲ್ಲ ನೀನು ನಾಳೆ ಬಂದೇ ಬರೋದು, ನಾಡ್ದು ನಾನು ಬರ್ತೀನಿ. ಅಲ್ಲಿ ಹೋಗಿ ಸೇವಾದಳದ ಶಿಕ್ಷಣ ಸಂಸ್ಥೆ ಬಹುಶಃ ಸರ್ವೋದಯದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೆಹಲಿಯಿಂದ ಹಿಡಿದು ಇಲ್ಲಿನ ಬೆಂಗಳೂರುವರೆಗೂ ಇದ್ದಾರೆ. ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಸಹಿತ ಸೇವಾದಳದ ಪದವಿ ಪೂರ್ವ ಕಾಲೇಜು. ಆ ಪದವಿ ಪೂರ್ವ ಕಾಲೇಜಿನಲ್ಲಿ MPEd ಮಾಡಿ ಮತ್ತೆ ಉಪನ್ಯಾಸಕನಾಗಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಆತ ನಾನು ಬಹಳ ಖುಷಿಯಾಗುತ್ತೆ KMC ಸಿಕ್ಕಿದ್ದು. ಅವ್ರು ಒಪ್ಪಿಲಿಲ್ಲ, ಸೋಮವಾರದಿಂದ ನಾನು ಕರ್ಕೊಂಡು ಅಂತೇಳಿ ಸನ್ಮಾನ ಮಾಡೋಕ್ಕೆ ಮುಂಚಿತ 2 ಮಾತು ಹೇಳ್ಬೋದು. ಸಿದ್ಲಿಂಗಮೂರ್ತಿ ಅವರು ಬಂದಿದ್ದು, ಸೆಕೆಂಡ್ PUC ಪಾಠ ಮಾಡ್ತಾ ಇದ್ರು. 100 ಜನ ಆ ಸೆಕ್ಷನ್ನಲ್ಲಿ. ನಾನು ಒಂದಿಷ್ಟು ತಪ್ಪುಗಳನ್ನ ಮಾಡಿದೆ. ನೀನು ಈ ಕೆಲಸ ಮಾಡಬೇಡ, ಹಿಂದ್ಗಡೆ ನೀನು ಸಿದ್ಲಿಂಗಮೂರ್ತಿ ಅವರು ಬಂದಿದ್ದಾರೆ, ಸ್ವಲ್ಪ ನಾನು ನಿಮ್ಗೆ ಏನೇ ಜವಾಬ್ದಾರಿ ಬೇಡ ಅಂತ ನಾನು ಅವ್ರು ಹೇಳಿದಾಗ ನಾನು ಸ್ವಲ್ಪ ಸಿಟ್ಟಿಂದ ನಾನು ಫೀಸ್ ಕಟ್ಟಿದ್ದೀನಿ. ಆಯ್ತಪ್ಪ ನೀನು ಫೀಸ್ ಕಟ್ಟು ಹೊಟ್ಟೋಗೋದಿನ ಅಂತ ಹೇಳಿ ಆ ಸಂದರ್ಭದಲ್ಲಿ ನನಗೆ ಹೋಗ್ಲಿಲ್ಲ, ಸುಮ್ಮನೆ ಕೂತ್ಬಿಟ್ಟು. ಆಮೇಲೆ ಸ್ಟಾಫ್ ಹೋದಾಗ ಸಿದ್ಲಿಂಗಮೂರ್ತಿ ಅವರು ನೋಡಿದ್ರು, ಮತ್ತೆ ಹೊರಟೋದ್ರು. ಅದು SVS ಬಿದ್ದು SVS ಅಂತ ಕರೆಸಿದ. ಆತ ಬೇರೆ ಯಾರು ಅಲ್ಲ, ನಮ್ಮ SVS ಸಂಬಂಧ ನಿರ್ಮಲ್ ಕುಮಾರ್. ಹೌದು, ನಿರ್ಮಲ್ ಕುಮಾರ್. ಆತನೇ ನನಗೆ ಸೇವಾದಳ ಸಂಸ್ಥೆಯಲ್ಲಿ ಈ ಒಂದು ಪ್ರಸಂಗವನ್ನು ಹೇಳಿ ಆ ಗುರುಗಳು. ಆಮೇಲೆ ನನ್ನ ಸ್ಟಾಫ್ ಅವ್ರನ್ನ ಸಾರಿ ಕೇಳ್ಕೊಂಬ ಅಂತ ಬೈದ್ರು. ನಮ್ಮ ಅಣ್ಣವ್ರವ್ರು ನಮ್ಮ ಸಂಬಂಧ ತೀರದ ನಮ್ಮ ಅಣ್ಣಂದಿರು. ನಾನು ಕೇಳೋಣ ಆಚೆ ಕಟ್ಬಿಟ್ಟು TC ಕೊಟ್ಬಿಡ್ತೀನಿ. ಒಂದು ಸ್ಟಾಫ್ ರೂಮಲ್ಲಿ ನಿಂತ್ಕೊಂಡಿದೆ. ಸಾರಿ ಹೇಳಿದ್ರು SVS ಸಾರಿ ಪಾಠ ಮಾಡೋ ಒಂದು ಮಾತಂತೀವಿ, ಇಲ್ಲಿ ಬಂದ ಮೇಲೆ ನಾವು ಮಾಡ್ಕೊಡ್ತೀವಿ. ಸಾರಿ ಕೇಳೋದು ಏನಿದೆಯಾ, ನೀನು ತಪ್ಪು ಮಾಡೋದು ನೀನು ಈ ವಯಸ್ಸಲ್ಲಿ, ಅದಕ್ಕೋಸ್ಕರ ಸಾರಿ ಕೇಳ್ಬೇಡಪ್ಪ ಅಂದ್ರೆ ನಿಂತಂದ್ರೆ ಅದನ್ನ ಆತ ನನಗೆ ಎಷ್ಟು ಖುಷಿ ಆಗುತ್ತೋ ಅಂದ್ರೆ ಇಡೀ ಬೆಂಗಳೂರು ಬೆಳಿಗ್ಗೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ. ನಾಗಣ್ಣ ಮನೆ ಕಟ್ಕೊಂಡು ರಂಗಪ್ಪ ನಮ್ಮ ತೋಟ, ಅವಾಗೆಲ್ಲ ನಮ್ಮ ತೋಟದ ನೀರು ಕಟ್ಟು ಎಷ್ಟು ಜನ ಸಂಸಾರ ಕಟ್ಕೊಂಡವ್ರೆ. ನೀವು ಅವರೊಬ್ಬರು ಜೀವನಗಳು ಹೇಳ್ಬಿಟ್ರೆ ನಮ್ಮ 10 ಪಟ್ಟು ಉತ್ತಮ ಆಗ್ಬಿಟ್ಟಿದ್ದಾರೆ. ಆ ವರದ ಒಂದು ಮನೆ ಕಟ್ಸಿದ್ದಾನೆ, ಎಷ್ಟು ದೊಡ್ಡ ಮನೆ, ಬಹಳ ಖುಷಿ ಆಗುತ್ತೆ. ಪ್ರತಿಯೊಬ್ಬರು
ಇವತ್ತು ನಾಗನ್ಮಯ್ಯನವ್ರು ಮಾಡಿರ್ತಕ್ಕಂಥ ಸಾಧಾರಣವಾದ ಉಳಿದಂಥ PEOಗಳು ಸಾಧಾರಣವಾದಂತಾರೆ. ಅವರೆಲ್ಲರೂ ಸಹಿತಾನೆ ಬಂದಿದ್ದೀರಾ, ಈ ಕಾರ್ಯಕ್ರಮ ಯಶಸ್ಕೊಳ್ತೀರಾ. ತಾಯಂದಿರು ಸಮಾನ, ನೀವೆಲ್ಲ ಸಂಸಾರ ಕಟ್ಕೊಂಡ್ರೆ ಮಕ್ಕಳನ್ನ ಚೆನ್ನಾಗಿಟ್ಟಿರಿ. ಹೊರಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನೀವು ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ, ಆ ಕಾರಣಕ್ಕೋಸ್ಕರ ನಿಮಗೂ ಸಹಿತ ತಾಯಂದಿರಿ ಎಲ್ಲರೂ ಸಹಿತ ಹೊಂದಿಸುತ್ತ ನಾನು ಎರಡು ಮಾತು ಮುಗಿಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಪ್ರಪ್ರಥಮವಾಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಪ್ರಾಂಶುಪಾಲರಿಗೆ, ನಮ್ಮ ಸಹೋದ್ಯೋಗಿ ಸಂಘಟಕರಿಗೆ, ನಾವು ಹಿರಿಯ ಎಲ್ಲ ಮಿತ್ರರಿಗೆ ವಂದಿಸ್ತಾ, ನನ್ನ ಮೂಲತಃ ಈ ಊರಿಗೆ ನಾನು ಬಂದಂಥ ಒಂದು ಘಟನೆಯನ್ನು ನಿಮಗೆ ತಿಳಿಸಲೇಬೇಕು. ನಾನು ವಾಸ್ತವವಾಗಿ ಪಾಲ್ಕಾಡಿಗೆ ಶಿಕ್ಷಕ ವೃತ್ತಿಗೆ ಅಂತ ಬಂದವರು. ಆದರೆ ಅಕಸ್ಮಾತಾಗಿ ಅಲ್ಲಿ ಖಾಲಿ ಜಾಗ ಇಲ್ಲ ಅಂತ ಗೊತ್ತಾದ ಮೇಲೆ ತುಮಕೂರು ವೃತ್ತ ದಾರಿಲಿ ಕೋಲಾರದಲ್ಲಿದೆ ಅಂತ ಯಾರೋ ಹೇಳೋದಕ್ಕೆ ಅಕಸ್ಮಾತಾಗಿ ಮಹಾರಾಷ್ಟ್ರಕ್ಕೆ ಬಂದೆ. ಅವರು ಒಂದು ಬಂದು ಕೂಡ ಅವಾಗ ಮನೆಗೆ ಅವ್ರಿಗೆ ಭಾಳ ಬಿಸ್ನೆಸ್ಸು, ಅವರ ಅವಧಿಯನ್ನು ಬಿಡಿ ಮಾಡಿಕೊಂಡು ಯಾರು ಇಲ್ಲ ಅಂತ ವಿಚಾರಿಸ್ಬಿಟ್ಟು ನಮ್ಮ ಮನೆ ಊರಿನ ಜೀವನದ ಶ್ರೀಮಂತ ಶ್ರೀಮತಿ ಶಿವಮ್ಮ ಅವರು ನಮ್ಮನ್ನು ಮುಗಿಸಿದರು. ನಾವು ಅಕ್ಕಪಕ್ಕದಲ್ಲಿ ಅವರ ಒಂದು ಅನುಗ್ರಹ ಮತ್ತು ಆಶೀರ್ವಾದದಿಂದ ನಾನು ಅಕಸ್ಮಾತಾಗಿ ಇದನ್ನು ಪಡೆದೆ. ಆನಂತರ ಈ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡೋದು ಮೊದಲು ಒಂದು 2 ದಿನ ಟೈಮ್ ಕೊಡಿ ಅಂತಂದೆ. ಯಾಕಂದರೆ ನಿಮ್ಗೆ ಒಪ್ಪಿಗೆ ಆಗಿಲ್ಲ, ಈಗಲೇ ಜಾಯಿನ್ ಆಗಿ ಅಂತ ಅವತ್ತೇ ನನ್ನನ್ನು ಸ್ವೀಕರಿಸಿ. ಮತ್ತು ಇಂಥ ಪರಿಸ್ಥಿತಿನಲ್ಲಿ ನಾನು ಅತ್ಯಂತ ಮುಖ್ಯವಾಗಿ ಸ್ಮರಿಸಬೇಕಾದ ಪ್ರವೃತ್ತಿ ದೋಷ ಆಗ್ಬೋದು, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಮೂಲತಃ ನಾನು ಇಲ್ಲಿ ಆಶ್ರಯ ಪಡೆದಿದ್ದೆ ಈ ನಮ್ಮ ಶಾಲೆಗೆ ಜಮೀನು ದಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮ ರಂಗಾಚಾರ್ಯ ಮನೆಯ ರೂಮ್ನಲ್ಲಿ ವಾಸವಾಗಿದ್ದೆ ಪ್ರಾರ್ಥನೆ. ಆನಂತರ ನನ್ನ ಬೆಳೆದೆ. ಅದರಿಂದ ನಾವು ಮತ್ತೆ ಪ್ರವೃತ್ತಿ ದೋಷ ಪರವಾಗಿಲ್ಲ. ಸಾಮಾನ್ಯ ದೇವನೂರು, ಶೆಟ್ಟರು, ಶಿವಣ್ಣವರು ಮತ್ತು ಸೂರ್ಯನಾರಾಯಣವರು ಇವನ್ನೆಲ್ಲರೂ ನಾವು ಮತ್ತೆ ದಿನಕ್ಕೊಮ್ಮೆ ಆದರೂ ಜ್ಞಾಪಿಸ್ತೀವಿ. ಮತ್ತು ನಮ್ಮಲ್ಲಿ ನಮ್ಮನ್ನು ನಾವು ಕಾಪಾಡ್ಕೋಬೇಕಾದ್ರೆ ಒಂದೇ ಒಂದು ಅಂದರೆ ಧರ್ಮೋ ರಕ್ಷತೆ ರಕ್ಷತೆ. ನಾವು ಧರ್ಮವನ್ನು ಕಾಪಾಡಿದ್ರೆ ಧರ್ಮವನ್ನು ಕಾಪಾಡ್ತಾರೆ. ಅದಕ್ಕೆ ನಾನು ನಿಮ್ಮೆಲ್ಲರಲ್ಲಿ ಒಂದು ಮಾತು ಹೇಳ್ತೀನಿ. ಲೈಫ್ ಇಸ್ ಎ ಜರ್ನಿ ಬಿಟ್ವೀನ್ ಬಿ ಆ್ಯಂಡ್ ಡಿ. ಇನ್ ಬಿಟ್ವೀನ್ ದರ್ ಇಸ್ ಸಿ. ಬಿ ಈಸ್ ಬರ್ತ್, ಡಿ ಈಸ್ ಡೆತ್. ಅದ್ರ ಮಧ್ಯೆ ಇರ್ತಕ್ಕಂಥ ಅವಧಿನ ಸಿನೇ ಚಾಯ್ಸ್. ಆ ಆಯ್ಕೆ ನಾನು ಆಯ್ಕೆಯಿಂದ ಶಿಕ್ಷಕನಾದ್ರಿಂದ ಆನಂದವಾಗಿದ್ದೀನಿ. ಪ್ರಬಂಧದಿಂದ ಆದ್ಯಂತವಾಗಿ ಅವತ್ತಿನ ಇವತ್ತಿನವರೆಗೂ 1769 ಇವತ್ತಿನವರೆಗೂ ಕೂಡ ಯಾವುದೇ ತೊಂದರೆಗಳಿಂದ ಪ್ರಬಂಧನ ಆಶೀರ್ವಾದ ಅನುಗ್ರಹದಿಂದ ನಮ್ಮೆಲ್ಲ ಶಾಲಾ ಸಿಬ್ಬಂದಿ ವರ್ಗದವರು, ಅದರಲ್ಲೂ ನಮ್ಮ ಸನ್ಮಾನ್ಯ ಮಹಾದೇವಪ್ಪನವರು ನಮ್ಮ ಯಾವುದೇ ಕಾರ್ಯಗಳನ್ನು ನಾವು ಬರೀ ಪಾಠ ಮಾಡೋದಷ್ಟೇ ನಮ್ಮ ಕೆಲಸ. ನೋಡಿದ ಬಗ್ಗೆ ಯಾವುದೇ ರೀತಿಯ ಅನುಕೂಲಗಳ ಬಗ್ಗೆ ಅದ್ರ ಬಗ್ಗೆ ನಾವು ಮತ್ತೊಮ್ಮೆ ಕಾಣ್ತಕ್ಕಂಥ ಅಗತ್ಯ ಇರಲಿಲ್ಲ. ಕೆಲವು ಶಾಲೆಗಳಂತ ಇದನ್ನೆಲ್ಲ ಕೇಳಿ ನಾವು ಕೈಗಣ್ಣು ಕೇಳಿ ಆವಾಗ ಅದರಿಂದ ಒಂದು ಮಾತು ಹೇಳ್ಬೋದು. ನಮ್ಮ ಇಡೀ ಕಟಗರಿ ತಾಲೂಕಿನಲ್ಲಿ ಯಾವುದಾದ್ರು ಅತ್ಯುತ್ತಮವಾದಂಥ ಪ್ರೈವೇಟ್ ಖಾಸಗಿ ಸಂಸ್ಥೆ ಇದೆ ಅಂದರೆ ಅದು ಶ್ರೀ ಬಸವೇಶ್ವರ ಕೇಂದ್ರೀಯ ಪದ್ಧತಿ. ಯಾಕಂದರೆ ಪ್ರತಿಯೊಂದು ಶಾಲೆಗಳು ಏನಾದರೂ ಒಂದು ಕಿರುಕುಳ ಏನಾದರೂ ತೊಂದರೆ ಇರ್ತಾರೆ. ಇಲ್ಲಿ ನಾವು ಅಂಥದ್ದು ಏನೂ ಬಂದಿಲ್ಲ. ಸಂಪೂರ್ಣ ಆದ್ಯಂತವಾಗಿ ಇನ್ನೂವರೆಗೂ ಕೂಡ ಒಳ್ಳೆಯ ಶಿಷ್ಯರು, ನಿಮ್ಮಂಥ ಅಭಿಮಾನಿ ಶಿಷ್ಯರನ್ನು ಪಡೆದಂಥ ನಾವೇ ಧನ್ಯರು. ಮತ್ತು ನಿಮ್ಮ ಬಹುಮಂದಿ ಏನು ಮಾಡಿದ್ರೆ ನೀವು ಶಿಕ್ಷಕರು ಆಯ್ಕೆ ಎಲ್ಲ ನಿಮ್ಮದೇ ಆಗಿದೆ. ಆಯ್ಕೆ ಅತ್ಯುತ್ತಮವಾಗಿದೆ. ಯಾಕಂದರೆ ಯಾರು ಆಯ್ಕೆಯಿಂದ ಶಿಕ್ಷಕರಾಗ್ತಾರೆ ಅವರು ಆನಂದವಾಗಿರ್ತಾರೆ. ಅದಕ್ಕೆಲ್ಲ ಸ್ವಲ್ಪ ನಿದರ್ಶನ ಅಂದರೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮೆಲ್ಲ ಉಪಾಧ್ಯಾಯರು ಮುಂದವರು ಒಬ್ಬೊಬ್ಬರು ಮಕ್ಕಳು ಅದ್ಭುತವಾದಂಥ ಸಾಧನೆ ಮಾಡಿ ಅದಕ್ಕೆ ಇವರ ಕೊಡುಗೆನೂ ಇದೆ, ಜೊತೆಗೆ ಅವರ ಸಾಧನೆನೂ ಇದೆ. ಯಾಕೆಂದರೆ ನಾವು ಅಪೇಕ್ಷೆ ಪಡ್ಬೋದು, ನಾವು ಅಪೇಕ್ಷೆ ಪಟ್ಟಂತೆ ಏನೂ ಆಗಲ್ಲ. ಅದರಿಂದ ಅಂಥ ಒಂದು ಸಾಧನೆಯನ್ನು ಮಾಡೋದಕ್ಕೆ ನಾವು ಇನ್ನೂವರೆಗೂ ಇಷ್ಟು ಮಟ್ಟಿಗೆ ಆರೋಗ್ಯಕ್ಕೆ ಕಾರಣ ನಮ್ಮ ಸಂಸ್ಥೆ ಮತ್ತು ಮೂಲತಃ ನಮ್ಮ ಮ್ಯಾನೇಜಿಂಗ್ ಕಮಿಟಿ ಮತ್ತು
ಇನ್ನೊಂದು ನಾನು ನಿಮಗೆ ಅರಿಕೆ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಆರ್ಟ್ ಸ್ಕೂಲ್ ಸ್ಪೀಚ್ನೆಸ್ ಇದೇ ತುಂಬಿದಾಗ ಮಾತು ಅದರಿಂದ ಒಂದು ಮಾತು ಹೇಳಬೇಕು. ನೀನು ಆಡುವ ಮಾತು ಹೀಗಿರಲಿ ಗೆಳೆಯ, ಸವಿ ಮಾತು ಮೂರು ಲೋಕ ಗೆಲ್ಲುವುದು ತಿಳಿಯ, ಮೌನ ಮಗ್ಗೆ ಎರಡದ ಮಾತಾಡಬರಲಿ, 3 ದಿನದ ಬಾಳಿದು ಗಮನಿಸುವುದು. ಮತ್ತೆ ನಾವು ಈಗ ಇನ್ನೊಂದು ಬಹಳ ಮುಖ್ಯವಾದಂಥ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂದರೆ ನಮಗಿಂತ ಅತ್ಯದ್ಭುತವಾಗಿ ಸಾಧನೆ ಮಾಡಿ ವಿವಿಧ ರಂಗಗಳಲ್ಲಿ BO ಆಗಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಮತ್ತು ಶಾಲಾ ಮುಖ್ಯಸ್ಥರಾಗಿದ್ದೀರಾ, ಕರ್ನಾಟಕ ರಾಜ್ಯದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಾ. ಸಿ ಮುತ್ತಯ್ಯ ಅಂತ ಒಬ್ಬರು ನಾವು ಜ್ಞಾಪಿಸ್ಕೊಂತೀವಿ. ಅವ್ರು ಹಾಗಾಗಿ ವಾಟ್ಸಪ್ ಹಾಕಿರ್ತಾರೆ ಅವ್ರ ಸಾಧನೆ ಬಗ್ಗೆ. ಅವ್ರು ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡ್ ಎಲ್ಲ ಪಡೆದಿದ್ದಾರೆ ಸಿ ಮುತ್ತಯ್ಯ ಅಂತ. ಇಂಥ ಅನೇಕ ನಮಗೆ ಗೊತ್ತಿರತಕ್ಕಂಥ ಅನೇಕ ಅಧಿಕಾರಿಗಳಿಗೆ ಬಂದಿದ್ದೀರಾ. ಅದರ ಹೆಚ್ಚಿನದಾಗಿ ನಾನು ಬರುವ ನಿಮ್ಮ ಶಿಕ್ಷಕಿಯರಿಗೆ, ಶಿಕ್ಷಕರಿಗೆ. ಕಾರಣ ಶಿಕ್ಷಣ ಅನ್ನತಕ್ಕಂಥದ್ದು ಒಂದು ಮುಗಿಯದ, ತಿಂದು ತೀರದ, ಸವಿದು ಸವೆಯದ, ಚಪ್ಪಲಿಸಿ ಕಲಿಸಕ್ಕೆ ಅಂತ ನೀವು ಕೆಲಸ ಮಾಡಿ ಹೋಗುತ್ತೆ, ರೂಪ ಹೋಗುತ್ತೆ, ಆಸ್ತಿ ಹೋಗುತ್ತೆ, ಹಣ ಹೋಗುತ್ತೆ, ವಿದ್ಯೆ ಹೋಗುತ್ತೆ. ಅದಕ್ಕೆ ಅನ್ನದಾನ ಪರಂಧಾನ ವಿದ್ಯಾದಾನ ತಪ್ಪ ಇನ್ನೇನು ಕ್ಷಣಿಕಾತೃಪ್ತಿ ಯಾವ ಜೀವಿಸಿದ್ದೇವೆ. ದಾನವೆಲ್ಲ ಅತಿ ಶ್ರೇಷ್ಠವಾದ ಅನ್ನದಾನ, ಅದಕ್ಕಿಂತ ಶ್ರೇಷ್ಠವಾದ ವಿದ್ಯಾದಾನ. ಯಾಕೆಂದ್ರೆ ಅನ್ನದಾನ ಈಗ ಇವತ್ತೆಲ್ಲ ಅಭಿಮಾನದಿಂದ ನಮಗೆ ಪ್ರಸಾದ ಕೊಡ್ತೀರ, ಅದನ್ನು ತಿಂತೀವಿ. ನಮ್ಮ ಶಿಷ್ಯರೆಲ್ಲ ಒಳ್ಳೆ ಯೋಜನೆ ಕೊಟ್ಟಿರ್ತಕ್ಕಂಥ ಅವಾಗ ಮಾತ್ರ ಹೇಳ್ತೀವಿ. ಆದರೆ ವಿದ್ಯೆ ಅಂತದಲ್ಲ, ನಿರಂತರ ಆದ್ಯಂತವಾಗಿ ಹುಟ್ಟಿಯಿಂದ ಸಾಲು ಇರುತ್ತೆ. ಅದಕ್ಕೆ ನೀವೆಲ್ಲ ಒಳ್ಳೆ ಆಯ್ಕೆ ಮಾಡಿ ಬಹುಸಂಖ್ಯಾತರ ಶಿಕ್ಷಕರಾಗಿದ್ದರಿಂದ ನಿಮ್ಮನ್ನೆಲ್ಲ ನಾವು ಅಭಿನಂದಿಸುತ್ತೇನೆ. ಮತ್ತು ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅತ್ಯುನ್ನತ ಸಾಧನೆಗಳನ್ನು ಮಾಡಿ ಮಕ್ಕಳೇ ನಮ್ಮ ದೇವರು, ಅವರಿಂದಲೇ ಅವರೇ ನಮ್ಮ ಅನ್ನದಾತರು. ಆದರೆ ಒಂದು ಹೃದಯ ತುಂಬಿರ್ತಕ್ಕಂಥ ವಿಷಯ ಅಂದರೆ ನಾನಿಲ್ಲಿ ಯಾವುದು ಕಬ್ಬಿಣದ ಕಡ್ಲೆ ಅಥವಾ ಜನರು ಗ್ರಾಮೀಣ ಕಾಲದಲ್ಲಿ ತಿಳಿದಿರೋ ಇಂಗ್ಲೀಷು ಕಷ್ಟ ಸಾಧ್ಯವಾದಂಥ ಕೆಲಸ. ನಾನು ಅವಾಗ ಭಾಳ ಕಠೋರವಾಗಿ ನಿಂತ್ಕೊಂಡಿದ್ದೆ. ಅದಕ್ಕೆ ನಿಮ್ಮೆಲ್ಲರೂ ಕ್ಷಮೆ ಮಾಡ್ತಿದ್ದೆ. ಅದನ್ನೆಲ್ಲ ಸ್ಮರಿಸಿಕೊಂಡು ಶಿಕ್ಷಕರಾಗಿದ್ದೀವಿ ಅಂದರೆ ಅದು ನನಗೆ ಹೆಮ್ಮೆ ವಿಷಯ. ನನ್ನ ಶಿಕ್ಷೆ ಅದು ಪ್ರೀತಿಯಿಂದ ತುಂಬಿದ್ದೇವೆ. ನನ್ನ ಇದ್ದಲ್ಲ ಅದಕ್ಕಂತ ಅನೇಕ ಶಿಕ್ಷಕರಿದ್ದೀರ. ನಿಮ್ಮೆಲ್ಲರಿಗೂ ಭಗವಂತ ಏನು ಕೊಡಲಿ. ಮತ್ತು ಒಂದು ಜೀವನದಲ್ಲಿ ಏನಾದರೂ ಸಂತೋಷ ಬೇಕು ಅಂದರೆ ಜೀವಿತವರು ಮಾತನ್ನು ನೆನೆಸಿಕೊಳ್ಳಿ. ಭಾಳ ದಿಗ್ಗಜನಿದ್ದರು ಉಳುಕು ಕೊಡುತ್ತುಗಳು ಇವೆ ಇರುವ ಭಾಗ್ಯವನ್ನು ಭಾವನೆಯನ್ನು ಬಿಡು ಕೃಷಿಕಿದ್ದಾಗಿ. ಅಂದರೆ ನಿಜವಾದ ಏನಂದರೆ ನಮಗೇನು ಭಗವಂತ ಕೊಟ್ಟಿದ್ದಾನೆ ಅದನ್ನು ತೃಪ್ತಿ ಪಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ಹೋಲಿಸ್ಕೋಬಾರ್ದು. ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಕಾಣಿ, ಆನಂದದಿಂದಿರಿ, ಬೇರೆಯವರು ಆನಂದ ಕೊಡಿ, ನನಗನ್ನದಾಗಿ ಅಂತ ಹೇಳ್ತಾ, ಆಮೇಲೆ ಒಂದು ನಮ್ಮಲ್ಲಿ ನಾವು ಮೆಚ್ಚರಿಕೆ ಹೋದಂಗೆಲ್ಲ ಭಾವವನ್ನು ಕಲಿಬೇಕು ಅಂತ ನಮ್ಮ ಪ್ರಕೃತಿಯನ್ನು ಕಲಿಬೇಕು. ಎಲೆ ಬಿಟ್ಟ ಪೈರು ಬಾಗುತ್ತದೆ, ಧ್ವನಿ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಮರ ಬಾಗುತ್ತದೆ. ಭಾವವುದು ಸದ್ಗುಣ, ಬೇಕು ಸದ್ಗುಣ. ಭಾವವು ಬಾಳ್ತಾನೆ, ಬೇಕು ಬೀಳ್ತಾನೆ. ಯಾಕಂದರೆ ನೀವೆಲ್ಲ ಭಾವವಾಗಿ ಎತ್ತಕ್ಕೆ ಹೋದಂಗೆಲ್ಲ ಭಾವವನ್ನು ಕಟ್ಟು ಮಕ್ಕಳಿಗೂ ಕಲಿಕೆಯಲ್ಲಿ ಕಡಿಮೆ ಆದಂಥ ಸಂಸ್ಕಾರದಲ್ಲಿ ಮತ್ತು ಇಂಥ ಹೆತ್ತ ತಂದೆ ತಾಯಿಗಳು ಗುರು ಹಿರಿಯರನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಮರೆಯುವಂಥ ಒಂದು ಸಂಸ್ಕಾರವನ್ನು ತುಂಬಿ ಅಂತ ಹೇಳ್ತಾ ನನ್ನ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮನಸ್ಸಿ ನನ್ನ ಸಹೋದರಿ ಮಿತ್ರರು, ಅದರಲ್ಲೂ ನಮ್ಮ ಮಾನ್ಯ ಪ್ರಾಂಶುಪಾಲರಂಥ ನಮ್ಮನ್ನು ಶಿವಧರೇನವರು ನಮ್ಮನ್ನು ಎಲ್ಲ ಏನೇ ಇಂಥದೇ ಸಮಸ್ಯೆ ಇದ್ದಾಗಲೂ ಕೂಡ ನಾವು ಭಾಳ ಮಾತು ಹೃದಯದಿಂದ ಸಲಹಿ ನಮ್ಮನ್ನು ಇದನ್ನು ಕಳಿಸಿದ್ದಾರೆ. ಆದ್ದರಿಂದ ನಾನು ಸುದೀರ್ಘವಾಗಿ ಒಂದೇ ಶಾಲೆಯಲ್ಲಿ 35 ವರ್ಷ ಸೇವೆ ಸಲ್ಲಿಸಿ ನಿಮ್ಮಂಥ ಶಿಷ್ಯೋತ್ತಮರನ್ನು, ಅಧಿಕಾರಿಗಳನ್ನು, ಸೈಂಟಿಸ್ಟ್ಗಳನ್ನು ಮತ್ತು ಅತ್ಯುತ್ತಮ ಸಾಧನೆ ಮಾಡತಕ್ಕಂಥ ಶಿಷ್ಯರನ್ನು ನಾವೇ ತೆಗೆದು ಅಂತ ಹೇಳ್ತಾ ನಿಮ್ಮ ಸನ್ಮಾನಕ್ಕೆ ನಾವು ಸ್ವಲ್ಪರು ಆದರೂ ನಿಮ್ಮನ್ನು ಮಹಾನ್ ನಿಮಗೆ ಭಾರಿ
ಆರೋಗ್ಯ ಸಂಪತ್ತು ನಮ್ಮನ್ನು ಕಾಪಾಡುವಂತ ಮಾತನಾಡ್ತೀನಿ. ಮಾತಾಡಿದ್ದಾರೆ ಜೊತೆಯಲ್ಲಿ ಪ್ರೊಫೆಸರ್ ಆಗಿದ್ದಾನೆ. 20 ವರ್ಷ ಸರ್ವಿಸು. ನಿನ್ನೆ ದಿನ ಪ್ರಜಾವಾಣಿಯಲ್ಲಿ ಯಾರಾದರೂ ಓದಿದ್ರೆ 10 ವರ್ಷದ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರೋ ಪ್ರಕರಣಕ್ಕೆ ನನ್ನ ಮಗ ರಿಪೋರ್ಟ್ ಮಾಡಿದ್ದ. ಅದನ್ನು ಪೂರ್ತಿ ಹಾಸ್ಪಿಟಲ್ ಆತಗೆ ಗಲ್ಲು ಶಿಕ್ಷೆ ಆಗಿದೆ. ಒಳ್ಳೆ ಹೆಸರು ಮಾಡಿದ್ದಾನೆ. ಭಾಟಿಯ ಶಿಕ್ಷಣ ಸಂಸ್ಥೆಗಳು ಅಂತೇಳಿ ಬಹುಶಃ MD ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಆನ್ ಮಾಡ್ತಕ್ಕಂಥದ್ದು. ಇಂಡಿಯಾದಲ್ಲಿ ಒಂದು 25 ಸಂಸ್ಥೆಗಳಿದೆ. ಆ 25 ಸಂಸ್ಥೆಗಳಿಗೂ ಗೆಸ್ಟ್ ಲೆಕ್ಚರ್ ಆಗನ್ನ ಶನಿವಾರ ಭಾನುವಾರ ಇನ್ವೈಟ್ ಮಾಡ್ತಾರೆ. ಅಲ್ಲಿ 1,000 ಕ್ವಶನ್ ಅನ್ನ MD ವಿದ್ಯಾರ್ಥಿಗಳಿಗೆ ಮತ್ತೆ ಫೀಡ್ ಮಾಡ್ಬಿಡ್ತಾನೆ. ಈಗ ಟೀಚಿಂಗ್ ಸೈಡು ಪ್ಲಸ್ ಡಾಕ್ಟರ್ ಆಗಿರೋದನ್ನೇ ಪ್ಲಸ್ ಲಾಯರ್ಗಳು ಮತ್ತೆ ಪೊಲೀಸ್ ಇಲಾಖೆ ಸದಾ ಕಾಂಟ್ಯಾಕ್ಟ್ ಅಲ್ಲಿದೆ. ಬೆಳಗಾವಿಯ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್. ನನ್ನ ಸೊಸೆಯು ಸಹಿತ ಬೆಳಗಾವಿನಲ್ಲಿ MD. ಮತ್ತೆ ನನ್ನ ಮಡದಿ ಕರ್ನಾಟಕದ 10 ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯ ಪುಸ್ತಕಗಳಾಗಿರ್ತಕ್ಕಂತಹ ಶ್ರೇಷ್ಠ ಕೃತಿಗಳನ್ನು ಬರೆದಂತ ಕರ್ನಾಟಕದ ಎಲ್ಲಾ ವಿಶ್ವವಿದ್ಯಾಲಯ 10 ಪ್ರಶಸ್ತಿಗಳು ಬಂದಿದೆ. ಮತ್ತೆ ದೈನಂದಿನ ಯಾವುದೇ ಪತ್ರಿಕೆಯವರು ಪ್ರಶಸ್ತಿಗಳು ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ಮನೆಯವರನ್ನ ಚೀಫ್ ಗೆಸ್ಟ್ ಆಗಿ ಮತ್ತೆ ಜಡ್ಜ್ ಆಗಿ ಇನ್ವೈಟ್ ಮಾಡ್ತಾರೆ. ಆ ಕಾರಣದಿಂದ ಮಕ್ಕಳು ಮತ್ತೆ ಮಗಳು PMD ಇಬ್ಬರು ಸಹಿತ SSC ಇಂದಾನೆ ರ್ಯಾಂಕ್ ಸ್ಟೂಡೆಂಟ್ಸ್ 100ಕ್ಕೆ 100 ಅಂಕಗಳು. ಅವಳು ಸಿಂಗಾಪುರ್ ಮತ್ತೆ ದುಬೈನಲ್ಲಿ MBA ಮಾಡಿದ್ಲು. ಮತ್ತೆ MBBS BE ನ ತುಮಕೂರಿನಲ್ಲಿ ಮಾಡಿದ್ಲು. ಈಗ ಅಮೆರಿಕಾದಲ್ಲಿ ಗೂಗಲ್ ಕಂಪನಿನಲ್ಲಿ ಒಂದು ಉನ್ನತವಾಗಿರ್ತಕ್ಕಂತಹ ಕೆಲಸದಲ್ಲಿ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವ್ರ ಕಂಪನಿಗಳು ಬರ್ತಾರೆ. ಇಷ್ಟು ನಾನು ಒಂದು ಕರೋನಾಕ್ಕೆ ಮುಂಚೆ ಒಂದು 6 ಕಾಲೇಜುಗಳಲ್ಲಿ ನಾನು ಹಳೆಗನ್ನಡ ಪಾಠ ಮತ್ತು ಪದ್ಯ ಇವೆರಡನ್ನೂ ಸಹಿತ ಪಾಠ ಮಾಡ್ತೇನೆ. 6 ಕಾಲೇಜುಗಳಲ್ಲಿ 6 ವರ್ಷ. ಬಹುಶಃ ಅವರು ಕೊಟ್ಟಂತ ಪ್ರೀತಿಗೆ ನಾನು ಮರೆಯಲಾರದೆ ಇರ್ತಾನೆ. ಬೆಂಗಳೂರಿನಲ್ಲಿ CBS ಸಿಲೆಬಸ್ ಏನಿದೆ ಅವ್ರು ಕನ್ನಡ ಪಾಸ್ ಮಾಡಿದ್ರೆ ಸಾಕಾಗ್ತದೆ. ಪ್ಯಾಕೇಜ್ ಕೊಡೋದು 3 ಹಳೆಗನ್ನಡ ಪಾಠ 2 ಪದ್ಯ. ಇಷ್ಟನ್ನ ನೀವು ಒಂದು ವಾರದಲ್ಲೇ ಮುಗಿಸ್ಬಿಟ್ರೆ 2 ಕ್ವಶನ್ ಪೇಪರ್ ಒಂದು ಮತ್ತೆ ಪ್ರಿಪರೇಟರಿ ಸ್ಟಡಿ ಮಾಡಿಕೊಟ್ಬಿಟ್ಟು ಒಂದು 5,000 10,000 ಪ್ಯಾಕೇಜ್. ಆ ರೂಪದಲ್ಲಿ ನಾನು ಒಂದು 6-8 ಕಾಲೇಜುಗಳಲ್ಲಿ ಒಂದು 6 ವರ್ಷ ನಾನು ಪಾಠ ಮಾಡೋದು. ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಿರಂತರವಾಗಿ ನೀವು ಯಾವುದಾದ್ರೂ ಕೆಲಸದಲ್ಲಿ ನೀವು ತೊಡಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಮಿತ ಆಹಾರ ಮತ್ತೆ ಮಿತ ಭಾಷೆ ನಿಮ್ಮ ಸಾಧನೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಿ. ಅದಕ್ಕೋಸ್ಕರ ಯಾರೊಬ್ಬ ಸ್ಲಿಪ್ ಅನ್ನು ಕೈ ಕೊಟ್ಟು ಸರ್ ಇದನ್ನೇ ಹೇಳು ಆಯ್ತಪ್ಪ ನಮಸ್ಕಾರ ಎಲ್ಲರೂ ಪದವಿಗೆ ತೋರಿಸಿ ಅಂತ ಅಂದ್ರೆ KMS ಸಾಹೇಬ್ ಮಾತಾಡಬೇಕಾದಾಗ ಪುಟ್ಟವಾಗಿದ್ದು ಅದನ್ನ ತೋರಿಸ್ಕೊಳ್ಳಿ, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಹೆಂಗೆ ಓದಿಸ್ಬೇಕು, ಹೆಂಗೆ ಇರ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ನಮ್ಮ A. ಚಂದ್ರಯ್ಯ ಸಾಹೇಬ್ ಮನ ಮುಟ್ಟಾಂತ ಮಾತಾಡಿದ್ರು. ಇದೆಲ್ಲ ನಾವು ನೋಡಿ 100 ಕೋಟಿ ಸಂಪಾದನೆ ಮಾಡ್ಬೋದು, ಅದರಿಂದ ಕೆಳಗೆ ಇಂಥ ಮಾತನ್ನ ಎಲ್ಲೋ ಕೇಳಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಬಹಳಷ್ಟು ಉತ್ತಮವಾದಂತ ಒಂದು ಆಶೀರ್ವಾದವನ್ನು ನಾನು ಹೇಳಿದ್ರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ತಪ್ಪಳೆ ಮಾಡೋದು. ನನಗೆ ಶಿಕ್ಷಕರಾಗಿದ್ದಂಥ ಶಿಕ್ಷಕರುಗಳೇ ಹಾಗೂ ನನ್ನ ಆತ್ಮೀಯ ಮಕ್ಕಳೇ, ನೀವೆಷ್ಟೇ ವಯಸ್ಸಾಗಿದ್ರು ಮಕ್ಕಳು ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ. ನನಗೆ ಇಲ್ಲಿ ಕಲಿತಂಥ ವಿದ್ಯೆ 40 ವರ್ಷ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಶಿವರುದ್ರಯ್ಯನವರು ಅವರು ಪ್ರಾಂಶುಪಾಲರು ನಮ್ಮ ಮನೆಗೆ ಬರೋರು 9 ಗಂಟೆಗೆ ಬಂದು ನಟರಾಜಪ್ಪ ಅಲ್ಲಿ ಏರ್ಪಟ್ಟಂತ ಪಾಠ ಇದೆಯಲ್ಲ ಅದು ನನ್ನ ಜೀವನ ಪರ್ಯಂತ 40 ವರ್ಷ ನಾನು ಸರ್ವಿಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೀವು ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಜ್ಞಾಪಕ ಬರುತ್ತೆ. ಕೆಂಪುತೋಟ ಲಾಲ್ಬಾಗ್ ಅಂತ ಕರೀತೀವಿ, ಅಲ್ಲಿ ಹೂಗಳನ್ನು ನೋಡಿದ್ವಿ. ಆದರೆ ಈ ಹೂಗಳಿದಾವಲ್ಲ, ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಈ ಹೂಗಳನ್ನು ನೋಡಿದಾಗ ಆನಂದ ಆಗ್ತದೆ. ಇಷ್ಟರ ಮಟ್ಟಿಗೆ ನೀವೆಲ್ಲ ಬೆಳಿಬೇಕಾದ್ರೆ ನಮ್ಗೂ ನನ್ನ ಮಕ್ಕಳು ಇವ್ರ ಜೊತೆನಲ್ಲಿ ಕೆಲಸ ಮಾಡುವಂತ ಯೋಗ್ಯತೆಯನ್ನ ದೇವರು ನನಗೆ ಕಲ್ಪಿಸ್ಕೊಟ್ಟ. ಅದಕ್ಕೋಸ್ಕರ ನಾನು ಸರ್ವಿಸ್ ಮಾಡಿದೆ. ಪ್ರಾಥಮಿಕ ಶಾಲೆನಲ್ಲಿ 10 ವರ್ಷ ಸರ್ವಿಸ್ ಮಾಡಿದೆ. BRCನಲ್ಲಿ ಟೀಚರ್ಸ್ ಟ್ರೈನಿಂಗ್ ಕೊಟ್ಕೊಂಡು 5 ವರ್ಷ ಇದ್ದೆ. 15 ವರ್ಷ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದೆ.
BEd ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಶ್ರೀವತ್ಸಯ್ಯನವ್ರು ಹೋಗ್ತಾ ಹೇಳಿದ್ರೆ ತಪ್ಪಾಗಲ್ಲ. ಮಾತುಕತೆವರೆಗೂ ಹೋಗೋದಕ್ಕೆ ಅವಕಾಶ ಮಾಡಿದವರು ಶ್ರೀವತ್ಸಯ್ಯನವ್ರು. ಅಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡ್ತಾ ನಾನು ಓದ್ಕೊಂಡು ಕೂತಿದ್ರು ನೀನು ಯಾಕಪ್ಪ ಕೂತಿದ್ದೀಯಾ ಕೂತಿದ್ದೀಯಾ ಆಫೀಸ್ ಕೆಲಸ ಯಾಕೆ ಮಾಡ್ತಿಲ್ಲ ನೀನು ಅಂತ ಒಂದಿನ ಕೇಳ್ದವ್ರ ಮಾಡ್ತಿದ್ದೆ. ಅಷ್ಟು ಮಟ್ಟಿಗೆ ನಮ್ಮನ್ನು ಕಳಿಸಿದ್ರು. ಕಾರಣದಿಂದ ನಮ್ಮ ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾಯ್ತು. ಅಲ್ಲೂ 30 ವರ್ಷ ಸರ್ವಿಸ್ ಮಾಡಿದೆ. ಒಟ್ಟು 40 ವರ್ಷ ನನಗೆ ಇದು 10 ವರ್ಷ ಅದು ಎಲ್ಲ ಸೇರಿದ್ರೆ 40 ವರ್ಷ ಸರ್ವಿಸ್. ನನಗೆ ಆರೋಗ್ಯ ಸರಿ ಇಲ್ಲ. ಆದ್ರೂ ಎಲ್ಲ ಗುರುಗಳಿಗೆ ಹೊಂದಿಸಿ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದವನ್ನ ತಿಳಿಸ್ತಾ, ಕಾರಣ ನಿಮ್ಮ ಅನುಮತಿ ಮೇರೆಗೆ ನನಗೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನನ್ನ ಕಡೆಯಿಂದ ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೇನೆ ಈ ಗುರುವಂದನಾ ಕಾರ್ಯಕ್ರಮ ಖಂಡಿತ ಈ ದಿನ ಇಂಥ ಸಂದರ್ಭಗಳಂದ್ರೆ ರೆಡ್ ಲೆಟರ್ ಡೇ, ಕೆಂಪು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಸಂದರ್ಭ. ಕಾರಣ ಮನುಷ್ಯನಿಗೆ ಏನೆಲ್ಲ ಕೊಟ್ಟು ತೃಪ್ತಿ ಪಡಿಸ್ಬೋದು, ಬಟ್ ಈ ಗುರುಗಳ ಸಮ್ಮುಖದಲ್ಲಿ ನಾವೆಲ್ಲ ಸೇರಿದಾಗ ಆಗ್ತಕ್ಕಂಥ ಆನಂದ ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ತಮ್ಮ ಅನುಮತಿ ಮೇರೆಗೆ ದಯವಿಟ್ಟು ಯಾರು ಬೇಸರ ಮಾಡ್ಕೋಬೇಡಿ. ನಾನು ಮೂಲತಃ ಬ್ಯಾಟರಾಜಪಾಳ್ಯ BV ಲಕ್ಷ್ಮೀನರಸಿಂಹ ಅಂತ ಇಂಥದೇ ಒಂದು ಜನರಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ, ಅಲ್ಲೂ BU JOC ಎಲ್ಲ ಇತ್ತು. ಕೊನೆಗೆ ನಾನು ಆಂಗ್ಲ ಭಾಷಾ ಉಪನ್ಯಾಸಕನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಸೊ ಅದಕ್ಕೆಲ್ಲ ಕಾರಣೀಭೂತರಾದಂತ ತ್ರಿಮೂರ್ತಿಗಳಂತಿರ್ತಕ್ಕಂಥ SVS BK ಎಲ್ಲನು ಹಾಗೂ ಅಷ್ಟದಿಕ್ಪಾಲಕರ ರೀತಿಯಲ್ಲಿ ನಿಜಕ್ಕೂ ಇವರೆಲ್ಲ ಯಾವ ರೀತಿ ಅಂತಂದ್ರೆ ಸ್ವಂತ ಮಕ್ಕಳಿಗೂ ಕೂಡ ಅಷ್ಟೊಂದು ಪ್ರೀತಿ ಕೊಡ್ತಿರಲ್ಲ. ಅಷ್ಟೊಂದು ಪರೀಕ್ಷೆ ಇದ್ರು ಕೂಡ ನನಗೆ ಬ್ಯಾಟ್ ಕೊಟ್ಟು 1 hour ಬ್ಯಾಡ್ಮಿಂಟನ್ ಆಡೇ ಹೋಗ್ತಿದ್ದೆ. ನಾನು ಕಬಡ್ಡಿ ಪ್ಲೇಯರ್ ಕೂಡ. ಎಲ್ಲದಕ್ಕೂ ಮೂಲ ಕಾರಣ ಈ ಸಂಸ್ಥೆ. ನೋಡಿ, ಎಂತ ಕಠಿಣ ಪರಿಸ್ಥಿತಿಗಳಲ್ಲಿ ಮಲಬ್ ಸೆಟ್ರು, ಸನ್ಮಾನ್ಯ ಮಲಬ್ ಸೆಟ್ರು ಅಥವಾ ಅವರೆಲ್ಲ ಸಹಪಾಠಿಗಳು ಸೇರಿ ಒಂದು ಸಣ್ಣ ಸಸ್ಯನ ನೆಟ್ಟರು. ಅದಕ್ಕೆ ಗೊಬ್ಬರ, ನೀರು ಎಲ್ಲವನ್ನು ಎಳೆದಂತ ಶಿಕ್ಷಕರಿಂದ ಇವರೆಲ್ಲರೂ ಕೂಡ ಆಚಾರ್ಯತ್ರಯರು. ನಾವು ಸಾಮಾನ್ಯ ಶಿಕ್ಷಕರಲ್ಲ. ನನ್ನ ಅನಿಸಿಕೆ ಪ್ರಕಾರ ಎಲ್ಲವನ್ನೂ ಕೊಟ್ಟಿದ್ದಾರೆ ನಮಗೆ, ಪ್ರತಿಯೊಂದನ್ನು. ಹಾಗಾಗಿ ಈ ಶಿಕ್ಷಣ ಅನ್ನೋದು ಆ ಸಸಿ ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ಅಂತ ಸಸಿಯನ್ನ ಅವರ ಮಗರಾದಂಥ ಸನ್ಮಾನ್ಯ ಗಿರೀಶ್ ಅವರು ಕೂಡ ಸಾಥ್ ಕೊಟ್ಟು ಅದನ್ನು ಮುನ್ನಡೆಸ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ವಿಚಾರಗಳು ಅದೆಲ್ಲ. ಯಾಕೆಂದ್ರೆ ನಾನು ಸಂಸ್ಥೆಯಲ್ಲಿ ಒಡನಾಟ ಇದೆ, ಈಗಲೂ ನಾನು ಹೋಗ್ತಾ ಇರ್ತೀನಿ. ಅವರು ಸಹಕಾರ ಕೊಟ್ಟ ಖಂಡಿತ ಅಲ್ಲಿ ನಾವೆಲ್ಲರೂ ವಿ ಕ್ಯಾನ್ ಡಿಸ್ಚಾರ್ಜ್ ಅವರ್ ಡ್ಯೂಟಿ ಇನ್ ಎ ಹೆಲ್ತಿ ಮ್ಯಾನರ್. ಭಾಳ ಆರೋಗ್ಯಕರವಾಗಿ ಕೆಲಸ ಮಾಡ್ಬೇಕಾದ್ರೆ ಮೈಂಡ್ ಭಾಳ ಪೀಸ್ಫುಲ್ ಆಗಿರುತ್ತೆ. ಇಲ್ಲ ಅಂದ್ರೆ ಏನಾದ್ರು ಕರ್ಕಶ ಆಯ್ತು ಅಂದ್ರೆ ನಿಜವಾಗ್ಲೂ ಅದು ಎಫೆಕ್ಟಿವ್ ಟೀಚಿಂಗ್ ಆಗುತ್ತೆ, ಅಫೆಕ್ಟಿವ್ ಆಯ್ತು, ದುಷ್ಪರಿಣಾಮ ಆಗ್ತದೆ. ಹಾಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೂ ಕೂಡ ಶಿಕ್ಷಣವನ್ನ ನೀಡಲಿ ಅಂತ ಅವರು ಆಶೀರ್ವದಿಸಿದ್ದಾರೆ. ಹಾಗೆ ನೋಡಿ, ನಾವು ಎಲ್ಲ ರಂಗದಲ್ಲೂ ಇದ್ದೀವಿ, ಪ್ರತಿಯೊಂದು ಫೀಲ್ಡಲ್ಲಿ ಇದ್ದೀವಿ. ಟೀಚರ್ಸ್ ಇರ್ಬೋದು, ಉಪನ್ಯಾಸಕರು ಇರ್ಬೋದು, ಇಂಡಸ್ಟ್ರಿಯಲ್ಲಿ ರೈತರು ಕೂಡ ಇರ್ಬೋದು. ಎಲ್ಲ ಡಿಸಿಪ್ಲಿನ್ ಅವರಿಂದ ಕಲ್ತಿದ್ದೀವಲ್ಲ, ಡಿಸಿಪ್ಲಿನ್ ಇಂದ ನಾವೆಲ್ಲರೂ ಮೇಲೆ ಬಂದು ಏನಾದ್ರೂ ನಮ್ಮ ಗುರಿ ಇದೆಯಲ್ಲ, ಗುರಿ ಇರ್ತದೆ ಎಲ್ರಿಗೂ. ಆ ಗುರಿ ಏನಾದ್ರು ವಾಂಟ್ ಟು ರೀಚ್ ಅವರ್ ಏಮ್, ದೇರ್ ಇಸ್ ಅ ಬ್ಯಾಕ್ ಗ್ರೌಂಡ್, ದೇರ್ ಇಸ್ ಎ ಗ್ರೇಟ್ ಟೀಚರ್. ಆ ಗುರಿಯಿಂದೇ ಗುರುಗಳು ಇರ್ತಾರೆ. ಇದು ಖಂಡಿತ ಗುರು ಇದ್ದಕ್ಕೋಸ್ಕರ ನಾವು ನಮ್ಮ ಗುರಿಯನ್ನ ರೀಚ್ ಆಗಿದ್ದೇವೆ. ಸೊ ಹಾಗಾಗಿ ನಾನು ಕಡಿಮೆ ಮಾತಾಡ್ತೀನಿ, ಬಳಸಲ್ಲ. ನೋಡಿ, ನಾವು ಇಫ್ ಯು ರಿಫಾರ್ಮ್ ಅವರ್ ಸೆಲ್ಫ್, ನಾವೇನಾದ್ರೂ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಂಡಿದ್ದಲ್ಲಿ ಸಮಾಜದಲ್ಲಿ ಒಬ್ಬ ಅನ್ಯಾಯ ಅನೀತಿ ಮಾಡುವಂತ ಒಬ್ಬ ದುರ್ಗಾಂತಿ ಆ ಪದ ಬಳಸೋದು ಬೇಡ. ಮೊದಲು ನಾವು ನಿವಾರಣೆ, ನಮ್ಮನ್ನ ಸುಧಾರಿಸಿಕೊಂಡು ನಾವು ನಡೆದಾಗ ಸಮಾಜದಲ್ಲಿ ಒಬ್ಬ ಸ್ಕೌಂಡ್ರಲ್ ಕಡಿಮೆ ಆಗ್ತಾನೆ. ಕಾರಣ ಯಾಕೆಂದ್ರೆ ಶಿಕ್ಷಕರು ಹೊಂಚ್ಕೊಂಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಾನು ಮಾಡಿದ್ದೇನೆ ಪ್ರಾಕ್ಟಿಕಲ್ ಆಗಿ, ಖಂಡಿತ ಉದಾಹರಣೆಗಳಿದ್ದಾವೆ. ಕ್ಲಾಸ್ ಅಲ್ಲಿ ಟೀಚ್ ಮಾಡಬೇಕಾದ್ರೆ ಎಫೆಕ್ಟಿವ್ ಏನೇನೆಲ್ಲ ಪರಿಣಾಮಗಳನ್ನ ಎದುರಿಸಿದ್ದೀವಿ ನಾವು ಕೂಡ. ಸೊ ಇಂಥದೇ ಮುಖ್ಯ ಶಿಕ್ಷಕರು ಮೊದಲಿದ್ರು, ತದನಂತರ ನಾನು ಬಂದೆ.
ಅವ್ರು ಹಾಕೊಟ್ಟಂತ ಹಾದಿನಲ್ಲಿ ನಡೆದ್ವಿ. ನಾನೇನಾದ್ರೂ ಒಂದು ಇಂಗ್ಲಿಷ್ ಪದ ABCD ಕಲ್ತಿದ್ರೆ ಎ ಚಂದ್ರಯ್ಯ ಸರ್ ಅವರಿಂದ ಇನ್ಸ್ಪೈರ್ಡ್ ಆದೆ. ನಾನು ಇಂಗ್ಲೀಷೇ ಕಲಿಬೇಕು ಅಂತಲೂ ಸಾಧನೆ ಮಾಡಿ ಅದೇ ಸಬ್ಜೆಕ್ಟ್ ತಗೊಂಡು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಅಲ್ಲಿ 6 ತಿಂಗಳು ನಾನು ತರಬೇತಿ ಪಡೆದೆ. ಬೆಂಗಳೂರು ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೆಲ್ಲ ಇಷ್ಟು ಮಟ್ಟಿಗೆ ಹೆಸರನ್ನು ಗಳಿಸಿದೆ. ಹಾಗಾಗಿ ಅದೆಲ್ಲಕ್ಕೂ ಕಾರಣ ಇವರೇನೆ. ಶಿಸ್ತು ಕಲಿಸಿದ್ರು. ಅಟ್ಲೀಸ್ಟ್ ಎಲ್ಲಲ್ಲಿ ಇರ್ಬೋದು, BK ಸರ್ ಇರ್ಬೋದು. ನೀವು ಗೊತ್ತಿದೆ BK ಸರ್ ಯಾವ ಥರ ಹ್ಯಾಂಡ್ ರೈಟಿಂಗ್ ಚಾಂಪಿ ಸೂತ್ರ ಇದ್ರೆ ಕಟ್ ಮಾಡ್ಬೋದು. ಹಾಗಾಗಿ ಒಬ್ಬೊಬ್ರಿಗೂ ಒಂದೊಂದು ರೀತಿ ಇದೆ, ಸಹಕಾರ ಇದೆ. ಹಾಗಾಗಿ ಗುರುಗಳು ಬಹಳ ಮುಖ್ಯ. ಗುರುಗಳು ಏನಾದ್ರೂ ತಪ್ಪು ಮಾಡಿದ್ರೆ ನೋಡಿ, ಒಂದು ದೇಶನ ಹಾಳು ಮಾಡ್ಬೇಕಾದ್ರೆ ಸುಲಭನಾಗಿ, ಒಂದು ಸಮಾಜ ಹಾಳು ಮಾಡ್ಬೇಕಾದ್ರೆ ಶಿಕ್ಷಕರ ಮನಸ್ಸು ಮಾಡಿದೆಲ್ಲ ಹಾಳು ಮಾಡೋದು ಬಹಳ ಸುಲಭ. ಇಫ್ ಎ ಟೀಚರ್ ಕಮಿಟ್ಸ್ ಎ ಮಿಸ್ಟೇಕ್, ಎ ಸೊಸೈಟಿ ವಿಲ್ ಬಿ, ಎ ಕಂಟ್ರಿ ವಿಲ್ ಬಿ ಡೆಸ್ಟ್ರಾಯ್ಡ್. ಹಾಗಾಗಿ ನನಗೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳ ದರ್ಶನ ನನಗೆ ಬಹಳ ಪಾವನವಾಯಿತು. ಗುರುವಾಗಿರಲ್ಲ, ನೀವು ಅವಕಾಶ ಕೊಟ್ಟಿದ್ದೀರ. ದಯಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಂಸ್ಥೆಯವರು ಅವ್ರಿಗೂ ಕೂಡ ಎಲ್ರಿಗೂ ನನ್ನ ನಮಸ್ಕಾರ ಸಲ್ಲಿಸ್ತಾ, ಗಿರೀಶ್ ಅವ್ರಿಗೂ ಕೂಡ, SPS ಸರ್ ಕೂಡ ನನ್ನ ಅನಂತ ಅನಂತ ಧನ್ಯವಾದ. ಥ್ಯಾಂಕ್ ಯು. ಸ್ನೇಹಿತರಿಗೆ ಧನ್ಯವಾದಗಳು. ದಯಮಾಡಿ ಬಂದು ನಾನೇ ಡಾಕ್ಟರ್ ರಾಜ್ಕುಮಾರ್ ಅಲ್ಲ, ವಿಷ್ಣುವರ್ಧನ್ ಅಲ್ಲ, ಗಾಯಕ ಅಲ್ಲ, ಉನ್ನತ ಸ್ಥಾನದಲ್ಲಿ ಏನಿಲ್ಲ ಅಂದ್ರು. ನಮ್ಗೆಲ್ಲರಿಗೂ ಉನ್ನತ ಸ್ಥಾನದಲ್ಲಿ ನಮ್ಮ ಗುರುಗಳು. ನಮ್ಗೆ ಅವರು ಶಿಕ್ಷಣ ಇದ್ದಿದ್ರೆ ನಾವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಾಗಲಿ, ವೈದ್ಯ ಇರ್ಬೋದು, ಲಾಯರ್ ಇರ್ಬೋದು, ಶಿಕ್ಷಕ ಇರ್ಬೋದು, ನಮ್ಗೆ ಹೆಂಗೆ ನಮ್ಗೆ ಗುರುಗಳಿದ್ದಾರೋ ಅವರಿಂದ ಅವರು ಗುರುಗಳು ಶಿಷ್ಯರಾಗಿನೇ ಅವ್ರು ಈ ಸ್ಥಾನಕ್ಕೆ ಬಂದಿದ್ದಾರೆ. ಇವರು ಗುರುಗಳಿಗೆ, ಇವರ ಆಶೀರ್ವಾದದಿಂದ, ಇವರ ಶಿಕ್ಷಣದಿಂದ ನಾವು ಈ ಸ್ಥಾನದಲ್ಲಿದ್ದೀವಿ ಇವತ್ತು. ನಮ್ಮ ಕೈ ಕೆಳಗೂ 100 ಜನ 33 ವರ್ಷ ಸರ್ವಿಸ್ ಅಲ್ಲಿ ನಾನು ಬೇಕಾದಷ್ಟು ಶಿಷ್ಯರನ್ನ ಇದು ಮಾಡಿದ್ದೀನಿ. ಅವರೆಲ್ಲ ಉನ್ನತ ಸ್ಥಾನದ ಆ ಪುಣ್ಯ ನಮಗೆ ಸಿಗುತ್ತೆ. ಇವರು ಶಿಷ್ಯರಾಗಿ ನಮಗೆ ಈ ಪುಣ್ಯ ಸಿಕ್ಕಿದೆ. ಇಷ್ಟು ಮಾತುಗಳನ್ನ, ಅದು ನಮ್ಮ 85ನೇ ಸಾಲಿನ ವಿದ್ಯಾರ್ಥಿಗಳೆಲ್ಲ ಸೇರಿ ವಂದನಾ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಸಂತೋಷ. ನಮ್ಮ ಗುರುಗಳನ್ನ ನೋಡೋ ಭಾಗ್ಯ ಸಿಕ್ತು ನಮ್ಗೆ, ಅವ್ರ ಆಶೀರ್ವಾದ ಸಿಕ್ತು. 85ನೇ ಸಾಲಿನ ವಿದ್ಯಾರ್ಥಿಗಳು ವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾರು ನಮಗೆ ಮುಂದಿನ ಬ್ಯಾಚು, ಹಿಂದಿನ ಬ್ಯಾಚು ಎಲ್ಲ ನಾನು ಬರ್ತೀನಿ ಅಂತ ಹೇಳಿ ವಾಲಂಟಿಯರ್ ಪಾಪ ನನಗೆ ಫೋನ್ ಮಾಡಿ ಹೇಳಿದ್ರು, ಖಂಡಿತ ಬನ್ನಿ ಅಂತ ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ. ಖಂಡಿತ ಬಂದು ಅವ್ರ ಆಶೀರ್ವಾದನ ನೀವು ತಗೊಳ್ಳಿ, ನಮ್ಮ ಗುರುಗಳ ಆಶೀರ್ವಾದನ. ಅವ್ರನ್ನ ನೋಡಿ ನಾವು 41ನೇ ವರ್ಷ ಇದು. ನಾನು 41 ವರ್ಷದಿಂದ ಅಯ್ಯೋ ACನ ಎಲ್ಲಿದ್ದಾರೆ, SVS ಎಲ್ಲಿದ್ದಾರೆ, PK ಎಲ್ಲಿದ್ದಾರೆ, LM ಎಲ್ಲಿದ್ದಾರೆ, ಆಮೇಲೆ ನಮ್ಮ ಎಲ್ಲರನ್ನೂ ನಾವು ನೆನ್ಸ್ಕೊತಾ ಇದ್ವಿ. ನಾವು ಎಲ್ಲಿದಾರೋ ಅಂತ. ಒಂದ್ಸತಿ ನಮ್ಮ ಮಹಾದೇವಯ್ಯ ಅವರು ಮಗಳ ಮನೆ ಮದುವೆಗೆ SVS ಎಲ್ಲ ಬಂದಿದ್ರು. ಅವ್ರ ಆಶೀರ್ವಾದ ನಾವು ತಗೊಂಡು ಇವತ್ತು ಎಲ್ರಿಗೂ ಸಿಕ್ಕಿದೆ. ನಮ್ಮ ಭಾಗ್ಯ, ನಮ್ಮ ಪುಣ್ಯ, ಇದು ಸುದೀನ ಅಂತ ಹೇಳಿ ನನ್ನ ಮಾತನ್ನ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಸಹಪಾಠಿಗಳು, ನಮ್ಮ ಸಹಪಾಠಿಗಳು ಯಾರು ಸಮಾಜಕ್ಕೆ ಹೊಣೆಯಾಗಿದ್ದಾರೆ. ಯಾಕೆಂದ್ರೆ ನಮಗೂ ಗೊತ್ತಿರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು 23 ಜನ ಅಷ್ಟೇ ಆಗ ಎಲ್ಲರಿಗೂ ನಾವು ಯಾರು ಎಲ್ಲಿ ಮಾಡ್ತಾ ಇದ್ದಾರೆ ಅದು ವಿಚಾರಿಸಬೇಕಾಗುತ್ತೆ. ಎಲ್ಲರೂ ಅವ್ರವ್ರ ಜೀವನ ಕಟ್ಟಿಬಿಟ್ಟಿದ್ದಾರೆ, ಅವ್ರದ್ದೇ ರೀತಿಯಲ್ಲಿ ಸಾಧಕರಾಗಿದ್ದಾರೆ. ಅದಕ್ಕೆ ಕಾರಣಕರ್ತರು ಈ ಸಂಸ್ಥೆ ನಮಗೆ ಅವಕಾಶ ಮಾಡಿಕೊಟ್ಟು ನಾನು ಒಂದು 2 ವಿಷಯ ನನಗೆ ಈಗ ಹೈಸ್ಕೂಲಲ್ಲಿ ಗೊತ್ತಿರೋದು. ಯಾಕೆಂದರೆ ನಾನು PhD ಮಾಡಿರ್ಬೋದು, ಹೈಸ್ಕೂಲ್ ಕಲ್ತಿರೋದು. ಸರ್ ನೀವು SSR ಕ್ಲಾಸಿಗೆ ಬರಬೇಕಾದ್ರೆ ಚೆಕ್ ಬಿಟ್ಟು ಬಂದು ಅವ್ರು ಬಂದ ತಕ್ಷಣ ನಾನು ನಿಂತ್ಕೊಂಡು ಶ್ಲೋಕ ನೀವು ಹೇಳ್ಕೊಟ್ಟಿದ್ದೇನಿದೆ. ಈಗ ನನ್ನ ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ ಜಾಬು. ನಾನು ಯಾವಾಗಲೂ ಟೆನ್ಷನ್ ಅಂದರೆ ಅದೇ 12 ನಾನು ಕಲ್ತಿರೋದು. ಆಮೇಲೆ ಕಲ್ತಿಲ್ಲ, ಮುಂಚೆನೂ ಕಲ್ತಿರಲಿಲ್ಲ. ಸೊ 12 ನಾನು ಇವಾಗಲೂ ತಿರುಕು ಏನಿಲ್ಲ ಅನ್ನೋದು 2 ಸರಿ ನಾನು ಪಡಿಸ್ತೀನಿ. ಒಂದೊಂದು ಇದು ನಾನು ಇವತ್ತೇನಾದರೂ ಇಂಜಿನಿಯರ್ ಆಗಬೇಕಾದ್ರೆ ಅದು SPS ಇಲ್ಲ. ಯಾಕೆ ನಾನು ಸ್ಟೋರಿ ಹೇಳಿದ್ರೆ ಅಂದರೆ ನಮ್ಮ ತಂದೆ ಬಂದಿದ್ರು, ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದ ಹಾಗೆ ನಾನು ಜಮೆಟ್ರಿನಲ್ಲಿ 35 ಸೊ
SPS ಮಗ ಕೇಳಿದಂತೆ ನಿಮ್ಮ ಮಗನ ಏನು ಮಾಡಿಸ್ತೀರ? ನಮ್ಮ HKನಲ್ಲಿ ಎಲ್ಲರೂ ಟೀಚರ, ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಿರಲಿಲ್ಲ ನಮಗೆ. ಈಗ ನಮ್ಮ HK ನಾವು ಮೊದಲನೇ ಇಂಜಿನಿಯರ್. ಸೊ ಹಂಗಾಗಿ ಇವರು ಹೇಳಿದ್ರಂತೆ, ನೀವು ಮಗನ ಏನಾದರೂ ಈ TCTCS ಆದರೆ ನಿಮ್ಮ ಮಗನ SLCನ ಫೇಲ್ ಮಾಡಿಸ್ಬೇಕು. ಆಮೇಲೆ ಅದು ಹೇಳಿದ್ದಾದ್ಮೇಲೆ ಅವ್ರು ಹೇಳಿದಂತೆ, ಇಲ್ಲ ಸರ್ ನಮಗೆ 2 ಮಕ್ಕಳಿದ್ದಾವೆ, 2 ಹೆಣ್ಮಕ್ಳಿದ್ದಾವೆ, ಇಂಜಿನಿಯರಿಂಗು ಮೆಡಿಕಲ್ ಮಾಡ್ಸೋಕ್ಕಾಗಲ್ಲ 5 ವರ್ಷ ಅಂದಾಗ, ಆಯಿತು ನೀವು ಡಿಪ್ಲೊಮಾ ಅಂತ ಇತ್ತು, ಪಾಲಿಟೆಕ್ನಿಕ್ 3 ವರ್ಷ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿಸ್ತಾರೆ. ಆಮೇಲೆ ಅವ್ನು ಬೇಕಾದ್ರೆ ಓದ್ಕೊಂತಾನೆ, ಇಲ್ಲ ಅಂದರೆ ಈ ಅವಾಗೆಲ್ಲ ಜೂನಿಯರ್ ಇಂಜಿನಿಯರಿಂಗ್ಗೆ ಸಬರ್ದಸ್ತೆ ಅಂತ ಹೇಳ್ತಾರೆ, ಆ ಥರ ಲೆವೆಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಂದ ಆಚೆ ಅಂತಂದರೆ ನಾವೊಂದು ಡಿಪ್ಲೊಮಾ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವ್ರಿಗೆ ಎಲ್ಲರದ್ದು ಅವರದೇ ಒಂದೊಂದು ಕಥೆ ಇದೆ. ಎಲ್ಲರಿಗೂ ನಮ್ಮ 1975ನೇ ವಿದ್ಯಾರ್ಥಿವಾಗಿ ತಮ್ಮೆಲ್ಲರಿಗೂ ಪ್ರಸನ್ನ ಕುಮಾರ್ ಅವರು ಮಾತಾಡಬೇಕು. ಸಮಯದ ಅಭಾವ, ಇನ್ನೂ ನಾವು ಎಳೆಯೋದು ಜಾಸ್ತಿ ಇರ್ತದೆ, ಸಮಯ ಅಭಾವದ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅದರಿಂದಾಗಿ ಗುರುಗಳಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ಈ ಒಂದು ಶಾಲೆಯಲ್ಲಿ ಓದಿ ಒಂದು ಉನ್ನತ ಮಟ್ಟದಲ್ಲಿದ್ದೀನಿ. ಉನ್ನತ ಮಟ್ಟದಲ್ಲಿ ಇದ್ದುಕೊಂಡು ನನ್ನ ಪಡೆಯಲ್ಲಿ ಹೇಳ್ಕೊಬೇಕು ಅಂದರೆ ನಾನು ಸ್ವಲ್ಪ ಡಿಸಿಪ್ಲಿನ್ ಪರ್ಸನ್ ಅಂತ ಹೇಳ್ಕೊಬೇಕು. ಆ ಡಿಸಿಪ್ಲಿನ್ ಇವತ್ತು ನಾನು ಕಲ್ತ್ಕೊಳ್ಳೋದಕ್ಕೆ ಕಾರಣ ನಮ್ಮ SVS, AC, BK, LN, KMS ಅವರಿದ್ದರೆ ಇದ್ರೆ ನಾವು ಆ ಡಿಸಿಪ್ಲಿನ್ ಇವತ್ತು ಬರೋಕ್ಕೆ ಸಾಧ್ಯ ಇದೆ. ಅದಲ್ಲದೆ ನಾನು ಇವತ್ತು ಕೆಲವೊಂದು ಅವರು ಮಾಡಿದಂಥ ಪಾಠಗಳಿರ್ಬೋದು, ಅವರು ಹೇಳ್ಕೊಟ್ಟಂಥ ಕೆಲವೊಂದು ಬೇರೆ ವಿಷಯಗಳಿರ್ಬೋದು, ಇವತ್ತು ಜ್ಞಾಪಕ ಇದೆ ನನಗೆ. ಎಸ್ಪೆಷಲಿ ನಮ್ಮ SVS ಹೇಳಬೇಕು ಅಂದರೆ ಪ್ರಮೇಯಗಳು ಬರ್ಸೋರು ನನಗೆ. ತ್ರಿಭುಜಗಳನ್ನೆಲ್ಲ ಹಾಕ್ಬಿಡೋದು ABCDEF ಈ ರೀತಿ ಕೆಲವೊಂದು ನಾಮಿನಿಕ್ಲೇಚರ್ ಅಂತ ಹೇಳಿ ಅದು ಕೊಡ್ಕೊಂಡು ಹೋಗ್ತಾರೆ. ಅವಾಗ ಕೆಲವೊಂದ್ಸರಿ ಒಂದು PSF ಅಂತ ಬಂತು. ಅವಾಗ PSF ಅಂತ ಬಂದ ತಕ್ಷಣ ಅವ್ರು ನಿಲ್ಲಿಸ್ಬಿಟ್ಟು ಅಂತ ಹೇಳಿದ್ರು. BSF ಅಂದ್ರೆ ಎಲ್ಲ ಹುಡುಗರು ಹೇಳಿದ್ರು. BSF ಅಂದ್ರೆ ನಿಮ್ಗೆ ಏನು ಗೊತ್ತಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಅವ್ರಿಗೆ ಯಾವ್ದು ಲಿಮಿಟ್ ಇರಲ್ಲ. ಸ್ಟೇಟಿಂದ ಸ್ಟೇಟ್ ಯಾವ ಪೊಲಿಟಿಷಿಯನ್ಸ್ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರು ಸಿಕ್ಕಾಪಟ್ಟೆ ಆಕ್ಷನ್ ತಗೊಬೋದು, ಅವ್ರಿಗೆ ಇಂಡಿಪೆಂಡೆನ್ಸ್ ಅಂತ ಅದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡೋದು. ಆ ಒಂದು ವಿಷಯಗಳು ನಮಗೆ ಹೇಳ್ಕೊಟ್ಟಿದ್ದು ಅವರು SVS ಕೆಲವೊಂದು ಸ್ಮಾಲ್ ವಿಷಯಗಳು ಇರ್ಬೋದು. ಆ ವಿಷಯಗಳನ್ನ ತುಂಬ ಶ್ರದ್ಧೆ ನಮಗೆ ಪಾಠದ ಸಬ್ಜೆಕ್ಟ್ ಆಗಿದ್ದರೆ ಇದ್ರು ಸಪ್ರೇಟ್ ಆಗಿ ಹೇಳ್ಕೊಡೋದು. ಇನ್ನು AC ಅಂತ ಬಂದರೆ ಅವ್ರು ಕೊಟ್ಟಿರೋದು ಇನ್ನೂ ನಮ್ಮ ಮನೇಲಿ ಬುಕ್ ಇಟ್ಕೊಂಡಿದ್ದೀನಿ. ರನ್ ಮಾರ್ಟಿನ್ ಗ್ರಾಮರ್ ಬುಕ್ ಅಂತ ಒಂದು ಸ್ಟೂಡೆಂಟ್ ಆಗಿದ್ದಾಗ ಒಂದು ಬರೆದುಬಿಟ್ಟು ಕೊಟ್ಟಿದ್ದು ಸೈನ್ ಮಾಡಿ. ಇವತ್ತು ನನ್ನ ಪುಸ್ತಕ ಅದು ಇಟ್ಕೊಂಡಿದ್ದೀನಿ. ಇಂಗ್ಲೀಷ್ ನಾವೇನು ಇವತ್ತು ಸ್ವಲ್ಪ ಖರ್ಚು ಮಾಡಿದರೆ AC-ಯಿಂದ ಆಮೇಲೆ LN-ಇಂದ ಅಂತ ಹೇಳಬೇಕು. ಇಷ್ಟು ಮಾತು ಹೇಳ್ಬಿಟ್ಟು ಪ್ರಸನ್ನ ನಾವು ಚಿಕ್ಕದಾಗಿ ಮಾತಾಡ್ತಾರೆ, ಮತ್ತೊಬ್ಬ ಜೋರಾಗಿ ಚಪ್ಪಾಳೆ ಮುಂದುವರಿಸಿ. ಹಾಗೆ ನಮ್ಮ ಮುತ್ತೈದವರು ದಯಮಾಡಿ ಸಮಯದ ಅಭಾವ, ಕಡಿಮೆ ಮಾತಾಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ಕೇಳ್ತೀವಿ. ನಮ್ಮ ಗುರುಮಂಡಲರು ನಾವು ಇವತ್ತೇನಾದರೂ ಇಲ್ಲಿ ಬಂದು ಮುಂಚಿದ್ದೀವಿ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಇಲ್ಲಿನ ಮೇಲೆ ಸ್ಟೇಜ್ ಮೇಲೆ ಕೂತಿದ್ದಾರಲ್ಲ ನಾವು. ಯಾಕೆಂದರೆ ನಾವು 25 ವರ್ಷ ಸುಮಾರು ಎಜುಕೇಷನ್ ಮಾಡಿರ್ತೀವಿ. ನಮಗೆ ಪ್ರಮುಖವಾಗಿ ನಮ್ಮ ಬದಲಾವಣೆ ಮಾಡೋದು ಮತ್ತು ಕಲಿಕೆ ಆಗೋದು ಅಂದರೆ ಹೈಸ್ಕೂಲ್. ಈ ಹೈಸ್ಕೂಲಲ್ಲಿ ಏನನ್ನ ಕಲಿಸ್ತೀವಿ, ಏನನ್ನ ರೂಢಿಸ್ಕೊಳ್ತೀವಿ, ಅದನ್ನು ಹಂಗೆ ಮುಂದೆ ಬೆಳೆಸ್ಕೊಂತ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಈ ಪ್ರೌಢಶಾಲಾ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಈ ಶಾಲೆಯಲ್ಲಿ ಓದಬೇಕಾದ್ರೆ ನಾವು ಇಂದಿನ ನೆನಪುಗಳನ್ನು ಮೆಲುಕಾಕ್ತಂದ್ರೆ ಅವತ್ತಿನ ಕಾಲಕ್ಕೆ ಒಳಲ ಶಾಲೆ ಅಂದರೆ ಅಷ್ಟು ಡಿಸಿಪ್ಲಿನ್, ಒಬ್ಬೊಬ್ಬರು ಟೀಚರ್ಸು ಅಷ್ಟೊಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಿದ್ವಿ. ಪ್ರತಿಯೊಬ್ಬರೂ ಯಾರು ಇವರು ಚೆನ್ನಾಗಿಲ್ಲ ಅನ್ನೋ ರೀತಿಯೇ ಇಲ್ಲ. ನಾವು SLC-ನಲ್ಲಿ ವ್ಯಾಸಂಗ ಮಾಡ್ತಿದ್ದಾಗ ನಮ್ಮ KMS ಸರು ಪಾಪ ಆಕ್ಸಿಡೆಂಟ್ ಆಗಿ ಸುಮಾರು ಒಂದು 3-4 ತಿಂಗಳು ನಮಗೆ ಎಕ್ಸಾಮ್ ಕನ್ನಡ ಮಾಡೋಕ್ಕೆ ಆಗಲಿಲ್ಲ. ಚಿಕ್ಕಣ್ಣವ್ರು ಬಂದು ನಮಗೆ ಕನ್ನಡ ಬೋಧನೆ ಮಾಡಿದ್ರು. ಅಂದರೆ ಸಾಕಷ್ಟು ನಾವು ಕಲಿಕೆ ಮತ್ತು ಇವತ್ತು ಒಂದು ಸ್ಥಾನಮಾನದಲ್ಲಿ ಇದ್ದೀವಿ ಅಂದರೆ
ಇವರೆಲ್ಲರ ಕಾಣಿಕೆ ತುಂಬ ಅಮೂಲ್ಯವಾದದ್ದು. ಹಾಗೆ ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಬರೀ 75ನೇ ಬ್ಯಾಚು, 86ನೇ ಬ್ಯಾಚು, 72ನೇ ಬ್ಯಾಚು ಬೇಡ. ದಯಮಾಡಿ ಕೋಲಾರ ಪ್ರೌಢಶಾಲೆ ಅಂತ ಮಾಡಿ ಇನ್ನೂ ಜನಸಂಖ್ಯೆ ಜಾಸ್ತಿ ಸೇರ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ತಾವೆಲ್ಲ ಪ್ಲಾನ್ ಮಾಡಿ 86 ಬೇಡ, 85 ಬೇಡ, ಯಾವುದು ಬೇಡ. ಕೋಲಾರ ಪ್ರೌಢಶಾಲಾ ಹಳ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲಿ, ಮತ್ತೆ ಇನ್ನೂ ಕಾರ್ಯಕ್ರಮ ಉತ್ತಮವಾಗಿ ಮಾಡಲಿ ಅಂತ ನಾನು ತಮ್ಮ ರಿಕ್ವೆಸ್ಟ್ ಮಾಡ್ಕೊಂತ ಧನ್ಯವಾದಗಳು. ಅವರ ಅಭಿಪ್ರಾಯ ಸರಿ ಇದೆ. ಆದರೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಒಂದು 20 ಹೋಗ್ತಿದ್ವು, ಈಗ ಒಂದು 15 ಹೋಗ್ಬಿಟ್ಟಿವೆ. ಅಂದ್ರೆ ಎಲ್ಲ ನನ್ನ ಗುರುಗಳೇ. ಯಾಕೆ ಅಂತಂದ್ರೆ ನಾನು ಇಲ್ಲಿ 1980 ನಮ್ಮ ತಂದೆಯವರಿದ್ರು. ಏನಂತಂದ್ರೆ ನಮ್ಮ ಹೈಸ್ಕೂಲ್ನಲ್ಲಿ ಇವತ್ತು ಅಷ್ಟೇ, ಹಿಂದೆನೂ ಅಷ್ಟೇ ಭಾರಿ ಶಿಸ್ತಾಗಿ. ಯಾಕೆ ಅಂತಂದ್ರೆ ಮತ್ತು ಇಲ್ಲಿ ನಾವು ಇವತ್ತು ಕಾಲೇಜು ಅಷ್ಟೇ, ನಾನು ಇಲ್ಲಿ ಫಸ್ಟು ಶಿಸ್ತು. ಯಾಕೆ ಅಂತಂದ್ರೆ ಇಲ್ಲಿ ನಾವು ಯಾರಿಗೂ ಹುಡುಗರನ್ನ ಸದ್ರಾಕ್ ಕೊಡೋದಾಗಲಿ, ಅವ್ರನ್ನ ತಲೆ ಮೇಲೆ ಕೂತ್ಕೊಂಡು ಮೆಚ್ಚೋದಾಗಲಿ ಮಾಡಲ್ಲ. ಇವತ್ತು ಇಲ್ಲಿ ಸೇರ್ಬೇಕಾದ್ರೆ ಎಸ್ಪೆಷಲಿ ಕಾಲೇಜ್ ಇವತ್ತಿನ ಮಟ್ಟಕ್ಕೆ ಕಾಲೇಜಿಗೆ ಸೇರ್ಬೇಕಾದ್ರೆ ಪಾಪ ನಾವು ಕಾಲೇಜ್ಗೆ ಸೇರ್ತೀವಿ, ಆದರೆ ಹೈಸ್ಕೂಲಿನ ಜಾಸ್ತಿ ಇಲ್ಲಿ ಹೊಡಿತಾರೆ ಅನ್ನೋ ಮಾತು ಇವತ್ತು ಇದೆ. ಯಾಕೆ ಅಂತಂದ್ರೆ ನಮ್ಮ ಕಾಲೇಜಿನ ಲೆಕ್ಚರರ್ಗಳು ಅಷ್ಟೇ ಶಿಸ್ತುಬದ್ಧವಾಗಿ ಅವ್ರಿಗೆ ಒಂದು ಹೋಮ್ವರ್ಕ್ ಕೊಡೋದಾಗಲಿ ಮತ್ತೊಂದಾಗಲಿ ಎಲ್ಲ ಕೆಲಸ ಮಾಡಿಸ್ತಾರೆ. ಮತ್ತೆ ಅವತ್ತಿಂದ ಇವತ್ತಿನವರೆಗೂ ಅಂದ್ರೆ ಇವಾಗ ಏನು ಅವರು ಹೇಳಿದ್ರಲ್ಲ, ಮುತ್ತಯ್ಯ ಅವರು ಹೇಳ್ದಂಗೆ ನಾನು ಈ ಸಂಸ್ಥೆಗೆ 50 ವರ್ಷ ಆಗ್ತಿದ್ದಂಗೆ ನಮ್ಮ ಕಾಲೇಜು ಹೈಸ್ಕೂಲು ಸ್ಟಾಫ್ ಎಲ್ಲರಿಗೂ ಹೇಳಿದೆ, ನೋಡಿ 50 ವರ್ಷ ಆಯ್ತು ನಮ್ಮ ಸ್ಕೂಲ್ ಓಪನ್ ಮಾಡಿ, ಎಲ್ಲಾನು ಒಂದ್ ಕಡೆ ಸೇರಿಸಿ ಅಟ್ಲೀಸ್ಟ್ ಒಂದು 63ನೇ ವರ್ಷ ಇದು. ಯಾಕೆಂದ್ರೆ 1963 25ನೇದು ಅಂದ್ರೆ 62 ತುಂಬ 63ನೇ ವರ್ಷಕ್ಕೆ ಬಿದ್ದಿದೆ. ಎಲ್ಲ ಒಂದು ಏನ್ ಬ್ಯಾಚ್ ಇದೆ ಎಲ್ಲ ಬ್ಯಾಚಿಂದ ಒಂದು ಅಟ್ಲೀಸ್ಟ್ ಈ ಫಂಕ್ಷನ್ ಮಾಡಬೇಕು ಅಂದ್ರೆ ಮಿನಿಮಮ್ ನಮ್ಮ ಶಾಲೆಯಲ್ಲಿ ಓದಿರೋವಂಥವ್ರು ಮಿನಿಮಮ್ ಒಂದೊಂದು ಬ್ಯಾಚ್ಗೆ 20-25 ಜನ ಸೇರಿದ್ರು ಎಷ್ಟೋ 1000 ಜನ ಆಗ್ತಿದೆ. ಒಂದು ದೊಡ್ಡದೊಂದು ಕಾರ್ಯಕ್ರಮ ಮಾಡಿ ಒಂದು ಫಂಕ್ಷನ್ ಮಾಡಿ ಎಲ್ಲಾನು ಇದು ಮಾಡೋಣ ಅಂತ ನಾನು ಸುಮಾರು ಹೇಳ್ಕೊಂಬಂದೆ. ಹಿಂದೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ರಾಜಣ್ಣ ಅವ್ರಿಗೆ ಹೇಳಿದೆ, ಅವ್ರಿಗೆ ಹುಮ್ಮಸ್ಸಿತ್ತು ಮಾಡೋರು. ಅದಕ್ಕೆ ಇವ್ರು ಹೇಳ್ದಂಗೆ ಬಸವರಾಜ್ ಹೇಳ್ದಂಗೆ ಸಾಥ್ ಕೊಟ್ಟು ಬರೋರು ಇಲ್ಲ, ಅವ್ರಿಗೆ ಅವ್ರದೊಂದು ಕೆಲಸ ಇರ್ತೈತೆ, ಅದು ಕೆಲಸ ಈ ಕೆಲಸ. ಮತ್ತೆ ಆ ಒಂದು ಇದರಲ್ಲಿ ಇದು ಹಿಂಗೆ ಮುಂದಕ್ಕೆ ಹೋಗ್ತಾ ಇದೆ. ಯಾವತ್ತ ಟೈಮ್ ಬರುತ್ತೋ ಗೊತ್ತಿಲ್ಲ. ಎಲ್ಲರೂ ಸೇರ್ಕೊಂಡು, ಯಾಕೆಂತಂದ್ರೆ ನಾನು ವಿದ್ಯಾರ್ಥಿನಿ, ಎಲ್ಲರೂ ಸೇರ್ಕೊಂಡು ಬಂದ್ರೆ ಎಲ್ಲ ಕುಂತ್ಕೊಂಡು ಎಲ್ಲ ಸೇರಿದ್ರೆ ಒಬ್ಬೊಬ್ರು 10 ಜನ ಕರ್ಕೊಂಡ್ಬಂದ್ರು ಮಿನಿಮಮ್ 1000-2000 ಜನ ಸೇರಿದ್ರೆ ಎಷ್ಟು ಜನ ಸೇರಿದ್ರು ಸೇರೋದಕ್ಕೊಂದು ಕಳೆ ಬರುತ್ತೆ. ಸುಮ್ಮನೆ ಇದನ್ನ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲೂ ಇದೆ. ನನ್ನ ಮನಸ್ಸಿನಲ್ಲೂ ತುಂಬಾ ವರ್ಷದಿಂದ ಇದೆ. 50 ವರ್ಷ ಆದರೆ ಎಷ್ಟೋ ಒಂದು ಖುಷಿ. ಅದೇ ರೀತಿ ನಮ್ಮ ಮಿಡ್ಲ್ ಸ್ಕೂಲು ಅಷ್ಟೇ, ಅದು ಓಪನ್ ಆಗಿ ನನ್ನ ಲೆಕ್ಕ 100 ವರ್ಷದ ಮೇಲಾಗಿದೆ. ಈಗೆಲ್ಲ ಸ್ಕೂಲಲ್ಲೂ ಎಲ್ಲ ಊರಲ್ಲೂ ಶತಮಾನೋತ್ಸವ ಉತ್ಸವ ರಾಜಕೀಯದವ್ರಿಗೆ ಬರೀ ಇದೇ ಖುಷಿ. 50 ವರ್ಷ ಆಯ್ತು ಅನ್ನೋದಕ್ಕೊಂದು ಕಾರ್ಯಕ್ರಮ, ಹಬ್ಬ ಅನ್ನೋ ಕಾರ್ಯಕ್ರಮ, ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇನ್ನ ಹೇಳ್ಬೇಕು ಅಂತಂದ್ರೆ ನಾನು ಇವತ್ತು ಎಲ್ಲ ಗುರುಗಳು ಎಲ್ಲಾರು ಅವತ್ತು ನಮ್ಗೆ ಒಂದು ಶಿಕ್ಷೆ ಕೊಟ್ಟಿದ್ದಕ್ಕೆ ಇವತ್ತು ನಾನೇ ನನ್ನ ಉದಾಹರಣೆಗೆ ನಾನೇ ಇವತ್ತು ಈ ಮಟ್ಟಕ್ಕೆ ನಿಂತ್ಕೊಳ್ಳೋದಕ್ಕೆ ಕಾರಣ. ಯಾಕೆ ಅಂತಂದ್ರೆ ಇವತ್ತು SVS ಇರ್ಬೋದು, ಅವರು ಇವತ್ತು ಬರ್ತಾರೆ, ಇವತ್ತು ನಾನು ಎದ್ಕೊಂಡೇ ಇರ್ತೀನಿ. ಯಾಕೆ ಅಂತಂದ್ರೆ ಅವ್ರು ಅಷ್ಟು ಭಯ ಇಟ್ಟು ನಮ್ಗೆ ಓದಿಸಿದ್ದಾರೆ. ಯಾಕೆ ಅಂತಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈ ಒಂದು ಹಾಲ್ ಏನಿದೆ ಇದನ್ನ ಕಟ್ಟಬೇಕು ಅಂತೇಳಿ ಪಾಯ ಹಾಕಿದ್ವಿ. ನಾನು 20 ಅಡಿ ಅಗಲ 50 ಅಡಿ ಉದ್ದ 40 ಅಡಿ ಉದ್ದ ಸಾಕು. ಯಾಕೆ ಅಂತಂದ್ರೆ ಪಿಲ್ಲರ್ಗಳು ಎಲ್ಲ ಹಾಕಕ್ಕೆ ಸಿಕ್ಕಾಪಟ್ಟೆ ದುಡ್ಡಾಗುತ್ತೆ, ನಮ್ತವ ದುಡ್ಡಿಲ್ಲ. ಏನೋ ಒಂದು ಕಟ್ಟಬೇಕು ಅಂತ ನಾನು ಪ್ಲಾನ್ ಹಾಕಿ ಅದಕ್ಕೆ ಪ್ಲಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಸರ್ ನಾನು ಇರಲಿಲ್ಲ, ಬಂದಿರಲಿಲ್ಲ. ಗಾರ್ಯನ್ಗೆ ಅವ್ನಿಗೆ ಏನು ಗೊತ್ತಾಗ್ತಿದ್ದೆ, 25 ಅಡಿ ಅಗಲ 30 ಅಡಿ ಅಗಲ ಮಾಡು, 50 ಅಡಿ ಉದ್ದ ಮಾಡು. ಸರಿ ನಾವೆಲ್ಲ ಪಾಯ ಹಾಕಿದ್ವಿ. ನಾನು ಒಂದು ವಾರ ಬರಲಿಲ್ಲ. ಆಮೇಲೆ
ಬಂದೆ, ಎಷ್ಟಪ್ಪ ಇದೇನು ಜಾಸ್ತಿ ಕಾಣಿಸ್ತಾ ಇದ್ದೆ, ಉಮೇಶ ಕಟ್ತಾ ಇದ್ದ ಜಾಸ್ತಿ ಕಾಣಿಸ್ತಾ ಇದ್ದೆ. ಇಲ್ಲಪ್ಪ ಸರ್ ಜಾಸ್ತಿ ಹಾಕ್ಬಿಟ್ರು ಸರ್. ಏನು ಸರ್ ಹಿಂಗೆ ಮಾಡೋದು, ಪಾಯನೂ ಹಾಕ್ಬಿಟ್ಟಿದ್ದೀವಿ, ಇದು ಪಿಲ್ಲರು ಇಲ್ಲ, ಏನು ಮಾಡಿಲ್ಲ, ನಾವು ಪಾಯ ಹಾಕ್ಬಿಟ್ಟಿದ್ದೀವಿ, ಇದಕ್ಕೆ ಹೆಂಗೆ ಪ್ರೂಫಿಂಗ್ ನಿಲ್ತೈತೆ ಅಂದ್ವಿ. ಅವಾಗ ಏನೋ ಮಾಡಿಸ್ಬಿಟ್ಟಿದ್ದೀನಿ, ಮುಂದಕ್ಕೆ ಏನು ಮಾಡ್ತೇನೆ ನೀನು ಮಾಡು. ತಿರ್ಗಾ ಬೆಂಗಳೂರಿಂದ ನಮ್ಮ ಅಣ್ಣ ಒಬ್ಬ ಇಂಜಿನಿಯರ್ ಇದ್ರು, ಅವ್ನು ಕರ್ಕೊಂಬಂದು ಅವಾಗ ಹಿಂಗೆ ಮಾಡ್ಬಿಟ್ಟವ್ರೆ. ಮುಂಚೆನೆ ಪಾಯ ಎಲ್ಲ ಆಗೋಗೈತೆ, ಎಲ್ಲ ಆದ್ಮೇಲೆ ನಾನು ಬಂದು ನೋಡಿದ್ರೆ ಏನು ಮಾಡೋದು. ಆವಾಗ ಈ ಪಿಲ್ಲರ್ನ ಕಲ್ಲಲ್ಲಿ ಕಟ್ಟಿ ಇದಕ್ಕೆ ಬೆಂಗಳೂರಿಂದ ಕರ್ಕೊಂಬಂದು ಈ ಕಂಬಿ ಕಟ್ಟೋರನ್ನ ಅವತ್ತಿಗೆ ಯಾರೂ ಇಲ್ಲಿರಲಿಲ್ಲ. ಬೆಂಗಳೂರಿಂದ ಕರ್ಕೊಂಬಂದು ಕಂಬಿ ಕಟ್ಟಿಸಿ ಅದಕ್ಕೆ 25 mm 30 mm ರಾಡ್ಸ್ ಹಾಕಿ, ಅಂದರೆ ಅವತ್ತು ಅವ್ರು ಮಾಡಿದ್ದಕ್ಕೆ, ಏಕೆಂದರೆ ಈ ಜಾಗ ಬಂಡೆ ಇತ್ತು, ಇದಕ್ಕೆ ಎಲ್ಲ ವೇಸ್ಟ್ ಆಗಿತ್ತು. ಇದನ್ನ ಇಲ್ಲಿ ಕಾಯಿ ಗಿಡ ಬೆಳೆಯೋವು ಹುಡುಗರು ಕುಂತ್ಕೊಂಡು ಇದ್ರ ಮೇಲೆ ಆಟ ಆಡ್ಕೊಂಡು ಕುಂತ್ಕೊಳ್ಳೋರು. ಅದನ್ನ ನಾನು ಜಾಗ, ಯಾಕೆಂದ್ರೆ ಇರೋದು ಸ್ವಲ್ಪ ಜಾಗ, ಇದನ್ನ ಏನಾದರೂ ಒಂದು ಮಾಡಿ ಒಂದು ಉಳಿಸ್ಬೇಕು, ಹುಡುಗರಿಗೆ ಆಟ ಆಡೋಕ್ಕೆ ಜಾಗ ಇರೋದನ್ನ ಉಳಿಸ್ಬೇಕು ಅಂದಾಗ ವೇಸ್ಟ್ ಜಾಗ ಉಪಯೋಗಿಸ್ಬೇಕು. ವೇಸ್ಟ್ ಜಾಗನ ಉಪಯೋಗಿಸಿ ಅವತ್ತು ಅವರು ಮಾಡಿ ಅವತ್ತು ಕಟ್ಟಿದ್ದಕ್ಕೆ ಇದೊಂದು ಇವತ್ತು ಹಾಲಾಯಿತು. ನಾವೆಲ್ಲ ಕುಂತ್ಕೊಳ್ಳೋದಕ್ಕೆ ಒಂದು ಇದಾಯಿತು, ಏನೋ ಜಾಗ ಆಯಿತು. ಅದೇ ರೀತಿ ಪ್ರಸನ್ನ ಕುಮಾರ್ ಇರ್ಬೋದು, ಅವರು ಅಷ್ಟೇ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಮ ಬ್ಯಾಚ್ನಾಗೆ ಇರೋರು ನಮಗೆ ಸುಮಾರು ಜನ ಗೊತ್ತು, ಮಿಕ್ಕಾದ್ರು ಗೊತ್ತಿಲ್ಲ. ಅವರು ಅಷ್ಟೇ ಇಲ್ಲೇ ನಮ್ಮ ಚೆನ್ನಪ್ಪನವ್ರು ಹೋಗ್ತಿರು, ಅವರು ಟೀಚರು, ಅವ್ರ ಮಗಳ ಮಗ. ಯಾಕೆ ಅಂದರೆ ಅವರು ತಂದೆ ಅವ್ರ ದೂರು ಅವ್ರ ಅಮ್ಮವರು ಎಲ್ಲ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸ್ಕೂಲ್ನ ಪಾಠ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಸೇರಿಸೋದಂತೆ. ಅವರು ಸಹಿತ ಅವ್ರ NGO ಇಂದ ನಮ್ಮ ಹುಡುಗರು ಟಾಯ್ಲೆಟ್ ಇಲ್ಲ ಅಂತ ಹೇಳಿದಕ್ಕೆ ಅವರು ಒಂದು ಟಾಯ್ಲೆಟ್ ಬ್ಲಾಕ್ನ ಇಲ್ಲಿ ಒಂದು 3-4 ಲಕ್ಷ ರೂಪಾಯಿ ಕೊಟ್ಟು ಅವರು ಕಟ್ಟಿಸ್ಕೊಟ್ರು. ಮತ್ತು ಏನು ಹುಡುಗರಿಗೆ ಡೆಸ್ಕ್ಗಳು ಕೊಟ್ಟರು. ಮತ್ತು ಇನ್ನೂ ನಾನು ಏನಿದ್ರು ಹೇಳಿ ಗಿರೀಶ್ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಸಂಸ್ಥೆಗೆ ಇಲ್ಲಿ ಇದೇ ಊರಿನವರಂತೆ, ಅವರು ಗೊತ್ತಿಲ್ಲ, ಸುಮಾರು ಯಾವುದೋ ಕಾಲದಲ್ಲಿ ಪೂಜಾರು ಆಗಿದ್ರು. ಅವರು ಈಶ್ವರನ ದೇವಸ್ಥಾನರು, ಅವರು ಅಲ್ಲ ಅಮೆರಿಕಾದಲ್ಲೂ. ಇವತ್ತು ಅವರು ಬಿಟ್ಟೋಗೆ 70-80 ವರ್ಷ ಮೇಲಾಗಿರ್ಬೋದು ನಮ್ಮೂರನ್ನ. ಇವತ್ತು ಅವ್ರ ಇನ್ಸ್ಟಿಟ್ಯೂಟ್ಗಳೆಲ್ಲ ಕೆ ಅಂತ ಇದೆ. ಅವರ ಮಕ್ಕಳೆಲ್ಲ ಕೆ ಅಂದರೆ ಕೋಳಾಲ ಅಂತ ಬರೀತೀರ, ಕೋಳಾಲ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆ ಊರೆಲ್ಲ ಐತೆ, ಸುಮ್ಮನೆ ಎಲ್ಲರೂ ಇವತ್ತು ಮಕ್ಕಳದೆಲ್ಲ ಕೆ ಅಂತ ಐತಂತೆ. ಕೋಳಾಲ ಅಂದರೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಒಂದು 10-15 ಜನ ಎಲ್ಲ ಅಮೆರಿಕಾದಲ್ಲ, ಎಲ್ಲ ಅಲ್ಲೇ ಗ್ರೀನ್ ಕಾರ್ಡ್ ಹೋದ್ರು. ಆದ್ರೂ ಕೋಳಾಲ ಅಂತ ಹೆಸರು ಐತೆ. ಆ ಊರೇ ಗೊತ್ತಿಲ್ಲ, ಎಲ್ಲ ನಮ್ಮ ಹೆಸರೇ ಕಿಕ್ಕೊಂಡಿದ್ದೀರ. ಕೋಳಾಲ ಅಂದ್ರೆ ಯಾವ ನಮ್ಗೆ ತೋರಿಸಿ ಅಂದಾಗ ಹಿಂಗೆ ಅವರೆಲ್ಲ ಕರ್ಕೊಂಬಂದ್ರು, ನೋಡಿದ್ರು. ಅವರು ಕೃಷ್ಣಮೂರ್ತಿ ಅಂತ ಮತ್ತೆ ಸತ್ಯವತಿ ಅಂತ ಅವರು ಸುಮಾರು ಈ ಮುಂದೆ ಏನು ಇದನ್ನು ಮಾಡಿದ್ದಾರೆ ಅದನ್ನ ಪೂರ್ತಿ ಹತ್ತತ್ರ 3-4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಬಿತ್ತು. ಅದನ್ನ ನಾವು ಫ್ರೀಯಾಗಿ ಮಾಡಿಸ್ಕೊಟ್ರು. ಮತ್ತೆ ಹುಡುಗರಿಗೆ ಒಂದು 10-15 ಕಂಪ್ಯೂಟರ್ ಕೊಟ್ಟರು. ಮತ್ತೆ ಪ್ರತಿ ವರ್ಷ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 2 ಲಕ್ಷ, ಅಂದರೆ ಎಷ್ಟು ಜನ ಡಿಸ್ಟಿಂಕ್ಷನ್ ಬಂದಿರ್ತಾರೆ ಅವ್ರಿಗೆಲ್ಲ ಪ್ರೈಸ್ ಕೊಡಿ ಅಂತ ಪ್ರತಿ ವರ್ಷ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಆ ದುಡ್ಡನ್ನ ಮಕ್ಕಳಿಗೆಲ್ಲ ಪ್ರತಿ ವರ್ಷ ಪ್ರತಿಭಾನ್ವಿತ ಏನು ನಾವು ಫಸ್ಟ್ ಕ್ಲಾಸ್ ಬಂದವ್ರಿಗೆ ಪ್ರೈಸ್ ಕೊಡ್ತಾ ಇದ್ವಿ. ಅವಾಗೆಲ್ಲ ಫಸ್ಟ್ ಕ್ಲಾಸ್ ಎಷ್ಟು ಜನ ಬರೋರು, 10 ಜನ, 5 ಜನ, 20 ಜನ, ಹೆಚ್ಚಿಗೆ ಬರ್ತಿದ್ದವ್ರು 5 ಜನ 10 ಜನ. ಆಮೇಲೆ ಏನಾಯ್ತು, ಅದ್ರ ಸಂಖ್ಯೆ 20 ಆಯಿತು, 25 ಆಯಿತು. ಆಮೇಲೆ ಅದ್ರ ಸಂಖ್ಯೆ 60-70, ಅಂದರೆ ಆ ಮಟ್ಟಕ್ಕೆ ಮಕ್ಕಳು ಓದ್ತಾ ಇದ್ದಾರೆ. ಯಾಕೆಂದರೆ ಡಿಸ್ಟಿಂಕ್ಷನ್ ಬರೋ ವಿದ್ಯಾರ್ಥಿಗಳು ಈ ನಮ್ಮ ಸಂಸ್ಥೆ ಒಳಗೆ ಪ್ರತಿ ವರ್ಷನೂ 60-70 ಜನ PUC ಒಳಗೆ ಡಿಸ್ಟಿಕ್ಟಲ್ಲೇ ನಮ್ಮದು ಕಾಲೇಜು ಟಾಪಲ್ಲಿ ಬರ್ತಾ ಇದೆ. ಮತ್ತು ಆರ್ಟ್ಸಲ್ಲೂ ಇದೆ, ಕಾಮರ್ಸಲ್ಲೂ ಇದೆ. ಕಾಮರ್ಸಲ್ಲೂ ಸುಮಾರು ಜನ ಒಂದು 10-15 ಜನ 20 ಜನ ಡಿಸ್ಟಿಂಕ್ಷನ್ನಲ್ಲಿ ಬರ್ತಾರೆ. ಆರ್ಟ್ಸಲ್ಲೂ ಬರ್ತಾರೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸಲ್ಲೂ ಬರ್ತಾ ಇದ್ದಾರೆ. ಮತ್ತು ಹೈಸ್ಕೂಲ್ನಲ್ಲೂ ಅಷ್ಟೇ ಸುಮಾರು ಒಂದು ಮಿನಿಮಮ್ 15-20 ಜನ ಪ್ರತಿ ವರ್ಷ ಡಿಸ್ಟಿಂಕ್ಷನ್ಗೆ ಬರ್ತಾರೆ. ಅವಾಗ ನಾವೇನು ಮಾಡಿದ್ವಿ, ಫಸ್ಟ್ ಕ್ಲಾಸ್ ಅಂದರೆ ನಾವು ಎಲ್ಲರಿಗೂ ಕೊಡೋಕ್ಕಾಗಲ್ಲ, 500 ಮೇಲ್ಪಟ್ಟು ಬಂದಿರೋರು ಮಾತ್ರ ಪ್ರೈಸ್ ಕೊಡೋಣ ಅಂತ ಅದನ್ನು ಚೇಂಜ್ ಮಾಡಿದ್ವಿ. ಆ ಚೇಂಜ್ ಮಾಡೋದನ್ನು ನಮ್ಮ ಕೈಲಿ ಇವತ್ತು ಬರ್ಸೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ 8, 9, 10ಕ್ಕೆ PUCಗೆ ಯಾವುದೇ ರೀತಿ ಡೊನೇಷನ್ ಇಲ್ಲ. ಆಮೇಲೆ 8 ಮಕ್ಕಳಿಗೆ ಅಡ್ಮಿಷನ್ ಇಲ್ಲ ಅಂತ ಆ ಫೀಸೂ ಸಹಿತ ಸಂಸ್ಥೆಯಿಂದಲೇ ಕಟ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ಇವತ್ತಿದೆ.
PUC ಒಳಗೆ ಆರ್ಟ್ಸಲ್ಲೂ ಇಷ್ಟು ದಿನ ನಾವು ಡೊನೇಷನ್ ತಗೊಂಡಲ್ಲೇ ಮಾಡಿದ್ವಿ ಅಡ್ಮಿಷನ್. ಓನ್ಲಿ ಕಾಮರ್ಸ್ ಮಾತ್ರ 5,000 ರೂಪಾಯಿ ಡೊನೇಷನ್ ತಗೊಂತೀವಿ. 5,000 ರೂಪಾಯಿ ಡೊನೇಷನ್ ತಗೊಂಡ್ರೆ ಅದರಲ್ಲಿ ಪ್ರತಿ ತಿಂಗಳು 1 ಲಕ್ಷ ಸಂಬಳನೇ ಕೊಡ್ತಾ ಇದ್ವಿ. ಯಾರಿಗೆ ನಾವು ಪಾರ್ಟ್ ಟೈಮ್ ಲೆಕ್ಚರರ್ಸ್. ಯಾಕೆಂತಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿ ಬಂದಿದ್ದನ್ನ ಅಲ್ಲೇ ಖರ್ಚು ಮಾಡ್ಬೋದು ನಮ್ಮ ಒಂದು ಉದ್ದೇಶ. ಮತ್ತೆ ಇನ್ನ ಒಂದು ಹೇಳ್ಬೇಕು ಅಂತಂದ್ರೆ ಇಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟಿದೀವಿ, ಇವತ್ತಿನವರೆಗೂ ಯಾವುದೇ 1 ರೂಪಾಯಿ ಗೌರ್ಮೆಂಟ್ ಫಂಡು ಈ ಸಂಸ್ಥೆಗೆ ಈ ಒಂದು ಬಿಲ್ಡಿಂಗಿಗೆ ನಾವು ಹಾಕಿದ್ವಿ. ಯಾಕೆ ಅಂತಂದ್ರೆ ಇಷ್ಟೋ ದುಡ್ಡು ಏನು ಹಿಂದೆ ಹುಡುಗರು ಉಳಿಸಿದ್ದು ಫೀಸಿನ ದುಡ್ಡಲ್ಲಿ ಏನು ಉಳೀತು ಅಷ್ಟು ದುಡ್ಡಲ್ಲಿ ಪ್ರತಿಯೊಂದು ಒಂದೊಂದು ಇಟ್ಗೆನೂ ಸ್ಕೂಲ್ ಹುಡುಗರ ದುಡ್ಡೆ. ಯಾಕೆ ಅಂತಂದ್ರೆ ಆ ದುಡ್ಡನ್ನ ಉಳಿಸಿ ಬೆಳೆಸಿ ಅದನ್ನು ದೊಡ್ಡದು ಮಾಡಿ ಈ ಸಂಸ್ಥೆನ ಇಷ್ಟು ವರ್ಷ ಕಾಪಾಡ್ಕೊಂಡ್ಬಂದ್ವಿ, ಇವತ್ತು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹೇಗೆ ಅಂತಂದ್ರೆ ಇವತ್ತು ಒಂದು ಸಂಸ್ಥೆ ನಡೆಸೋದು ಭಾರಿ ಕಷ್ಟ. ಸಂಬಳ ಕೊಡಬೇಕು. ಈಗ ನೋಡಿ ಇವಾಗಲೇ ಇಲ್ಲೇ ನಮ್ಮ ಸಂಸ್ಥೆ ಒಳಗೇನೆ ಸುಮಾರು ಜನ ಟೀಚರು ರಿಟೈರ್ಡ್ ಆಗವ್ರೆ. ಸರ್ಕಾರ ಹೊಸದಾಗಿ ತುಂಬ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡೋದು. ಆ ಮಕ್ಕಳಿಗೆ ಟೀಚರ್ನ ಒದಗಿಸ್ಕೊಡ್ಬೇಕು ಅಂದ್ರೆ ಮಿನಿಮಮ್ 10,000 ರಿಂದ 15,000 ರೂಪಾಯಿ ಸಂಬಳ ಕೊಡಿದ್ರೆ ಯಾರು ಬರಲ್ಲ. ಆಮೇಲೆ ಮತ್ತೆ ಇನ್ನೊಂದು ನಮ್ಮ ಸಂಸ್ಥೆದು ಏನಪ್ಪಾ ಅಂದ್ರೆ ಯಾರನ್ನೋ ಕರ್ಕೊಂಬರ್ತೀವಿ, ನೀನು ಕೆಲಸ ಕೊಡ್ತೀವಿ, ನೀನು ಫ್ರೀ ಮಾಡಿಲ್ಲ, ಯಾರಿಗೂ ಆಶ್ವಾಸನೆನೂ ಕೊಡೋಲ್ಲ. ನೋಡಪ್ಪ ಸಂಬಳ ಕೊಡ್ತೀವಿ, ಕೆಲಸ ಮಾಡು, ಅವತ್ತು ನಿಂಗೆ ಯಾವ ಕ್ಯಾಟಗರಿ ಬರುತ್ತೋ ಏನು ಬರುತ್ತೋ ನನಗೆ ಗೊತ್ತಿಲ್ಲ, ನೀನು ಕೆಲಸ ಮಾಡ್ಕೊಂಡು ಹೋಗು, ನಿನಗೆ ಬಂದರೆ ನಿನಗೆ ಕೊಡ್ತೀವಿ ಕೆಲಸ, ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ ಇಟ್ಬಿಟ್ಟು ನಾವು ಅವತ್ತಿಂದ ಮಾಡಿದ್ದೀವಿ. ಯಾರಿಗೂ ನಾವು ಸುಮ್ಮನೆ ಹೈಡ್ ಮಾಡಿ ಇದನ್ನ ಮಾಡಿ ಅಂತ ಏನು ಮಾಡಿಲ್ಲ ಅಂತ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಏನು ಇವತ್ತು ನಮ್ಮ ತಂದೆಯವರು ಸತ್ತು 86ನೇ ಇಸ್ವಿ, ನಿನ್ನೆ 26ನೇ ತಾರೀಕಿಗೆ ಅವ್ರ 39 ವರ್ಷ 40ನೇ ವರ್ಷಕ್ಕೆ ಇತ್ತು. ಅವತ್ತಿಂದ ಇವತ್ತವರೆಗೂ ಏನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಏನು ಡೈರೆಕ್ಟರ್ಗಳವ್ರೆ, ಕೆಲವರು ಎಲ್ಲ ಸತ್ತೋದ್ರು, ಎಲ್ಲ ಅವರವರು ಇವರೇ ಇದ್ದಾರೆ. ಅವತ್ತಿಂದನೂ ನನ್ನ ನಂಬಿ ಎಲ್ಲರೂ ನನ್ನ ಬಿಟ್ಟು ಅವರು ನನಗೆ ಒಂದೇನು ಸಪೋರ್ಟ್ ಮಾಡಿದ್ರು. ಆ ಹೆಸರನ್ನ ಮತ್ತೆ ಆ ಸಪೋರ್ಟ್ನ ಅವ್ರು ಮಾಡಿದ್ದನ್ನ ಉದ್ದೇಶನ ನಾನು ಉಳಿಸ್ಕೊಂಡು ಹೋಗಿದ್ದೀನಿ, ಮತ್ತೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಂದಿರೋದು ನಮಗೆ ಮುಂದಿನ ಒಂದು ಚಿಂತೆ ಏನಾಗಿದೆ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಕೊರಗು. ಅಂದರೆ ಎಲ್ಲ ತಂದೆ ತಾಯಿಗಳಿಗೂ ನನ್ನ ಮಗ ಇಂಗ್ಲಿಷ್ ಮೀಡಿಯಂನಾಗ ಓದಬೇಕು, 1ನೇ ಕ್ಲಾಸಿಂದ ನಾವು ಇಂಗ್ಲಿಷ್ ಸುಮಾರು ಆ ಒಂದು ಉದ್ದೇಶ ಬಂದಿದೆ. ನೆಕ್ಸ್ಟ್ 8th ಸರ್ಕಾರ ರೂಲ್ಸ್ ಏನಿದೆ, 25 ಜನ ಮಕ್ಕಳು ಸೇರಲೇಬೇಕು. 25 ಜನ ಮಕ್ಕಳು ಸೇರಲಿಲ್ಲ ಅಂದರೆ ಆ ಸಂಸ್ಥೆನ ಈಗ ಆಲ್ರೆಡಿ ಹೇಳ್ದಂಗೆ ಮಾತನಹಳ್ಳಿ ಹೈಸ್ಕೂಲು ಈ ಸತಿ ಕ್ಲೋಸ್ ಮಾಡೋದು. ಯಾಕೆ ಅಂತಂದರೆ 25 ಜನ ಸ್ಟ್ರೆಂತ್ ಇಲ್ಲ, ಅದು ಕಾರ್ಯಸಾಧಕವಾದ ಶಾಲೆ ಅಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡೋದು. ಈಗ ಮಾತನಹಳ್ಳಿ ಹೈಸ್ಕೂಲ್ ಮುಚ್ಚೋಯ್ತು. ನಮ್ಮ ಸಂಸ್ಥೆಗೆ ಇನ್ನೂ ಆ ರೀತಿ ಆಗಿಲ್ಲ, ಮುಂದೆ ಆಗಬಹುದು ಅನ್ನೋದೊಂದು ನಮಗೆ ಹೊರಗಿದೆ. ಯಾಕೆಂದರೆ ಎಲ್ಲ ಇವತ್ತು ಸುಮಾರು ನಮ್ಮ ಸುತ್ತಮುತ್ತ ಎಂದರೆ ತುಮಕೂರಿಗೆ ದಿನ 10 ರಿಂದ 15 ಬಸ್ಸು ಎಲ್ಲ ಸಂಸ್ಥೆಯರು ಎಲ್ಲ ಅಂದರೆ ಕಾನ್ವೆಂಟ್ನವ್ರಿಗೆ ಬಸ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನ, ಯಾಕೆ ಅಂತಂದರೆ ಈ ಸುಮಾರು ಬಿಲ್ಡಿಂಗು ಇಷ್ಟೂ ಸೆಕ್ಷನ್ನು ಈಗ ನಾನು ಗೊತ್ತಿದ್ದಂಗೆ 1986, 87, 88ರಲ್ಲಿ 8th 3 ಸೆಕ್ಷನ್ ಇತ್ತು, 9th 3 ಸೆಕ್ಷನ್, 10th 3 ಸೆಕ್ಷನ್. ಅಂದರೆ ಒಂದೊಂದು ಸೆಕ್ಷನ್ನಲ್ಲಿ 80 ಜನ ಸರ್, 80 ಜನ 90 ಜನ 80-90 ಜನ ಇದ್ರು. 3 ಸೆಕ್ಷನ್ ನಾವು ಪರ್ಮಿಷನ್ ಇತ್ತು 80. ಯಾಕೆ ಅಂತಂದ್ರೆ ಆ ಒಂದು ಸ್ಟ್ರೆಂತ್ ಇದ್ದಿದ್ದು ಇವತ್ತು ಟೋಟಲ್ ಹೈಸ್ಕೂಲು ಕಾಲೇಜು 2 ಬಿಟ್ರೆ ಸಂತೆ ಜಾತ್ರೆಗೆ ಹೋದಂಗೆ ಹುಡುಗರು ಹೋಗೋದು ಅಷ್ಟೋ ಇದ್ದಿದ್ದು ಇವತ್ತು 8th 60 ಜನ ಒಂದೇ ಸೆಕ್ಷನ್ನು, 9th 50 ಜನ, SLC ಒಳಗೆ 50 ಜನ. ಮತ್ತು ಕಾಲೇಜು ಯಾವ್ದು ರೀತಿ ಸ್ಟ್ರೆಂತು, ಕಾಲೇಜು ಅಷ್ಟೇ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂದ 3 ಸೆಕ್ಷನ್ ಇತ್ತು, 80 ಜನ. ಇಷ್ಟೂ ಜನ ಬಸ್ ಸ್ಟ್ಯಾಂಡ್ನಾಗ ಹೋದ್ರೆ ನಾನು ಎಲ್ಲರೂ ಹೇಳೋರು, ನಮ್ಮ ಸ್ಟಾಫ್ ಹೇಳೋರು, ಏನಕ್ಕೆ ನೀವು ಸುಮ್ಮನೆ ಇಷ್ಟೊಂದೆಲ್ಲ ಮಾಡ್ತೀರಾ, ಎಲ್ಲ ಸಂಸ್ಥೆ ಬೇರೆಯವರೆಲ್ಲ ಏನು ಹೇಳ್ತಾರೆ ಸ್ಕೂಲ್ ಮಸ್ತಾಗಿ ದುಡ್ಡು ಬಂದು. ನಾನು ಅದಕ್ಕೆ ಸುಮಾರು ಜನ ಕೇಳಿದೆ, ನಮ್ಮ ಫ್ರೀ ಎಜುಕೇಷನ್ ಅಪ್ಪ,
ಈ ಫ್ರೀ ಎಜುಕೇಶನ್ ಮಾಡೋಕ್ಕೆ ಏನಕ್ಕೆ ನೀನು ಆ ಕೆಲಸ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ? ಇವಾಗ ದುಡ್ಡು ಮಾಡೋಕ್ಕೆ ಸಂಸ್ಥೆ ಇವೆ, ಆ ದುಡ್ಡು ಮಾಡೋದು ಬಿಟ್ಬಿಟ್ಟು ಫ್ರೀ ಎಜುಕೇಶನ್ ಅಂತ ಏನಕ್ಕೆ ಮಾಡ್ಕೊಂಡು ಅದಲ್ಲ ನಿಮ್ಗೆ ಗೊತ್ತಿಲ್ಲ. ಅಷ್ಟು ಜನ ಬಂದು ನಮ್ಮ ಸ್ಕೂಲಿಂದ ಬಸ್ ಸ್ಟ್ಯಾಂಡ್ನಾಗ ಹೋಗ್ತಾರಲ್ಲ, ಅದನ್ನ ನೋಡೋಕ್ಕೆ ನನಗೊಂದು ಖುಷಿ. ಅದಕ್ಕೋಸ್ಕರ ನಾವು ಫ್ರೀ ಎಜುಕೇಶನ್ ಮಾಡ್ತಾ ಇದ್ದೀವಿ. ನಮ್ಗೇನು ದುಡ್ಡು ಮಾಡೋಕ್ಕೆ ಏನು ಇಲ್ಲ. ಅದನ್ನು ನಮ್ಮ ಅಪ್ಪವರು ಮುಂಚೆ ಇದ್ದಾಗಲೂ ಹೇಳೋರು, ಆ ಸ್ಕೂಲಿಂದ ಅದಕ್ಕೆ ಅಷ್ಟೇ ಬಳಸ್ಬೇಕು. ಅದನ್ನು ಬೇರೆ ನಾನು ಯಾಕೆಂದರೆ ನಾನು ಓದು ಅವ್ರು ಸತ್ತಾಗ ನನಗೇನು ಗೊತ್ತಿರಲಿಲ್ಲ. ನಾನು PUC ಓದ್ತಾ ಇದ್ದೆ. ನಾವು ಆಟ ಆಡ್ಕೊಂಡಿದ್ದಿದ್ದು ಹುಡುಗ. ನಾವು ಅವತ್ತು ಬಂದು ಏನೋ ಅವರು ಬೆನ್ನಿಂದೆ ನಿಂತ್ಕೊಂಡು ನಮ್ಮ ಕೆಲಸ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಆದರೂ ನಾವು ಕೆಲಸ ಮಾಡಿದ್ವಿ, ಅದನ್ನು ನಡೆಸ್ಕೊಂಡು ಹೋಗಿದ್ವಿ. ಇಷ್ಟೊಂದೆಲ್ಲ ಬಿಲ್ಡಿಂಗು, ಎಲ್ಲ ಇಂಚಿನ ಬಿಲ್ಡಿಂಗ್ ಇದ್ವು, ಎಲ್ಲವೂ ಮೋಲ್ಡಿಂಗ್ ಬಿಲ್ಡಿಂಗ್ ಮಾಡಿಸಿ ಎಲ್ಲ ಮಾಡಿ ಹುಡುಗರಿಗೆ ಏನು ಶಿಕ್ಷಣ ಕೊಡಬೇಕು. ಇವತ್ತು ಯಾವ ಟೀಚರು ಇವತ್ತು 4-5 ಜನ ಪೋಸ್ಟ್ ಖಾಲಿ ಇದೆ. ಇವತ್ತು ಬೇರೆ ಕಡೆಯಿಂದ ಗೆಸ್ಟ್ ಟೀಚರ್ ಅಂದರೆ ಅವ್ರು ಸಂಬಳ ಕೊಟ್ಬಿಟ್ಟು ಕರೆಸಿ ಹುಡುಗರು ಪಾಠ ಮಾಡಿ ಇಂಥದ್ದು ನಮಗೆ ತೊಂದರೆ ಇದೆ, ಈ ಸ್ಕೂಲ್ನ ಟೀಚರ್ ಇಲ್ಲ ಅಂತ ಅದನ್ನು ಹೇಳಿಸ್ಕೊಂಡಿಲ್ಲ. ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ವಿ. ಸರ್ಕಾರ ಪರ್ಮಿಷನ್ ಕೊಡಲ್ಲ. ಸರ್ಕಾರದ ನೀತಿ ಏನಿದೆ ಅಂದರೆ, ಇದು ಗೌರ್ಮೆಂಟ್ ಸ್ಕೂಲ್ಗೆ ಒಂದು ನೀತಿ, ಪ್ರೈವೇಟ್ ಸಂಸ್ಥೆಗಳಿಗೆ ಒಂದು ನೀತಿ. ಗೌರ್ಮೆಂಟ್ ಸ್ಕೂಲ್ನಾಗೆ 10 ಜನ ಇದ್ರೂ ಅವ್ರನ್ನ ಅದು ಮುಚ್ಚಂಗಿಲ್ಲ, 5 ಜನ ಇದ್ರೂ ಮುಚ್ಚಂಗಿಲ್ಲ. ಆದರೆ ಪ್ರೈವೇಟ್ ಸಂಸ್ಥೆಗೆ 25 ಜನ ಇದ್ರೆ ಮಾತ್ರ ಪರ್ಮಿಷನ್ನು, ಇಲ್ಲ ಅಂದರೆ ಮುಚ್ಚಿರಿ ಅದನ್ನು ನನ್ನ ಒಂದು ಇದೆ. ಮತ್ತು ಇವತ್ತು ನಾನು ನೋಡಿ ಯಾಕೆ ಅಂತಂದರೆ ಖುಷಿ ಆಯಿತು. ಎಲ್ಲರೂ ಟೀಚರು, ಎಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಹೈಸ್ಕೂಲ್ ಟೀಚರು, BEO. ಈಗ ಇವ್ರು BEO ಅಂದರು. ಇವರು ನಾನು ನೋಡ್ದಂಗೆ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇಟ್ಕೊಂಡು 5-6 ವರ್ಷ ಅಂಗಡಿ ವ್ಯಾಪಾರ ಮಾಡ್ತೀನಿ ಸರ್. ನಾನು BEO ಅಂದಾಗ ನನಗೆ ಒಂಥರ ಖುಷಿ ಆಯಿತು. ನಾನು ದಿನ ನೋಡಿವೆ, ನಾನು ಅವ್ರ ಅಂಗಡಿ ಎದುರುಗಡೆ ನನ್ನ ಅಂಗಡಿ. ಇವತ್ತು ನೋಡಿದಾಗ ಖುಷಿ ಆಯಿತು. ಯಾಕೆ ಅಂತಂದರೆ ನಾನು ಯಪ್ಪ ಒಬ್ರಿಗೆ ಗೊತ್ತು, ನನಗೆ ಇಲ್ಲಿ ಗೊತ್ತಿರೋ ಒಬ್ಬೊಬ್ಬ ಆದರೂ ಒಂದು 10-15 ಜನ ಬೆಳಗ್ಗೆ ಎದ್ದು ನೋಡಿರೋ ಪರಿಚಯ ಇದೆ, ಮಿಕ್ಕಾದವ್ರ ನಮ್ಮ ಪರಿಚಯ ಇಲ್ಲ. ಯಾಕೆಂತಂದರೆ ನಮ್ಮ ಮ್ಯಾನೇಜ್ಮೆಂಟ್ ಏನಿದ್ರು ಯೂನಿಯನ್ ಡೇ ಒಳಗೆ ಇನ್ನೊಂದು ಫಂಕ್ಷನ್ಗೆ ಕರೀತಾರೆ, 10 ನಿಮಿಷ ನಾವು ಮಾತಾಡ್ತೀವಿ, ಅರ್ಧ ಗಂಟೆ 1 ಗಂಟೆ ಬಿಟ್ಟು ಆದ್ಮೇಲೆ ನಾವು ಹೋಗ್ತೀವಿ. ಬೆಳಗ್ಗೆ ಎದ್ದು ನಿಮ್ಮ ಒಡನಾಟ ಒಳಗೆ ಟೀಚರ್ಸ್ಗಳು ಇರ್ತಾರೆ, ಅವ್ರು ಇರ್ತಾರೆ. ಅದನ್ನೇ ಹೇಳಬೇಕು ಅಂದರೆ ಅವತ್ತು ಒಂದು ಸಂಸ್ಥೆ ಯಾವತ್ತು ಬೆಳಿಬೇಕಂದ್ರೆ ಮ್ಯಾನೇಜ್ಮೆಂಟ್ ಏನು ಮುಖ್ಯಸ್ಥರು ಅವರು ಒಂದು ಬಲ ಇವತ್ತು ಒಂದು ಸಂಸ್ಥೆ ನಡ್ಕೊಂಡು ಹೋಗೋಕ್ಕೆ ಕಾರಣ. ಅವತ್ತು SVS ಅವರು ಆ ಒಂದು ನಿಲುವು ತಗೊಂಡು ನಮ್ಮ ಅಪ್ಪಾಜಿ ಬಂದು ಏನ್ರಿ ಏನು ಅಂದಾಗ ಸರ್ ಹಿಂಗೆ ಮಾಡ್ತೀವಿ ಮಾಡೋದು. ಇವತ್ತು ಅಷ್ಟೇ, ಇವತ್ತು ನಾವು ಅದೇ ಫ್ರೀ ಕೊಟ್ಟಿದ್ದೀವಿ ಎಲ್ಲರಿಗೂ ಅಷ್ಟೇ. ಮ್ಯಾನೇಜ್ಮೆಂಟ್ ಯಾವತ್ತು ನಾವು ಇಲ್ಲಿ ಇಂಟರ್ಫಿಯರ್ ಆಗಲ್ಲ. ಈಗ ಅವ್ರೇನು ಮುಖ್ಯಸ್ಥರು ಏನಿರ್ತಾರೆ ಆ ಮುಖ್ಯಸ್ಥರಿಗೆ ಒಂದು ಪೂರ್ತಿ ನಾವು ಕೊಡ್ತೀವಿ ಸಪೋರ್ಟ್. KMS ಅವ್ರು ಹೇಳಿದಂಗೆ ಟೈಮ್ ಮಾತ್ರ ಶಿಸ್ತು. ಆ ಟೈಮ್ಗೆ ಒಟ್ಟು ಪ್ರೇಯರ್ ಪ್ರತಿಯೊಬ್ಬರು ಹಾಜರಿರಲೇಬೇಕು. ಪ್ರತಿದಿನ ನನಗೆ ಅಟೆಂಡೆನ್ಸ್ನ ವಿತಿನ್ 9:30 ಒಳಗೆ ಇವತ್ತು ವಾಟ್ಸಪ್ ನಾನು ಕಳಿಸ್ಲೇಬೇಕು. ಅಟೆಂಡೆನ್ಸ್ಗೆ ಎಲ್ಲರೂ ಸೈನ್ ಹಾಕಿ ಇರಲೇಬೇಕು. ಆ ಶಿಸ್ತಂತೂ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಆ ಶಿಸ್ತು ಬಿಟ್ಟಾಗ ಹುಡುಗರು ಶಿಸ್ತಾಗಿರಲ್ಲ ಅನ್ನೋದು ಒಂದು ಉದ್ದೇಶ. ಅದೇ ರೀತಿ ಕೆಲವೊಂದು ಟೈಮು ಇಲ್ಲಿ ಇರ್ಬೋದು. ನಾನು SVS ಅವರು ನಮ್ಗೆ ಓಡಿದವ್ರೆ. ಅವತ್ತು ಅವ್ರು ಹೊಡೆಯಲಿಲ್ಲ ಅಂತಿದ್ರೆ ನಾನು 8th ಫಸ್ಟ್ ಬಂದಾಗ ನಮಗೂ ಹುಡುಗಾಟ. ನಾವು ಈ KMS ಅವರು, KMS ಅವರಲ್ಲ, ಶಿವರಾಮ್ ಅಂತ ಇದ್ರು ಹಂಗಪ್ಪನವ್ರ ಮಗ. ಅವ್ರು ಮ್ಯಾಥ್ಸಿಗೆ ಬರೋರು. ಅವರು ಯಾಕೆ ಅಂತಂದರೆ ಇಲ್ಲಿ ಮ್ಯಾಥ್ಸ್ ಟೀಚರು BK ಅವ್ರು ಒಬ್ಬರೇ ಇದ್ದರು, ಸೆಕ್ಷನ್ ಜಾಸ್ತಿ ಇತ್ತು. ಆವಾಗ ಬಂದು ಅವ್ರು ಹೇಳಿದ್ರು ಎಕ್ಸಾಮ್ ಹೋಮ್ವರ್ಕ್ ತೋರಿಸು, ನೀನು ಫಸ್ಟ್ ಕೊಡಬೇಕು. ಆಮೇಲೆ ನಾನು ಕೊಡಲಿಲ್ಲ, ಕುತ್ಕೊಂಡ್ಬಿಟ್ಟು ಆಚೆಗೆ ತಳ್ಳೋದಾಗ ನಾನೇನು ಮಾಡಿದೆ, ಬೈದ್ಬಿಟ್ಟು ಮನೆಗೆ ಹೋದೆ. ಅವನೇನೋ ಬೈದ್ಬಿಟ್ಟೆ ಕೆಟ್ಟದಾಗಿ. SVS ಅವ್ರು ಇರಲಿಲ್ಲ ಅವತ್ತು. ಬೈದ್ಬಿಟ್ಟು ಮನೆಗೆ ಓಡೋಗ್ಬಿಟ್ಟೆ. ಮನೆಗೆ ಹೋಗಿ ಯಾಕೆ ಬಂದೆ ಅಂದರು ಅವರು. ಇಲ್ಲ ಏನೋ ಬೈದ್ಬಿಟ್ರು ಅಂತ. ಸರಿ, ಆಮೇಲೆ ಒಂದಿನ ಹೋಗ್ಲಿಲ್ಲ. ಆಮೇಲೆ ಏನು ಹಿಂಗಾಯ್ತು ಅಂತ ಎಲ್ಲ ಹೇಳಿರ್ತಾರೆ, ಹಿಂಗೆ ಬೈದ್ಬಿಟ್ಟು. ನಾನು ನೋಡಪ್ಪ ನೀನು ಸ್ಕೂಲ್ ಕರ್ಕೊಂಡೋಗಿ ಸೇರಿಸಲ್ಲ, ನಾನು ಹೇಳಲ್ಲ. ಇದ್ರೆ ಸ್ಕೂಲಾಗ ಓದಿಲ್ಲ ಅಂದರೆ ಎಲ್ಲ ನಾವು ಹೋಗ್ಬೋದು. ನಾನು ಬಂದು ನನ್ನ ಮಗ ತಪ್ಪು ಮಾಡವನೇ, ಅವ್ನು ಬೈದಿರೋದೇ ಸರಿ ಅಂತ ನಾನು ಹೇಳಕ್ಕೆ ಬರೋಲ್ಲ. ಒಂದು ವಾರ ಮನೆಗೆ ಇದ್ದೆ, ಬರಲಿಲ್ಲ ಮನೆಗೆ. ಅವಾಗ ಎಲೆಕೆತ್ನಾಳಿಂದ ಒಬ್ಬರು ಡಾಕ್ಟ್ರು ಬರೋದು, ಲಕ್ಷ್ಮಣ್ ಅಂತ. ಆವಾಗ ಬೈದು ಬನ್ನಿ ಅಂತೇಳಿ ಕರ್ಕೊಂಡ್ಬಂದು ನನ್ನ ತಿರುಗಿಬಿಟ್ರು. ಅವತ್ತು ಎಲ್ಲೇನವರು, ಆಮೇಲೆ BK. ಆವತ್ತಿಂದ ಆಚೆ ನಾನೇ ಮಾನಿಟರ್ ಆಗಿದ್ದೆ. ಎಲ್ಲಾನು ತಪ್ಪಿಸ್ಬಿಟ್ರು. ಇವ್ನು ಸರಿ ಇಲ್ಲ, ಇವ್ನು ಎಲ್ಲದಕ್ಕೂ ತೆಗೆದಾಕ್ಬಿಟ್ರು.
ಎಲ್ಲ ನಮ್ಮ ಮೂಲೆಗೆ ಹಾಕ್ಬಿಟ್ರು, ಪೂರ್ತಿ ಮೂಲೆ. ಆಮೇಲೆ 3 ದಿನ ಆದಮೇಲೆ SVS ಬಂದು ಕರ್ಕೊಂಡು ನಾನು ಆಫೀಸಿಗೆ ಕರ್ಕೊಂಡು ಹೋಗಿ ನಿಲ್ಸ್ಕೊಂಡು ಚೆನ್ನಾಗಿ ಸರಿಯಾಗಿ ಹೊಡೆದ್ರು. ಅಂದರೆ ಅಷ್ಟು ಹೊಡೆದ್ರು, MR ಹೊಡೆದ್ರು. ನನಗೆ ಅವತ್ತು ಸಪೋರ್ಟ್ ಮಾಡಿದ್ದು ಅಂದರೆ ಎಲ್ಲನವರು ಬೇಕು, ಬಿಡೋ ಹುಡುಗ ಏನೋ ಗೊತ್ತಿಲ್ಲ, ನೀನು ನಡಿ ಹೋಗಿ ಕುತ್ಕೋ ನೀನು ಅಂತೇಳಿ ಅವ್ರ ಪಿಂಡ ಮಾತ್ರ ನಾನು ಮಾಡಿಟ್ಟು ಬೇರೆ ಅದೇ ರೀತಿ. ಯಾಕೆಂತಂದ್ರೆ ಅವತ್ತಿನ ಶಿಕ್ಷಣ ಇವತ್ತು ನಾನು ಸುಮಾರು ಜನ ಕೇಳ್ತೀನಿ. ತಂದೆ ತಾಯಿಗಳು ಬಂದು ಮೊನ್ನೆ ಹೋದ ವರ್ಷ ಇಲ್ಲಿ ಇದೇ ಕಾಲೇಜಲ್ಲಿ ಬಿರುಗುಟ್ಟೆ ಒಂದು ಹುಡುಗಿ ಹೋಮ್ವರ್ಕ್ ಮಾಡಿಲ್ಲ, ಏನೂ ಇಲ್ಲ. ಲೆಕ್ಚರರ್ ಬೈದು ಆಚೆ ಕಳಿಸಿದ್ರು. ಅವರ ತಾತ ಬಂದು ನನಗೆ ಬಂದು ಗಲಾಟೆ ನಮ್ಮ ಮೊಮ್ಮಗಳನ್ನ ಆಚೆ ಕಳಿಸ್ಬಿಟ್ರು, ಎಲ್ಲರೂ ಬೈದು ಕೊಟ್ಟರು. ಅಂತೆ ಅವ್ರ ಅಕ್ಕ ಇಲ್ಲೇ ಓದಿ ಒಳ್ಳೆ ಕೆಲಸದಾಗ ಅವರು. ಇವಳು ಅಂತ ಇಂಟೆಲಿಜೆಂಟ್ ಸ್ಟೂಡೆಂಟು. ಒಂದು ಕಾಲೇಜು ಸ್ಕೂಲ್ ಅಂದಾಗ ಏನಾಗ್ತೈತೆ, ಟೀಚರ್ಸ್ಗೆ ಫಸ್ಟು ಚೆನ್ನಾಗಿ ಓದೋರ್ನೇ ಎಬ್ಬರಿಸೋದು, ನೀನು ಹೇಳು ಅಂತಾರೆ. ಯಾಕೆಂದರೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಬರಲಿ ಅಂತ. ಅವ್ನು ಬೈದು ಆಚೆ ಕಳಿಸ್ತೀನಿ ಅಂದಿದ್ದಕ್ಕೆ ಕೊನೆಗೆ ಏನಾಯಿತು, ಅವ್ನು ಬಂದು ಗಲಾಟೆ, ಸರ್ ಹೆಂಗೆ ಬೈದರು, ಹೆಂಗೆ ಮಾಡಿದ್ರು, ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಕೊನೆಗೆ ಲೆಕ್ಚರರ್ಸ್ ಬೈಬೇಕು ನೀವು ಅಂತ. ಹುಡುಗಿ ಕರ್ಕೊಂಡು ಎದುರು ನಿಲ್ಸ್ಬಿಟ್ಟು ಲೆಕ್ಚರರ್ನ ಕ್ಲಾಸ್ ರೂಮ್ನಾಗ ಬೈಬೇಕು ಅಂತ. ನಾನು ಹೇಳಿದೆ, ನೋಡು ನಿನ್ಗೋಸ್ಕರ ಲೆಕ್ಚರರ್ನ ಕ್ಲಾಸ್ ರೂಮ್ನ ಕರ್ಕೊಂಡು ಹೋಗಿ ಬೈಸೋದಿಲ್ಲ. ಯಾಕೆ ಅಂತಂದ್ರೆ ನೀನು ಒಂದ್ಸತಿ ನಾನು ಇದು ಮಾಡಿದ್ರೆ ನಿನ್ನಿಂದ 300 ಜನ ಹುಡುಗರು ಹಾಳಾಗಿ ಹೋಗ್ತಾರೆ. ನಿನ್ನ ಮೊಮ್ಮಗಳು ಮಾಡೋ ತಪ್ಪು. ಲೆಕ್ಚರರ್ ಮೇಲೆ ನಿಂತ್ಕೊಂಡು ಇದು ಮಾಡ್ಬೇಕಾಗಿತ್ತು. ನಾನು ಆಲ್ರೆಡಿ ಲೆಕ್ಚರರ್ ಬೈದಿದ್ದೀನಿ, ನಿನ್ನ ಎದುರು ಲೆಕ್ಚರರ್ನು ಕರ್ಸಲ್ಲ, ಅವ್ರು ಕರ್ಕೊಂಡೋಗಿ ಬೈಯೋದು ಇಲ್ಲ. ಯಾಕೆಂತಂದ್ರೆ ಬೈದ್ರೆ 300 ಜನ ಯಾವಾಗ ಲೆಕ್ಚರರ್ಗೆ ಅವ್ರಿಗೇನು ಸಂಬಳ ಬರ್ತೈತೆ, ನನ್ಗೇನಾಗಬೇಕು, ಹಾಳಾಗೋಗ ನಾವು ಹಾಳಾಗೋಗ್ಲಿ ಬಿಡು, ಹುಡುಗರು ಹಾಳಾಗೋದ್ರೆ ಅವ್ರಿಗೇನಾಗಬೇಕು ಅಂತ ಕೈ ಬಿಟ್ಬಿಡ್ತಾರೆ. ನಾನು ಕರೆದು ಬೈಯೋಕ್ಕಾಗಲ್ಲಪ್ಪ, ನೀನು ಬೈಯಂಗಿದ್ರೆ ಬೇಕಾದ್ರೆ ನಿಮ್ಮ ಮೊಮ್ಮಗಳಿಗೆ ಇವತ್ತೇ TC ಕೊಡ್ತೀನಿ, ನೀವು ಕರ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ ಇಲ್ಲಿ ತಂದೆ ತಾಯಿಗಳದು ಒಂದು ಇವತ್ತಿನ ಸರ್ಕಾರದ ಕಾನೂನು ಏನೈತೆ, ಮಕ್ಕಳನ್ನ ಹೊಡಿಕೊಡುದು, ಮಕ್ಕಳನ್ನ ಬೈಬೇಡಿ, ಮಕ್ಕಳು ಏನ್ ಮಾಡಿದ್ರು ಅವ್ರನ್ನ ಎತ್ಕೊಂಡು ತಪ್ಪಾಡಿ ಅಂತಂದಾಗ ಓದಲ್ಲ. ಇವತ್ತು 1ರಿಂದ ಅಪ್ ಟು 9th ಪಾಸ್ ಮಾಡಿ ಅಂತ. ಇವತ್ತು PUC ಒಳಗೆ ಓದ್ತಾರೆ ಹುಡುಗರಿಗೆ ABCD ಬರೋಲ್ಲ ಅಂತ ಹುಡುಗರು ಇವತ್ತು PUC ಹೋಗಿದ್ದಾರೆ. 1ರಿಂದ 9 ಪಾಸ್ ಮಾಡಿ. ಯಾಕೆ ಅಲ್ಲೇ ಒಂದು ತಪ್ಪೇನಂದ್ರೆ ಅವ್ರು ಪಾಸ್ ಮಾಡಿ ಅಂತಂದ್ರೆ ಅವ್ರೇನೋ ಫೇಲ್ ಮಾಡಿದ್ರೆ ಅವ್ರಿಗೆ ರೆದ್ದರ್ ಪಾಠ ಮಾಡಿ ಅಂತಾರೆ ಟೀಚರ್ಸ್, ಅದಕ್ಕೆ ಎಲ್ಲರೂ ಪಾಸ್ ಮಾಡಿ.